ನಮಸ್ಕಾರ, ನಾನು ವೆಂಕಟೇಶ್ ಬೆಂಡೆ. ಎಲ್ಲ ವೀಕ್ಷಕರಿಗೆ ತೆರೆದ ಹೃದಯದ ಮಾತುಗಳಿಗಾಗಿ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಶೃಂಗೇರಿಯಲ್ಲಿ ಶ್ರೀಯುತ ಸುರೇಶ್ ಗಣೇಶ್ ಬಾಪಟ್ ಅವರೊಂದಿಗೆ ಅವರ ಮಡದಿ ಸೌ ಲತಾ ಸುರೇಶ್ ಇವರು ನಮ್ಮ ಜೊತೆಗೆ ಇದ್ದಾರೆ. ಇವರು ಅವರ ಜೀವನದ ವಿಶೇಷ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಮುಖ್ಯವಾಗಿ ಇವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಇದೀಗ ಬರಮಾಡಿಕೊಳ್ಳೋಣ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇಬ್ಬರು ಲಕ್ಷ್ಮೀನಾರಾಯಣ ದಂಪತಿಗಳಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ವೀಕ್ಷಕರಿಗಾಗಿ ನಿಮ್ಮ ಜೀವನದ ಅಮೂಲ್ಯವಾದ ಈ ಸನ್ನಿವೇಶಗಳು, ಅನುಭವಗಳು ಇದನ್ನ ಹಂಚಿಕೊಳ್ಬೇಕಂತ ಒಂದು ವಿಚಾರ. ಇದಕ್ಕೆ ಆರಂಭದಲ್ಲಿ ಮುಖ್ಯವಾಗಿ ನಿಮ್ಮ ಹಿರಿಯರು, ಆಮೇಲೆ ನೀವು ಹುಟ್ಟಿದ ನಿಮ್ಮ ಬಾಲ್ಯ ಪರಿಸರ, ಇಷ್ಟನ್ನು ನೀವು ನಮ್ಮ ವೀಕ್ಷಕರಿಗಾಗಿ ಹೇಳಬೇಕು. ನಾನು ಹುಟ್ಟಿದ್ದು ಇಲ್ಲೇ ವಿದ್ಯಾನಪುರದಲ್ಲೇ. ನಮ್ಮ ತಂದೆ ಹೆಸರು ಗಣೇಶ್ ಮಹಾದೇವ್ ಬಾಪಟ್, ತಾಯಿ ಸರಸ್ವತಿ ಬಾಯಿ ಬಾಪಟ್. ನಾನು ಎರಡನೇ ಮಗ. ಒಟ್ಟಿಗೆ ಎಷ್ಟು ಜನ? ನಾವು ಒಟ್ಟಿಗೆ 4 ಜನ ಸಹೋದರರು, ಒಬ್ಳು ಅಕ್ಕ. ಅಕ್ಕನಿಗೆ ಮದುವೆ ಆಯ್ತು, ಹುಟ್ಟರು ಅವ್ರು ಯಾರು ಇಲ್ಲ, ಈಗ ಭಾವ ಯಾರು ಇಲ್ಲ. ನಾವು 4 ಜನ ಅಣ್ಣ ತಮ್ಮಂದ್ರು. ದೊಡ್ಡವನು ಮುರಳೀಧರ ಬಾಪಟ್ ಅಂತ, ನಾನು ಎರಡನೇನು ಸುರೇಶ್ ಗಣೇಶ್ ಬಾಪಟ್, ಮೂರನೇವನು ಉದಯ್ ಕುಮಾರ್ ಬಾಪಟ್ ಅಂತ ಇಲ್ಲಿದ್ದಾನೆ, 4ನೇನು ದತ್ತಾತ್ರೇಯ ಗಣೇಶ್ ಬಾಪಟ್ ಅಂತ ಒಂದು ಬಾಂಬೆಲಿ. ಈಗ ನೀವು ಆರಂಭದಲ್ಲಿ ಹೇಳಿದ್ರ, ಆರಂಭ ನಿಮ್ಮ ಅಣ್ಣ ಅವರು ಯಾವ ಕಡೆ ಇದ್ದಾರೆ? ಅವ್ರು ಬೆಳ್ತಂಗಡಿ ತಾಲೂಕು ಕಾಜುಮುಗೇರ್ ಅಂತ ಅಲ್ಲಿದ್ದಾರೆ. ಅಲ್ಲಿ ವಾಸ್ತವ ಇದ್ದಾರೆ ಅವರು. ಅವರ ಮಾವನನೆ ಆಸ್ತಿ ಇದೆ, ಅಲ್ಲೇ ಇದ್ದಾರೆ ಅವರು. ಒಬ್ರು ಬಾಂಬೆಲಿ ಇದ್ದಾರೆ, ಆಮೇಲೆ ಇಬ್ರು ನೀವು ಇಲ್ಲೇ ಇದ್ದೀರಿ. ನಾನು ಇಲ್ಲೇ ಇದ್ದೀನಿ, ನನ್ನ ತಮ್ಮ ಇಲ್ಲೇ. ವಿದ್ಯಾಭ್ಯಾಸ ಇದೆ, ಇಲ್ಲೇ ಪಕ್ಕದಲ್ಲಿ ಶಾಲೆ ಇದೆ. 4ನೇ ತರಗತಿಯವರೆಗೆ ಇಲ್ಲೇ ಓದಿದ್ದು, 1ರಿಂದ 4. ಇದಾದ ನಂತರ 5ರಿಂದ 10th SSLC ವರೆಗೆ ಶೃಂಗೇರಿಯಲ್ಲಿ. ಈ ನಡುವೆ ನಿಮ್ಗೆ ನಿಮ್ಮ ವಯಸ್ಸು ಏನಾಗಿದೆ? ಈ ಶಾಲೆಗೆ ಏನು ವಯಸ್ಸಾಯ್ತು ಅದು ಕೂಡ ಹೇಳಿ. ನನಗೀಗ 85 ಮುಗಿಯುತ್ತೀಗ 2 ತಿಂಗಳಿಗೆ. ಶಾಲೆ ಶುರುವಾಗಿ ಹೆಚ್ಚು ಕಮ್ಮಿ 100 ವರ್ಷ ಆಗಿದೆ, ಶತಮಾನ ಅದಕ್ಕೆ ಕಳೆದಿದೆ. ಆಗಿದೆ. ಆಮೇಲೆ ನಿಮ್ದು SSLC ಆಯ್ತು. SSLC ಆದ್ಮೇಲೆ 2 ವರ್ಷ ಸುಮ್ಮನೆ ಹಾಗೆ ಮನೇಲೇ ಇದ್ದೆ. ಆಮೇಲೆ TCH ಟ್ರೈನಿಂಗ್ ಹೋಗ್ಬೇಕು ಅಂತ ಕಾಣ್ತು. ಅದು ಧಾರವಾಡದಲ್ಲಿ ಟ್ರೈನಿಂಗ್ ಮಾಡಿದೆ, ಬಾಸಲ್ ಮಿಷನ್ ಟ್ರೈನಿಂಗ್ ಕಾಲೇಜ್ ಧಾರವಾಡ. ಅಲ್ಲಿ TCH ಅಂತ ಟ್ರೈನಿಂಗ್ 1 ವರ್ಷದ ಕೋರ್ಸ್ ಅದು. ಅದನ್ನ ಮಾಡ್ಕೊಂಡೆ. ಅದನ್ನು ಮಾಡಿದ 64-65 ಅದು ಆ ಕೋರ್ಸ್ ಮಾಡ್ಕೊಂಡೆ ನಾನು. ಅದು 2 ವರ್ಷ ಮತ್ತೆ ಅಪಾಯಿಂಟ್ಮೆಂಟ್ ಆಗ್ಲಿಲ್ಲ ನಂಗೆ, ಅವು ಬೇಗ ತಗೋತಿರ್ಲಿಲ್ಲ. ಆಮೇಲೆ DLRC ಅಂತ ಮಾಡಿ, ಡಿಸ್ಟ್ರಿಕ್ಟ್ ಲೆವೆಲ್ ರಿಕ್ರೂಟ್ಮೆಂಟ್ ಕಮಿಟಿ ಅಂತ ಮಾಡ್ಕೊಂಡು ಅದಕ್ಕೆ ನಂಗೆ ಸೆಲೆಕ್ಷನ್ ಆಯ್ತು. ಅದು ಫಸ್ಟ್ ಅಪಾಯಿಂಟ್ಮೆಂಟ್ ಕೊಪ್ಪ ತಾಲೂಕು ತಮ್ಮಡೊಳ್ಳಿ ಗ್ರಾಮ ಮುಡುಮುಡಿ ಅಂತ ಶಾಲೆ. ಅದು LPS 1ರಿಂದ 4 5 ವರ್ಷ ಸರ್ವಿಸ್ ಮಾಡಿದೆ ಅಲ್ಲಿ. 5 ವರ್ಷ 23/10/62 ಅಪಾಯಿಂಟ್ಮೆಂಟ್ ಆಗಿದ್ದ. ಅಂದ್ರೆ ಅಲ್ಲಿಂದ 67 ಮುಡುಮುಡಿಯಲ್ಲಿ 72 ತನಕ ಇದ್ದೆ. 72 ಮೇ 30ನೇ ತಾರೀಕು ಶೃಂಗೇರಿ ಬಾಯ್ಸ್ ಮಿಡ್ಲ್ ಸ್ಕೂಲ್ ಅಲ್ಲಿ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬಂದೆ. ನಾನು ಶೃಂಗೇರಿಯಲ್ಲೇ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ 3 ವರ್ಷ ವರ್ಕ್ ಆದ್ಮೇಲೆ 75ರಲ್ಲಿ ಮೆಣಸೆ ಶಾಲೆಗೆ ಟ್ರಾನ್ಸ್ಫರ್ ಆಯ್ತು. ಅಲ್ಲಿ 3 ವರ್ಷ ಇದ್ದೆ. ಅಲ್ಲಿಂದ ಶೃಂಗೇರಿ ತಾಲೂಕೆ, ಮತ್ತೆ ಬೇರೆ ಯಾವ ತಾಲೂಕು ನೋಡ್ಲಿಲ್ಲ. ಶೃಂಗೇರಿ ತಾಲೂಕು ಹತ್ರ ಅದು ಹುಲಿಮನೆ ಶಾಲೆ ಅಂತಿದೆ, ಅದು ಕೆಳಕೊಪ್ಪ ಅಂತ ಹೇಳ್ತಾರೆ. ಅಲ್ಲಿ 3 ವರ್ಷ ಇದ್ದೆ ಅಲ್ಲಿ. ಅದಾದ ನಂತರ ಮೆಣಸೆಗೆ ಮತ್ತೆ ಪುನಃ ವಾಪಸ್ ನಂಗೆ ಕರ್ಸ್ಕೊಂಡ್ರು. ಅಲ್ಲಿ ಮತ್ತೆ 4-5 ವರ್ಷ ಇದ್ದೆ. ಆಮೇಲೆ 4-5 10 ವರ್ಷ ಅಲ್ಲಿ ಮಾಡಿದೆ ಮತ್ತೆ. ಆಮೇಲೆ ನನಗೆ ಲಾಸ್ಟಿಗೆ ಲಾಂಗ್ ಸ್ಟ್ಯಾಂಡಿಂಗ್ ಆದ, ಮತ್ತೆ ಅವ್ರಿಗೆ ಹೋಗು ಅನ್ನೋಕ್ಕಿಂತ ಮುಂಚೆ ನಾನಾಗೆ ಬೇರೆ ಕಡೆ ಹೋಗ್ಬೇಕು ಅಂತ ಹೇಳಿ ನಾನು ಅಡ್ಗದ್ದೆ ಶಾಲೆಗೆ ಟ್ರಾನ್ಸ್ಫರ್ ಕೊಟ್ರು ನಂಗೆ. ಅಲ್ಲಿ ಒಂದು 5 ವರ್ಷ ಮಾಡಿದೆ. ಅಷ್ಟೊತ್ತಿಗೆ ನಂಗೆ ಪ್ರಮೋಷನ್ ಬಂದು, ಆ ಪ್ರಮೋಷನ್ ಬಂದಾಗ ನಾನು ಮುಂಚೆ ಒಬ್ಬರು BO ಇದ್ರು, ವೀರಣ್ಣ ಅಂತೇಳಿ. ಅವ್ರು ನಂಗೆ ಹೇಳಿದ್ರು, ನೀನು ಪುನಃ ನಿಮ್ಮ ಮೆಣಸೆ ಶಾಲೆಗೆ ಹೋಗ್ಬೇಕು, ಆ ಶಾಲೆಯನ್ನು ಅಭಿವೃದ್ಧಿ ಪಡಿಸ್ಬೇಕಾದ್ರೆ ನೀನೇ ಹೋಗ್ಬೇಕು ಅಲ್ಲಿಗೆ, ಅದು ಪೂರಾ ಇದಾಗಿದೆ, ಅದು ನೀವು ಹೋಗು ಅಂತೇಳಿ ಹೇಳಿದ್ರು ನಂಗೆ. ಮೀಟಿಂಗ್ ನಲ್ಲಿ ಹೇಳಿದ್ರು, ನಾನು ಹಿಂಗೆ ಆರ್ಡರ್ ಕೊಡ್ತೇನೆ, ಬಂದ ತಕ್ಷಣ ಹೋಗಿ ರಿಪೋರ್ಟ್ ಮಾಡ್ಕೊ ನೀನು. ಅದರಿಂದ ಆರ್ಡರ್ ಕೊಟ್ರು ನಂಗೆ. ನಾನು ಅಡ್ಗತ್ತಿಂದ ರಿಲೀವ್ ಆದೆ. ನಾನೇ ಹೆಡ್ ಮಾಸ್ಟರ್ ಆಗಿದ್ದೆ ಅಲ್ಲೂ ಹೆಡ್ ಮಾಸ್ಟರ್ ಆಗಿದ್ದೆ. ಅಲ್ಲಿಂದ ರಿಲೀವ್ ಆಗಿ ಬಂದು ಮೆಣಸಲ್ಲಿ ರಿಪೋರ್ಟ್ ಮಾಡ್ಕೊಂಡೆ. ಅದು ಪ್ರಮೋಷನ್ ಆಗಿ ಹೆಡ್ ಮಾಸ್ಟರ್ ಆಗಿದೆ. 1 ವರ್ಷ ಮತ್ತಾಯ್ತು. 99ರಲ್ಲಿ ಜೂನ್ 30, 99ರಲ್ಲಿ ನಂಗೆ ರಿಟೈರ್ ಆಯ್ತು. ಅಲ್ಲೇ ಮೆಣಸಲ್ಲೇ. ಅಂದ್ರೆ ಒಟ್ಟಿಗೆ ನಿಮ್ದು ಸರ್ವಿಸ್ ಎಷ್ಟು ವರ್ಷ ಮಾಡಿದ್ರಿ ನೀವು? ಅಧ್ಯಾಪಕರಾಗಿ ಎಷ್ಟು ಜನ ವರ್ಷ ದುಡಿದಿದ್ರಿ? ಹೆಡ್ ಮಾಸ್ಟರ್ ಆಗಿ ಈ ತರ 2 ಪ್ರಮೋಷನ್? ಒಂದೇ ಪ್ರಮೋಷನ್. ನಾನು 31 ವರ್ಷ 8 ತಿಂಗಳು 11 ದಿವಸ ಸರ್ವಿಸ್ ಮಾಡಿದ್ರಿ ಟೋಟಲ್. ಅಧ್ಯಾಪಕರಾಗಿ ಎಷ್ಟು, ಒಂದು ಅಂದಾಜು? ಹೆಡ್ ಮಾಸ್ಟರ್ ಆಗಿ ಎಷ್ಟು ವರ್ಷ? ಹೆಡ್ ಮಾಸ್ಟರ್ ಆಗಿ 25 ವರ್ಷ ಮಾಡಿದೆ. ಈ ನಡುವಿನಲ್ಲಿ ನಿಮ್ಗೆ ಬಹಳ ಹಿಂದೆ ಆಗ ಸೌಕರ್ಯಗಳೆಲ್ಲ ತುಂಬಾ ಕಡಿಮೆ ಇತ್ತು. ಈ ಶಾಲೆಗೆ ಬರುವಂತಹ ಮಕ್ಕಳಿಗೆ ಪ್ರಪ್ರಥಮವಾಗಿ ನನಗೆ ಅಪಾಯಿಂಟ್ಮೆಂಟ್ ಏನಾಯ್ತಲ್ಲ, ಅದು ಸುಮಾರು ಇಲ್ಲಿಂದ 8-10 ಕಿಲೋಮೀಟರ್ ಇತ್ತು, ಕೊಪ್ಪ ತಾಲೂಕದು. ಆದ್ರೆ ನಾನು ಊರು ಬಿಟ್ಟು ಬೇರೆ ಯಾವ ಊರಿಗೂ ಹೋಗ್ಲಿಲ್ಲ, ಮನೆಯಿಂದಾನೇ ಓಡಾಡಿದ್ದೇನೆ ಕಡೆಯವರೆಗೂ. ಅಲ್ಲಿಗೆ ಸೈಕಲ್ ಅಲ್ಲಿ ಹೋಗ್ತಿದ್ದೆ. ಹೆಚ್ಚು 10-11 ಕಿಲೋಮೀಟರ್ ಆಗ್ತಿತ್ತು ಡೈಲಿ. ಸೈಕಲ್ ಅಲ್ಲಿ ಹೋಗಿ ಸೈಕಲ್ ಅಲ್ಲೇ ಬರ್ತಾ ಇದ್ದೆ. ಆಮೇಲೆ ಶೃಂಗೇರಿ ಟೌನಿಗೆ ಟ್ರಾನ್ಸ್ಫರ್ ಆಯ್ತು ನಾನು. ಇದು ಈ
ನಡುವೆ ನಿಮ್ಮ ತಂದೆಯವರು ಅವರಿಗೇನು ಜಮೀನಿತ್ತು, ಅವರ ವ್ಯವಹಾರ ಏನಿತ್ತು, ಅವರ ವಿದ್ಯಾಭ್ಯಾಸ ಏನಾಗಿತ್ತು? ತಂದೆಯವರು ಆಗಿತ್ತು ಆಗಿನ ಕಾಲದಲ್ಲಿ. ಆಗಿನ ಕಾಲದ ಅವ್ರು ತುಂಬಾ ಬುದ್ಧಿವಂತರಿದ್ರು. ಅವರಿಗೆ ಈ ಕಾನೂನು ವಿಚಾರದಲ್ಲಿ, ಕೋರ್ಟ್ ವಿಚಾರದಲ್ಲಿ ಅದೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅವರಿಗೆ. ತುಂಬಾ ಜನ ಅವತ್ತು ಬಂದು ಸಲಹೆ ಕೇಳ್ತಿದ್ರು, ಅವ್ರ ಕೆಲ ಕೆಲಸಗಳನ್ನು ಮಾಡಿಸ್ಕೊತಿದ್ರು, ಬರ್ಸ್ಕೊತಿದ್ರು. ಊರಲ್ಲಿ ಏನಾರು ಜಗಳಾಗ್ತಾವಲ್ಲ, ಗಂಡ ಹೆಂಡತಿ ಅದು ಇದು ಬೇರೆ ಏನೋ ತರ ಜಗಳ ಆದ್ರೂ ಪಂಚಾಯತ್ ನಮ್ಮನೆ ಇದೇ ಮನೆಯಲ್ಲಿ ಆಗ್ತಿತ್ತು, ನಮ್ಮ ಹಳೆ ಮನೆ ಒಳಗೆ. ಅದು ತೀರ್ಮಾನ ಮಾಡಿಕೊಡ್ತಿದ್ರು. ಆಮೇಲೆ ಪಂಚಾಯತ್ ಮೆಂಬರ್ ಆಗಿ ಅಧ್ಯಕ್ಷರಾಗಿ ಸರ್ವಿಸ್ ಮಾಡಿದಾರೆ ಆಗಿನ ಕಾಲದಲ್ಲಿ. ಒಳ್ಳೆ ಹೆಸರು ತಗೊಂಡಿದ್ದಾರೆ ಅದರಲ್ಲಿ. ಆಮೇಲೆ ಅಷ್ಟೆಲ್ಲ ಆದ್ಮೇಲೆ ಅದ್ ಬಿಟ್ಟು ಮನೆಯಲ್ಲೇ ಇದ್ರು ಅವರು. ಅಂದ್ರೆ ಅವರು ಆಕ್ಟಿವ್ ಇದ್ರು. ಅವ್ರು ಬ್ಯಾಡ್ಮಿಂಟನ್ ಆಡ್ತಿದ್ರು, ಒಂದು ಟೂರ್ನಮೆಂಟ್ ಮಾಡಿದ್ರು. ಆಮೇಲೆ ಅವ್ರ ಫ್ರೆಂಡ್ ಸರ್ಕಲ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಈ ಸಹಕಾರ ಸಾರಿಗೆ ಒಳಗೆ ಆನರರಿ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದಾರೆ. ಶೃಂಗೇರಿ ಶಾರದಾ ಕೋಆಪರೇಟಿವ್ ಸೊಸೈಟಿ ಅಂತಿದೆ. ಆ ಕಾಲದಲ್ಲಿ ಅಷ್ಟು ದೊಡ್ಡ ಮನುಷ್ಯರಾಗಿದ್ರು. ಹೌದು. ಏನಾದ್ರು ಸಲಹೆ ಕೇಳಿ ತುಂಬಾ ಜನ ಬರ್ತಿದ್ರು. ಊರಿಗೆ ಒಬ್ರು ಗುರಿಕಾರನಾಗಿ ಇದ್ರು. ಇದು ಹೌದು. ಊರಲ್ಲಿ ಅವ್ನ ಕಂಡ್ರೆ ಹೆದರಿಕೆ ಜನ ಇತ್ತು. ಅಂದ್ರೆ ಕೆಟ್ಟದ ರೀತಿಯಲ್ಲ, ನೋಡಿರೋ ಒಂಥರ ಭಯ, ಮರ್ಯಾದೆ, ವ್ಯಕ್ತಿತ್ವ ಹಂಗಿತ್ತು ಅವ್ರದ್ದು. ಆಮೇಲೆ ಅವರು ಶೃಂಗೇರಿ ಜಹಗೀರ್ ಇತ್ತು ಅವಾಗ, ಮಠದ ಆಡಳಿತ ಎಲ್ಲ ಮಠದ್ದೇ ಇತ್ತು. ಆ ಕಾಲದಲ್ಲಿ ಅವರಿಗೆ ಮಠದಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರು. ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದ್ರು. ಅದನ್ನು ಮಾಡಿ ಮಠದಲ್ಲಿ ಸರ್ವಿಸ್ ಮಾಡಿದ್ರು. ಆಮೇಲೆ ಅದನ್ನ ಬಿಟ್ಟು ಅವರು ಮನೆಯಲ್ಲೇ ಇದ್ರು. ಅವರು ಈ ನಡುವೆ ಅವರಿಗೆ ಜಮೀನು ಏನಾದ್ರು ಇತ್ತು. ಜಮೀನು ಎಷ್ಟಿತ್ತು? ಸಾಮಾನ್ಯ ಜಮೀನು ಸುಮಾರು ತರಿ ಒಂದು 10 ಎಕರೆ ಇತ್ತು. ಭಾಗ ಇತ್ತು. ಎಲ್ಲ ನಮ್ಗೆ ಗೇಣಿ ಕೊಟ್ಟಿತ್ತು, ಸ್ವಂತ ಮಾಡ್ತಿರ್ಲಿಲ್ಲ ಅವರು. ಆಮೇಲೆ ಒಂದ್ ಸ್ವಲ್ಪ ಬಿಡಿಸ್ಕೊಂಡು ನಾವು ಒಕ್ಕಲು ಮಸೂದೆ ಹೌದೌದು ಭೂ ಸುಧಾರಣೆ ಕಾನೂನಲ್ಲಿ ಉಳುವವನೇ ರೈತ ಅವರಿಗೆ ಆಯ್ತಲ್ಲ, ಆ ತರ ನಿಮ್ಗೆ ಜಮೀನು ಹೋಯ್ತು. ಆಮೇಲೆ ಹೋಯ್ತು. ಸ್ವಲ್ಪ ಬಿಡಿಸ್ಕೊಂಡಿದ್ದು 1 ಎಕರೆ 2 ಎಕರೆ ಒಟ್ಟು ಭಾಗ ಇತ್ತು ತರಿ, ಮತ್ತೊಂದ್ ಸ್ವಲ್ಪ ಇಲ್ಲೇ 1 ಎಕರೆ ತರಿ, ಒಟ್ಟು 4 ಎಕರೆ ಉಳಿತು. ನಾವು ಈಗ ನಿಮ್ಮ ಅಪ್ಪ ಅಥವಾ ನಿಮ್ಮ ಫ್ಯಾಮಿಲಿ ನಿಮ್ದು ಮೂಲ ಎಲ್ಲಿ ಅಂತ ಹೇಳಿ ನಿಮ್ಗೆ ನಾವು ಕೇಳಿದ ಪ್ರಕಾರ ಮುಂಚೆ ಬಹಳ ಹಿಂದೆ ನಾವೆಲ್ಲ ಇದರಿಂದ ಬಂದವ್ರು ಅಷ್ಟೇ, ಕೋಕಣಿಂದ ಬಂದವ್ರು ನಾವು. ಇಷ್ಟುಗಳ ಕಾಲದಲ್ಲಿ ಎಲ್ಲ ಬಂದವ್ರು ಅಂತೆ. ಆ ಬಂದ ಪ್ರಕಾರ ನಮ್ಗೆ ನಾನ್ ತಿಳಿದ ಪ್ರಕಾರ ಹೊಸಮಾರು ಎಂತ ಹೆಸರು ಮಹೇಶ್? ಗಂಗೆ ನೀರು. ಆ ಗಂಗೆ ನೀರು ಅಲ್ಲೂ ಮೂಲ ನಮ್ದು ಅಂತ. ಅಲ್ಲೂ ಬಾಪಟ್ರಿ, ಸೀತಾರಾಮ್ ಬಾಪಟ್ ಅಂತ ಇದ್ರು. ಅಂತ ಅಲ್ಲಿ ಮೂಲ ಅಂತ ನಾವು ಹೇಳ್ತಾರೆ ಗಂಗೆ ನೀರು. ಈ ನಡುವೆ ನಿಮ್ಗೆ ಇಲ್ಲಿ ಒಂದು ದೇವಸ್ಥಾನ ಎಲ್ಲ ಇದೆ, ಅದರ ಬಗ್ಗೆ ಹೇಳ್ಬೇಕಾದ್ರೆ. ನಮ್ದು ಮೂಲ ಮನೆ ಇದೆ, ಅಲ್ಲಿ ಗಣಪತಿ ದೇವಸ್ಥಾನ ಇದೆ. ಮಧ್ಯ ಗಣಪತಿ, ಸುತ್ತ ಮನೆ ಇದೆ. ದೇವಸ್ಥಾನ ಹೇಗಂದ್ರೆ ನಮ್ಮ ಮುತ್ತಜ್ಜ ಸ್ಥಾಪನೆ ಮಾಡಿದ್ದಂತೆ ಕೇಳಿದ್ದ ಕಥೆ ಅದು. ಅವ್ ಹಿಂದೆಲ್ಲ ಬೆಳಿಗ್ಗೆ ಮುಂಚೆ ಎಲ್ಲ ಇದ್ದು ಹೊರಗಡೆ ಇದಕ್ಕೆ ಹೋಗ್ತಿದ್ರು ಅವ್ರು, ಐರ್ನೇಶ ಅಂತಿರಲ್ಲ, ಅದಕ್ಕೆ ಹೋಗ್ತಾ ಇದ್ರು. ಹೋದಾಗ ಅಲ್ಲಿ ಒಂದು ನರಸಿಂಹಪುರ ಅಂತಿದೆ, ಅಲ್ಲಿ ಒಂದು ಉಡಿ ಒಳಗೆ ಕಪ್ಪು ಕಲ್ಲು ಕಾಣ್ತವ್ರಿಗೆ. ಅದ್ ಏನು ಅಂತ ವಿಚಾರ ನೋಡೋ ಹೊತ್ತಿಗೆ ಅದು ಗಣಪತಿ ವಿಗ್ರಹ ಕಾಣ್ತವ್ರಿಗೆ. ಅದು ನೋಡಿದ್ರು ಅವ್ರಿಗೆ ಭಾರಿ ಬೇಜಾರಾಯ್ತು. ಸೀದಾ ಅವಾಗ ಮಠದ ಆಡಳಿತ ಜಹಗೀರು ಮಠಕ್ಕೆ ಹೋದ್ರು. ಅವ ಸನ್ನಿಧಾನ ಭೇಟಿ ಮಾಡಿದ್ರು, ಕೇಳಿದ್ರು ಅವರನ್ನ, ಹೀಗಿದೆ ನಾನು ತಂದು ಸ್ಥಾಪನೆ ಮಾಡ್ತೇನೆ, ನಮ್ಗೆ ನಿಮ್ದು ಅದಕ್ಕೆ ಆಶೀರ್ವಾದ ಬೇಕು ನಮ್ಗೆ, ಹಾಗೆ ಅಂತ. ತುಂಬಾ ಸಂತೋಷ, ನೀವು ಮಾಡಪ್ಪ, ನೀನು ಮಠದಿಂದ ಏನ್ ಸಹಕಾರ ಬೇಕಾದ್ರೂ ಕೊಡ್ತೀವಿ ನಾವು ನಿಮ್ಗೆ ಅಂತ. ನಂಗೆ ಸಹಕಾರಕ್ಕಿಂತ ನಿಮ್ಮ ಆಶೀರ್ವಾದ ಬೇಕು ನಮ್ಗೆ ಅಂತ ಹೇಳಿದ್ರಂತೆ. ಹಾಗೆ ತಂದು ಅವರು ಅದನ್ನ ಸ್ಥಾಪನೆ ಮಾಡಿದ್ದಂತ. ನಿರಂತರವಾಗಿ ಅದಕ್ಕೆ ಪೂಜೆ ಎಲ್ಲ ನಡೀತಾ ಇದೆ. ಅದಕ್ಕೆ ಜಮೀನೆಲ್ಲ ಮಾಡಿದ್ರು, ಮಾಡಿಟ್ಟಿದ್ದು. ಅಡಿಕೆ ಬರಂಗ್ ಮಾಡಿದ್ದು, ಭತ್ತ ಬರಂಗ್ ಮಾಡಿದ್ರು, ಅದು ನಡೀತಾ ಇತ್ತು. ಈಗ ಅದು ಎಲ್ಲ ಭೂ ಸುಧಾರಣೆ ಹೋಗಿದೆ. ಈಗ ನೀವೇ ನಡೆಸ್ತಾ ಇದ್ರಿ? ನಾವೇ ನಡೆಸ್ತಾ ಇದ್ವಿ, ನನ್ನ ತಮ್ಮ ಮಾಡ್ತೇವೆ, ನಾವು ಮಾಡ್ತೇವೆ. ಆಮೇಲೆ ನಿಮ್ಮ ಅಮ್ಮ ಎಲ್ಲಿಯವರು? ನೀವು ಮನೆಯಲ್ಲೆಲ್ಲ ಮರಾಠಿ ಮಾತಾಡ್ತಿರಲ್ಲ, ಅದರ ವಿಷಯ ಸ್ವಲ್ಪ ಹೇಳಿ. ಅಂದ್ರೆ ನಮ್ಮ ತಾಯಿ ಉತ್ತರ ಕರ್ನಾಟಕ ಅಂದ್ರೆ ಧಾರವಾಡ ಅಂತ, ಅಲ್ಲಿಂದ ಬಂದವರಂತೆ. ಅವರ ತಂದೆ ಇನ್ಸ್ಪೆಕ್ಟರ್ ಆಗಿದ್ದಂತೆ, ಪೊಲೀಸ್ ಇನ್ಸ್ಪೆಕ್ಟರ್. ಅದ್ ಕೇಳಿದ್ದೆ ನಾನು. ಆಮೇಲೆ ನಾವು ನೋಡಿಲ್ಲ ಅವ್ರನ್ನ, ಅಜ್ಜಿ ನೋಡಿದ್ವಿ. ಅವ್ರು ಅಲ್ಲಿಂದ ಬಂದವರು. ಅದು ಬರೋ ಕಾರಣ ಏನು ಅಂದ್ರೆ, ನಮ್ ತಂದೆಗೆ ಒಬ್ಬರು ಮಾವಶಿ ಮಗ ಬೆಂಗಳೂರಲ್ಲಿ, ಅವ್ರ ಹೆಸರು ದತ್ತಾತ್ರೇಯ ಗೋಡ್ಸೆ ಅಂತ. ಅವ್ರ ಅಣ್ಣ ತಮ್ಮ ದತ್ತಾತ್ರೇಯ ಗೋಡ್ಸೆ, ಅವ ಏನೊಂದು ಗಂಗಾಧರ ಗೋಡ್ಸೆ ಅಣ್ಣ ತಮ್ಮ. ಗಂಗಾಧರ ಗೋಡ್ಸೆ ಹುಬ್ಳಿಲಿ ಅವರು ಪೌರೋಹಿತ್ಯ ಮಾಡ್ತಾ ಇದ್ರು. ಅವ್ರ ತಾಯಿ ಅವ್ರಿಗೆ ತುಂಗಮಾವಶಿ ಅಂತಿದ್ರು ಅವರೆಲ್ಲ. ನಮ್ಮ ತಾಯಿ, ನಮ್ಮ ತಂದೆ ಎಲ್ಲ. ಅವ್ರಿಗೆ ಗಾವಜ್ಜಿ ಅಂತ ಒಂದು ಹೆಸರು, ಒಂದು ಟೈಟ್ಲ್ ಇತ್ತು ಅವರಿಗೆ. ಎಲ್ಲಿ ಯಾವ ಊರಿ ಬೇಕಾದ್ರೂ ಹೋಗ್ತಿದ್ರು ಒಬ್ಬರೇ ಅವರು. ಭಯಂಕರ ಆಕ್ಟಿವ್ ಆಗಿದ್ರು. ಅವರ ತಂಗಿನ ಇಲ್ಲಿ ತಂಗಿನ ಅಕ್ಕ ಏನೋ ಗೊತ್ತಿಲ್ಲ ಕರೆಕ್ಟ್, ಬೀಡೆ ಸುಬ್ಬಣ್ಣಯ್ಯ ಅಂತಿದ್ರು. ಅವರಿಗೆ ಕೊಟ್ಟಿತ್ತು. ಅವ್ರಿಗೆ ಮಕ್ಕಳಿರ್ಲಿಲ್ಲ. ನಮ್ ತಂದೆ ಇನ್ನು ಸಣ್ಣ ಹುಡುಗರಿದ್ದಾಗ ನಮ್ ತಾಯಿ ತೀರ್ಹೋದ್ರಂತೆ. ಅವಾಗ ಅವ್ರು ನೋಡೋರು ಯಾರು ಇದಿಲ್ಲ ಅಂತ ಹೇಳಿ ತಂದೆ ಅಷ್ಟು ಗಮನ ಕೊಡ್ಲಿಲ್ವ ಏನೋ ಗೊತ್ತಿಲ್ಲ. ಆಗ ಬಿಡೆ ಸುಬ್ಬಯ್ಯ ಅನ್ನೋರು ತಂದೆನ ಸಾಕಿ ದೊಡ್ಡ ಮಾಡಿ ಮುಂಜಿ ಮದುವೆ ಎಲ್ಲ ಮಾಡಿದ್ದು. ಅವ್ರ ಹೆಂಡತಿನೂ ಕೂಡ, ಅಂದ್ರೆ ಬಿಡೆ ಸುಬ್ಬಯ್ಯನ ಹೆಂಡತಿನೂ ಕೂಡ ತುಂಗುಮಾವಶಿ ಅಂತ ಹೇಳಿದ್ರು, ಅವ್ರ ಅಕ್ಕ ತಂಗಿ ಅವರು ಆ ಕಡೆ ಇರೋರು. ಹಾಗಾಗಿ ಅವ್ರದ್ದು
ಭಾಷೆ ನಾವು ಮರಾಠಿ ಬರೋಕ್ಕೆ ಹಾಗೆ ಮನೆಯಲ್ಲೆಲ್ಲ ಮರಾಠಿ ಮರಾಠಿ ಮಾತಾಡ ನಮ್ಮ ತಾಯಿಗೂ ಬರ್ತಿತ್ತು, ನಮ್ಮ ತಂದೆನೂ ಮಾತಾಡ್ತಿತ್ತು. ನಮಗದು ಆಮೇಲೆ ನಮ್ಮ ಸಂಬಂಧಗಳೆಲ್ಲ ಈ ಕಡೆ ಮಹಾರಾಷ್ಟ್ರ ಕಡೆಗೆ ಆಗಿ ಶುರು ಆಯ್ತು. ನಮ್ಮ ಅಕ್ಕನ್ನು ಕೂಡ ನಾವು ಬಾಂಬೆ ಕೊಟ್ಟು ಗಾಡಿಗಳು ಅಂತ ಹೇಳೋರು ಅವ್ರಿಗೆ ಕೊಟ್ಟು ಅವರಿಗೆಲ್ಲ ಮರಾಠಿ ಬರ್ತದೆ, ಹಾಗಾಗಿ ಮರಾಠಿನೇ ಮಾತಾಡ್ತೀವಿ. ಆ ಬಿಡೆ ಸುಬ್ಬಯ್ಯನ ಹೆಂಡ್ತಿನವ ನಮ್ಮ ಅಜ್ಜಿ, ನಮ್ಮ ತಂದೆ ತಾಯಿ ಅವರೆಲ್ಲ ಅಕ್ಕ ತಂಗಿಯರು, ಮಾವಶಿ ಮಕ್ಕಳೆಲ್ಲ ಅವರು. ಹಾಗಾಗಿ ಸಂಬಂಧ ಆಗ ಪ್ರಾಯಶಃ ನಮ್ಮ ತಾಯಿಯನ್ನ ಅವರೇ ಎಲ್ಲ ಸಂಬಂಧ ಬೆಳೆಸಿದ್ದು. ನಮ್ಮ ತಾಯಿಗಳು ಉತ್ತರ ಕರ್ನಾಟಕದವರೇ, ಅವ್ರಿಗೆ ಮರಾಠಿ ಬರ್ತಿತ್ತು, ಹಾಗೆ ನಮಗೂ ಎಲ್ಲ ಮರಾಠಿ ಬರ್ತಿತ್ತು. ನಮ್ಮ ಅಕ್ಕನ ಬಾಂಬೆ ಕೊಟ್ಟು ಅವ್ರ ಗಾಡಿಗಿಲ್ಲ ಅಂತವ್ರು, ಅವರಿಗೂ ಮರಾಠಿ ಬರ್ತಿತ್ತು, ನಮಗೆಲ್ಲ ಮರಾಠಿ ಬರ್ತಿತ್ತು. ಮತ್ತು ಸಂಬಂಧ ಎಲ್ಲ ನಮ್ದು ಮಹಾರಾಷ್ಟ್ರ ಕಡೆನೇ ಜಾಸ್ತಿ, ನಮ್ಗೆ ಕನ್ನಡ ದಕ್ಷಿಣ ಕನ್ನಡ ಕಡೆ ಕಡಿಮೆ. ಆಮೇಲೆ ನಮ್ಮ ಅಣ್ಣನಿಗೆ ಮದುವೆ ಆಗಿದ್ದು ಕಾಜಿಮುಗೇರು ನಾರಾಯಣ್ ಹೆಬ್ಬಾರ್ ಅಂತ, ಅವರ ಏಕೈಕ ಪುತ್ರಿ ಅವರು, ಅವ್ರ ಮಗಳನ್ನು ಕೊಟ್ಟು ಮದುವೆ ಆಯ್ತು. ಹಾಗಾಗಿ ನಮ್ಗೆ ಸ್ವಲ್ಪ ಸಂಬಂಧ ಆ ಕಡೆ ಬೆಳಗ್ತದೆ. ಆಮೇಲೆ ನನ್ನ ತಮ್ಮನ ಹೆಣ್ಣು ಅವರು ಪಾಠಕ್, ಅವರು ಕಣ್ಣು ಇದಲ್ಲ, ಕಣ್ಣು ತಂದೆ ಹೆಸರು ನಿಮ್ಗೆ ಉಮಾನಾಥ್ ಪಾಠಕ್, ಉಮಾನಾಥ ನೀಲಕಂಠ ಪಾಠಕ್ ಅಂತ, ಅವರೆಲ್ಲ ಕಾರ್ಕಳದ ದುರ್ಗದಲ್ಲಿ ಇದ್ದರು. ಹಾಗಾಗಿ ಅವ್ರ ಸಂಬಂಧ ಅಲ್ಲಿದೆ. ಹಾಗಾಗಿ ನಮ್ಮ ಸ್ವಲ್ಪ ಕೆಳಗಡೆ ನಾವು ಹೋಗ್ತರು ಮಾಡಿದ್ವಿ. ಆಮೇಲೆ ಅವರು ನಿಮ್ಮ ಅಣ್ಣ ಅಲ್ಲಿಗೆ ಹೋಗ್ಲಿಕ್ಕೆ ಕಾರಣ ಏನು? ನಮ್ಮ ಅಣ್ಣ ಆಕ್ಚುಲಿ ಮೆಕ್ಯಾನಿಕಲ್ ಡ್ರಾಫ್ಟ್ ಮನ್, ಅವನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದ, HAL ಮತ್ತು ITI ಕಂಪನಿ ಒಳಗೆ ಕೆಲಸ ಮಾಡ್ತಿದ್ದ. ಆಮೇಲೆ ಅವನಿಗೆ ಅದ್ಯಾಕೋ HL ಗೆ ಹೋದ, ಟ್ರಾನ್ಸ್ಫರ್ ಆಗಿದೆ ಬೇರೆ ಕಡೆ ಅಂತ ತಗೊಂಡು ಹೋದ. ITI ನಿಂದ ಟೆಲಿಫೋನ್ ಇಂಡಸ್ಟ್ರೀಸ್ ಇಂದ HL ಗೆ ಹೋದ, ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಲಿಮಿಟೆಡ್ ಆ ಕಂಪ್ನಿಗೆ ಹೋದ. ಅಲ್ಲಿ ಎಲ್ಲ ತಮಿಳರು ಜಾಸ್ತಿ ಅಂತ, ಅಲ್ಲಿ ಟೇಬಲ್ ಅವ್ರ ಸರ್ಕಲ್ ಪೂರಾ ಅವರವರೇ ಆಗಿ ಇವ್ರಿಗೆ ಸ್ವಲ್ಪ ಉಪದ್ರ ಶುರು ಆಯ್ತು. ಅವನಿಗೂ ಬೇಸರ ಬಂತು, ನಂಗೆ ಅಲ್ಲಿ ಆಗೋದಿಲ್ಲ ಅನ್ನೋ ಮಟ್ಟಕ್ಕೆ ಬಂದ ಅವನು. ಆವಾಗ ನಾರಾಯಣ ಹೆಬ್ಬಾರ್ಗೆ ಒಬ್ಬರೇ ಮಗಳಾಗಿದ್ದ, ಅವರಿಗೂ ಅಗತ್ಯ ಇತ್ತು. ಅವರು ಹಾಗಾದ್ರೆ ನೀನು ಅಲ್ಲಿ ಬಾ, ನಿಂಗೆ ನಾ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿ ಅವರು ಅವ್ರನ್ನ ಕರ್ಕೊಂಡೋಗಿ ಮನೆಗಿನ ಕಟ್ಟಿ ಎಲ್ಲ ಪೂರ ಸಂಸಾರ ಹೂಡಿಕೊಟ್ರು, ಪೂರ ವ್ಯವಸ್ಥೆ ಮಾಡಿಕೊಟ್ರು. ಜಮೀನು ಎಲ್ಲ ಅವನ ಹೆಸರಿಗೆ ಮಾಡಿ ಇದೆಲ್ಲ ಮಾಡಿ ವ್ಯವಸ್ಥೆ ಮಾಡಿಕೊಟ್ರು. ಹಾಗೆ ಅವರು ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಈಗ ಅವರಿಗೆ ಎಷ್ಟು ಜನ ಮಕ್ಕಳು? ಅವರಿಗೆ 3 ಗಂಡು 1 ಹೆಣ್ಣು, ಎಲ್ಲರೂ ಮದುವೆ ಆಗಿ ಸೆಟ್ಲ್, ಎಲ್ಲರೂ ಮದುವೆ. ಆಮೇಲೆ ಇನ್ನೊಬ್ರು ನಿಮ್ಮ ತಮ್ಮ ಬಾಂಬೆಯಲ್ಲಿ ಇದ್ದ, ಅವನ ಒಂದು ಫರ್ಮಾಟೆಕ್ಸ್ ಅಂತ ಒಂದು ಕಂಪನಿ ಕೆಲಸಕ್ಕಿದ್ದ, ಈಗೆಲ್ಲ ರಿಟೈರ್ ಆಗಿದೆ. ಈಗ ಗಂಡ ಹೆಂಡತಿಬ್ರು, ಅವನಿಗೆ ಮಕ್ಕಳಿಲ್ಲ, ಅವರಿಬ್ಬರು ಅಲ್ಲೇ ಇದ್ದಾರೆ. ಈ ತಮ್ಮ ಉದಯ್ ಕುಮಾರ್ ಬಾಪಟ್ PUC ಆಯ್ತು, ಅವ್ನು ಮತ್ತೆ ಮುಂದೆ ಕೆಲಸಕ್ಕೆ ಹೋಗ್ಲಿಲ್ಲ, ಓದಕ್ಕೂ ಹೋಗ್ಲಿಲ್ಲ, ಮತ್ತೆ ಮನೇಲಿ ಇದ್ದಾನೆ. ಕಡೆಗೆ ಅವನಿಗೆ ಎಲ್ಲ ನಾ ಇಲ್ಲಿ ಬಿಟ್ಟು ನಾ ಶೃಂಗೇರಿ ಟೌನ್ಗೆ ಹೋದೆ. ನಾನು ಅಲ್ಲೇ ನಮ್ದು ಅಲ್ಲಿ ಒಂದು ಮನೆ ಇತ್ತಲ್ಲಿ, ಅಲ್ಲೇ ನಾನು 32 ವರ್ಷ ಅಲ್ಲಿದ್ದೆ ನಾನು. ಇವನು ಮನೆ ಕಡೆ ನೋಡ್ಕೊಂಡು ಪೂಜೆ ಮಾಡ್ಕೊಂಡು ಸ್ವಲ್ಪ ಜಮೀನ್ ಇತ್ತಲ್ಲ ಅವನೇ ನೋಡ್ಕೊಂಡಿದ್ದ. ಅವ್ರ ಗಂಡ ಹೆಂಡತಿ ಇಬ್ಬರು ಇಲ್ಲ ಇದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಿಮ್ಮ ಪರಿಚಯ, ನಿಮ್ಮ ಬಾಲ್ಯ, ನಿಮ್ಮ ಅಪ್ಪ, ನೀವು ಹುಟ್ಟಿದ್ದು, ಇದರ ಬಗ್ಗೆ ಸ್ವಲ್ಪ ಹೇಳ್ಬೇಕು. ಕೊಲ್ಹಾಪುರದಿಂದ 1 ಗಂಟೆ ದಾರಿ ಕುರುಂದವಾಡ ಅಂತ ಇದೆ, ಅಲ್ಲಿ ರಾಜವಾಡ ಇತ್ತು, ಕುರುಂದವಾಡ ಅಲ್ಲಿ ನಾನು ಹುಟ್ಟಿದ್ದು. ಆಮೇಲೆ ನಮ್ಮ ತಂದೆ ಉಗ್ಲೆವಾಡಿಲೆ ಕೆಲಸ ಮಾಡ್ತಿದ್ರು, ಅಲ್ಲಿಂದ ಅಲ್ಲಿ ಉಗ್ಲೆವಾಡಿಗೆ ಹೋಗಿದ್ವಿ. ಅಲ್ಲೇ ನಮ್ಮ ಅಮ್ಮಂದು ಮದ್ವೆ ಆಯ್ತು. ಅಮ್ಮ ಬೆಳಗಾವ್ ಕಡೆಯವರು, ಅವಾಗ ಗಾಂಧಿ ಈ ಗಲಾಟಿಲೆ ಆ ಕಡೆ ಹೋಗಿದ್ದವ್ರು. ಅವಾಗ ಅವ್ರ ತಂದೆನ ಕೊಂದು ಹಾಕಿದ್ರು, ಮನೆಗೆ ಬೆಂಕಿ ಕೊಟ್ರು. ಹಂಗಾಗಿ ಎಲ್ಲ ಅಲ್ಲಿ ಹೋದ್ರು. ನಮ್ಮ ತಂದೆ ಫ್ರೆಂಡ್ ಆಗಿ ನಮ್ಮ ತಂದೆ ಜೊತೆಲೆ ಅವ್ರದ್ದು ಮದುವೆ ಆಯ್ತು. ಅಂದ್ರೆ ನಿಮ್ಗೆ ಈಗ ಎಷ್ಟು ವರ್ಷ ಆಯ್ತು? ಇದು ಎಷ್ಟನೇ ಇಸ್ವಿ ನಿಮ್ದು ಹುಟ್ಟಿದ? ಇದು ನಾ ಹುಟ್ಟಿದ್ದು 47ನೇ ಇಸ್ವಿ, ಸ್ವಾತಂತ್ರ್ಯ ಕಾಲದಲ್ಲಿ. ಆಮೇಲೆ ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಆಯ್ತು? ಎಲ್ಲ ಉಗ್ಲೆವಾಡಿಲೇ ಆಯ್ತು. ಉಗ್ಲೆವಾಡಿ ಅಂತ ಎಲ್ಲಿ ಆಗ್ತದೆ ಸಾಮಾನ್ಯ? ಉಗ್ಲೆವಾಡಿ ಅಂದ್ರೆ ಕರ್ನಾಟಕ ತಾಲೂಕು, ಸಾತಾರಾ ಜಿಲ್ಲಾ, ಕರ್ನಾಟಕ ತಾಲೂಕು, ಮಹಾರಾಷ್ಟ್ರ. ಅದ್ರೊಳಗೆ ಅಲ್ಲಿ ಉಗ್ಲೆ ಕ್ಲಾಸ್ ಕಂದೀಲ್ ಮಾಡ್ತಿದ್ರಲ್ಲ, ಕಂದೀಲ್ ಅಲ್ಲೇ ಮಾಡ್ತಿದ್ರು. ಆ ಕಂಪನಿ ಬಂದಾದ್ಮೇಲೆ ನಾವು ಧಾರವಾಡಕ್ಕೆ ಬಂದ್ವಿ. ಅವಾಗ ನಾ SSLC ಇದ್ದೆ. ನನ್ನ 4 ಜನ ತಮ್ಮೆಂದ್ರು, 6 ಜನ ನಾವು ತಂಗಿ ಅಲ್ಲಿ ಉಗ್ಲೆವಾಡಿಲೆ ಹೋದ್ಲು. 4 ಜನ ತಮ್ಮೆಂದ್ರು, ನಾನು ಧಾರವಾಡಕ್ಕೆ ಬಂದ್ವಿ. ಧಾರವಾಡ SSLC ಹೊತ್ತಿಗೆ ನಾ ಧಾರವಾಡಕ್ಕೆ ಬಂದ್ವಿ. ಅಲ್ಲೇ SSLC ಆಗ್ಲೇ ಇಲ್ಲ, ಮತ್ತಲ್ಲೇ 10ನೇ ತರಗತಿಲೇ SSLC ಇತ್ತು ಕರ್ನಾಟಕದಲ್ಲಿ. ಮಹಾರಾಷ್ಟ್ರದಲ್ಲೇ 11ನೇ ಇದರಲ್ಲೇ ಇತ್ತು, SSLC ಆಗ್ಲಿಲ್ಲ. ನಾ ಹಿಂದಿ ವಿಶಾರದ್ ಮಾಡಿದೆ. ಆಮೇಲೆ 20 ವರ್ಷಕ್ಕೆ ನನ್ನ ಮದ್ವೆ ಆಯ್ತು. ಇವ್ರ ಮಾವಶಿ ಇದ್ರು ಧಾರವಾಡದಲ್ಲಿ. ನನ್ನನ್ನು ನೋಡಿ ಈ ಹುಡುಗಿ ಆಗ್ಬೋದು ಇಲ್ಲೇ ಅಂತ ಹೇಳಿ ಇಲ್ಲೇ ಶೃಂಗೇರಿಲೇ ಮದ್ವೆ. ಅವಾಗೇನು ಗೊತ್ತೇ ಇರ್ಲಿಲ್ಲ. 20 ವರ್ಷಕ್ಕೆ ನಾ ಬಂದೆ. ನೀವು ಅಲ್ಲಿ ಮರಾಠಿಯಲ್ಲಿ ಇದ್ರಿ, ಆಮೇಲೆ ಪುನಃ ಕನ್ನಡ ನಾಡಿಗೆ ಬಂದು ಇಲ್ಲೆಲ್ಲ ಹೆಂಗೆ ನಿಮ್ಗೆ ಅಡ್ಜಸ್ಟ್ ಆಯ್ತು? ಹೆಂಗ್ ಕಷ್ಟ? ತುಂಬಾ ಕಷ್ಟ ಆಯ್ತು. ಇಲ್ಲಿ ಇಷ್ಟಿಷ್ಟ ಅನ್ನ ನೋಡಿ ನಂಗೆ ಅಳುನೇ. ಹೌದು, ಅಲ್ಲಿ ಚಪಾತಿ ತಿಂದು ಬಾಕ್ರಿ ತಿಂದು ಇಲ್ಲಿ ಒಂದು ಅನ್ನ ತಿನ್ಬೇಕು. ಇದೆಲ್ಲ ಸಮಸ್ಯೆಗಳನ್ನು ಹೇಗೆ ನೀವು ನಿಭಾಯಿಸಿದ್ರಿ? ಇದು ಎಲ್ಲ ಬೇರೆ. ಹೌದು, ರೀತಿ ರಿವಾಜುಗಳು.
ಇಲ್ಲಿ ಮಡಿ ಜಾಸ್ತಿ, ಒಂದಷ್ಟು ಬೈಸ್ಕೊಂತಿದ್ದೆ ಮತ್ತೆ ಕೈ ನೀವು ಈ ಭಾಕ್ರಿಯಿಂದ ಅನ್ನಕ್ಕೆ ಹೇಗೆ ಬಂದ್ರಿ? ಅದು ಹೇಗೆ ಆಯ್ತು? ನೀವು ಭಾಕ್ರಿ ತಿಂದವರು ಮತ್ತೆ ಅನ್ನದ ಕಡೆ ಹೇಗೆ ಸೆಟ್ ಆಯ್ತು? ಉಪಾಯ ಇಲ್ಲ, ಮಾಡ್ಕೊಂಡೇ ಹೋಗೋದು, ಬೇರೆ ಇಲ್ವಲ್ಲ. ಮಧ್ಯ ಯಾರು ಧಾರವಾಡದಿಂದ ತಂದ್ರೆ ಒಂದ್ ಜೋಳ ತರ್ತಿದ್ರು, ಹಿಟ್ಟು ಆಗ್ತಿತ್ತು ಮಧ್ಯ. ಅಂತೂ ಇಲ್ಲಿಯ ಫುಡ್ ಅನ್ನೇ ತಿಂತಾ ಇದ್ರಿ? ಮನೇಲೆ 10 ವರ್ಷ ಸಂಸಾರ ಆಯ್ತು. ಆಮೇಲೆ ಸಣ್ಣ ಮಗಳು 3 ವರ್ಷದವಳು ಇದ್ಲು. ಆಮೇಲೆ ಪ್ಯಾಟೆಗೆ ಹೋದ್ವಿ. ಇಲ್ಲಿ ಎಲ್ಲ ಬಿಟ್ಟು ಪ್ಯಾಟೆಗೆ ಹೋಗಿದ್ವಿ ನಾವು. ಅಲ್ಲಿ ಮತ್ತೆ ಶೂನ್ಯದಿಂದ ಸಂಸಾರ ನಿಲ್ಸಿದ್ದು. ಅಲ್ಲಿ ಏನೆಲ್ಲ ನಿಮ್ಮ ಇದು ಮಾಡಿದ್ರಿ? ಹಾಲ್ ಮಾರಾಟ ಮಾಡಿದೆ. ಎಷ್ಟು ಎಮ್ಮೆ ಇತ್ತು? ಒಂದೇ ಇತ್ತು, ಎಮ್ಮೆ 2 ದನ ಇತ್ತು, ಮಾರಾಟ ಮಾಡಿದೆ. ಆಮೇಲೆ ಸಣ್ಣ ಇತ್ತು. ಆಮೇಲೆ ಮತ್ತೆ ಪಿಜಿ ಮಾಡಕ್ ಶುರು ಮಾಡಿದೆ, ಮತ್ತೆ ಮೇಕಪ್ ಮಾಡಕ್ ಶುರು ಮಾಡಿದೆ. ಎಲ್ಲವೂ ಶೃಂಗೇರಿಯಲ್ಲಿ ಆರಂಭ ಇರಬಹುದು, ಅಲ್ಲಿವರೆಗೆ ಯಾವ್ದು ಇರ್ಲಿಕ್ಕಿಲ್ಲ. ಆಮೇಲೆ ಸ್ಕೂಲ್ಗಳಿಗೆ ಸ್ಕೂಲ್ ಡೇ ಇರುತ್ತಲ್ಲ, ಬಟ್ಟೆ ಕೊಡಕ್ ಶುರು ಮಾಡಿದೆ. ಕಚ್ಚೆ ಸೀರೆ ಇದು. ಅವಾಗ ನನ್ನ ಮಗ ಬಾಂಬೆಲೆ ಕೆಲ್ಸಕ್ಕಿದ್ದ. ಅಲ್ಲೇ ಹೋಗಿ ಬಟ್ಟೆ ಗಿಟ್ಟೆ ಚೀಪ್ ರೇಟ್ ಅಲ್ಲೇ ಬಟ್ಟೆ ಸಿಕ್ತಿತ್ತು, ಬಟ್ಟೆ ತಗೊಂಡ್ಬಂದು ಅದನ್ನ ಕೊಡಕ್ ಶುರು ಮಾಡಿದೆ. ಅಂದ್ರೆ ಡ್ರೆಸ್ಗಳು ಗುಜರಾತಿ, ಪಂಜಾಬಿ, ಯಾವ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ಯಾದಿ ಕಾಲೇಜಿಗೆ ಕೊಡ್ತಿದ್ದೆ. ಇಲ್ಲಿ ಸ್ಕೂಲ್ಗಳಿಗೆ ಸ್ಕೂಲ್ ಡೇ ಕಾರ್ಯಕ್ರಮಗಳಿಗೆಲ್ಲ ಫ್ಯಾನ್ಸಿ ಡ್ರೆಸ್ಗಳನ್ನು ನೀವು ಸಪ್ಲೈ ಮಾಡ್ತಾ ಇದ್ದೀರಿ? ಮೇಕಪ್ ಮಾಡಕ್ಕೂ ಹೋಗ್ತಿದ್ದೆ, ಡ್ರೆಸ್ ಮಾಡಕ್ಕೂ ಹೋಗ್ತಿದ್ದೆ, ಸೀರೆ ಉಡ್ಸಕ್ ಹೋಗ್ತಿದ್ದೆ, ಎಲ್ಲದಕ್ಕೂ ಹೋಗ್ತಿದ್ದೆ. ಸಂಸಾರ ನೋಡಿ. ಇರ್ಲಿ, ಈಗ ನಿಮ್ಗೆ ಮಕ್ಕಳು ಯಾವಾಗ ಎಷ್ಟು ಜನ ಆದ್ರು? ಯಾವಾಗೆಲ್ಲ ಆಯ್ತು? 3 ಜನ ಮಕ್ಕಳು, ಹೆಣ್ಣು ಒಂದ್ ಗಂಡು. ಒಬ್ಳು ಹಾವೇರಿಲೆ ಗಂಡ್ಫುಲೆ ಅವ್ರ ಮನೇಲೆ ಇದ್ದಾಳೆ. ಒಬ್ಳು ಕೇಶವ ಭಟ್ರು ಡೋಂಗ್ರೆ ಅಂತ ಇದ್ರು, ಈಗ ಕೊಟ್ಟಿದೀವಿ. ಅವ್ರ ಡೋಂಗ್ರೆ ಮತ್ ಗಂಡ್ಫುಲೆ. ಮಗ ಅಲ್ಲಿ ನನ್ನ ಮಗಕ್ಕೆ ಸೌತ್ ಕೇಂದ್ರದ ಹುಡುಗಿ ಗುಂಡು ಗೋಖಲೆ. ಈಗ ಎಲ್ಲಿದ್ದಾರೆ ಅವರು? ಅವರು ಪೂನಾದಲ್ಲಿದ್ದಾರೆ. ಎಲ್ಲ ಈಗ ಮದ್ವೆಗ್ ಬಂದಿದಾವೆ ಮೊಮ್ಮಕ್ಕಳು ಎಲ್ಲ. ದೊಡ್ಡ ಮಕ್ಕಳಾಗಿದ್ದಾರೆ. ದೊಡ್ಡ ಮಗಳದ್ದು ಮದ್ವೆ, ದೊಡ್ಡ ಮಗಂದು ಮದ್ವೆ ಆಯ್ತು, ಮಗಳಿಗೆ ನೋಡ್ತಾ ಇದ್ದೀವಿ. ಆಮೇಲೆ ಮಗಳಂದಿರ ಮಕ್ಕಳಿಗೆ? ದೊಡ್ಡ ಮಗಳಿಗೆ 1 ಹೆಣ್ಣು 1 ಗಂಡು. ಸಣ್ಣವಳಿಗೆ 3 ಹೆಣ್ಣು, ಡೋಂಗ್ರೆ ಅವ್ರು. ಮಗನಿಗೆ 2 ಹೆಣ್ಣು. ಒಬ್ಳು ಡಾಕ್ಟರ್ ಆದ್ಲ, ಫಿಸಿಯೋಥೆರಪಿ ಡಾಕ್ಟರ್ ಆದ್ಲು. ಒಬ್ಳು CA ಆಗಿದ್ದಾಳೆ. ಎಲ್ರಿಗೆ ಕೆಲಸ ಆಗಿದೆ ಅಂತ ಸಣ್ಣವಳು ಸಣ್ಣ ಮಗಳದ್ದು ಒಬ್ಳು LLB ಓದ್ತಿದ್ದಾಳೆ, ಅವಳದ್ದು ಲಾಸ್ಟ್ ಇಯರ್. ಒಬ್ಳು ಈಗ SSLC ಆಗಿ ಅದು ಎಲ್ಲ ನವೋದಯ ಸ್ಕೂಲಲ್ಲಿ ಓದಿದ್ದು. ಅವ್ರು KPCಲೇ ಇದ್ದಾರೆ. ಸಣ್ಣ ಅಳಿಯ ಕರ್ನಾಟಕ ಬ್ಯಾಂಕ್, ಇದು ಬ್ಯಾಂಕ್ ಅಲ್ಲಿ ಗ್ರಾಮೀಣ ಬ್ಯಾಂಕ್. ಕನ್ನಡ ಕಲ್ತು ಬರಲ್ಲ, ಮಾತಾಡಕ್ ಬರುತ್ತೆ, ಓದಕ್ ಬರುತ್ತೆ. ವ್ಯವಹಾರಕ್ಕೆಲ್ಲ ನೀವು ಮಾಡಿದ್ರಿ. ನೀವು ಹಿಂದಿ ವಿಶಾರದೆ ಮಾಡಿದ್ರಿ ಅಂತ ಹೇಳಿದ್ರಿ. ಆಮೇಲೆ ಅದ್ರದ್ದು ಉಪಯೋಗ ಏನ್ ಮಾಡಿದ್ರಿ ಜೀವನದಲ್ಲಿ? ಸ್ವಲ್ಪ ದಿವಸ ನಾನು ಹುಡುಗರಿಗೆ ಹಿಂದಿ ಹೇಳ್ಕೊಡ್ತಿದ್ದೆ. ಈ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹೌದು, ಬಂದ್ಮೇಲೆ ಒಂಚೂರು ಸ್ವಲ್ಪ ಅನ್ನೋ ಗೊತ್ತಾ? ಹೌದು. ಅವಾಗ ಯಾರಿಗೂ ಗೊತ್ತಿರಲಿಲ್ಲ. ಸುಮಾರು ಜನಿಗೆ ಹಿಂದಿ ಹೇಳ್ಕೊಡ್ತಿದ್ದೆ. ಆಮೇಲೆ ಟೈಲರಿಂಗ್ ಕಲಿತೆ ಸ್ವಲ್ಪ. ಆಗ ನಿಮ್ಗೆ ಟೈಲರಿಂಗ್ ಕಲಿಸ್ಲಿಕ್ಕೆ ಯಾರಾದ್ರು ನಿಮ್ಗೆ ಟೀಚರ್ ಅಂತ ಹೇಳಿ ಇಲ್ಲಿದ್ರಿ? ಎದುರುಗಡೆ ಒಬ್ರು ಹೆಂಗ್ಸಿದ್ರು, PT ಟೀಚರ್ ಅಂತ ಇದ್ರು. ಅವರು ಹೋದೆ, ಅವ್ರ ಹತ್ರನೇ ಕಲ್ತಿದ್ದು. ಕನ್ನಡ ಮುಗಿಸ್ಕೊಂಡು ಅವ್ರ ಹತ್ರ ಹೋಗಿ. ಆಮೇಲೆ ನೀವು ಟೈಲರಿಂಗ್ ನಲ್ಲಿ ಇದೆ ನಿಮ್ಮ ಫ್ಯಾನ್ಸಿ ಡ್ರೆಸ್ಗಳನ್ನು ಹೊಲಿಸೋಸ್ಕರ ನೀವು ಅದನ್ನು ಉಪಯೋಗ ಮಾಡ. ನಿಮ್ಮ ಇದನ್ನು ವಿಶಾರದೆ ಅದನ್ನು ಹಿಂದಿ ಎಲ್ಲರಿಗೆ ಕಳಿಸುವ ಹಾಗೆ ಅಧ್ಯಾಪಕರಾಗಿ ಒಂದು ಸೇವೆ ಮಾಡಿ. ಆಮೇಲೆ ನೀವು PG ಆಗ ಏನು ಆ ಕಾನ್ಸೆಪ್ಟ್ ಇರಲಿಲ್ಲ, ಅದನ್ನು ನೀವು ಅದು ಆರಂಭದಲ್ಲಿ ಹೇಗಿತ್ತು ಅದರ ಇದು, ನೀವು ಹೇಗೆ ಅದನ್ನು? ಆರಂಭದಲ್ಲೇ ಹಳ್ಳಿ ಹುಡುಗರು ತುಂಬಾ ರಗಳೆ ಆಗ್ತಿತ್ತು. ಮಳೆಗಾಲದಲ್ಲೇ ಗಂಜಿ ತಗೊಂಡು ಹೋಗೋದು. ಇನ್ನಿಬ್ರು ನಮ್ಮನೇಲೆ ಊಟ ಹಾಕ್ತೀರಾ ಅಂತ ಹೇಳಿ ಬಂದ್ರು. ಆಮೇಲೆ ಮತ್ತೆ ನಮ್ಮನೇಲೆ ಉಳಿಯಕ್ ಶುರು ಮಾಡಿದ್ರು. ಆಮೇಲೆ ಮತ್ತೆ ಎಲ್ಲರೂ ಒಬ್ರು ಕರ್ನಾಟಕ ಬ್ಯಾಂಕ್ನವರು, ಇವರು ಅವರು ಎಲ್ಲ ಬರಕ್ ಶುರು ಆಯ್ತು. ಸಂಸ್ಕೃತ ಕಾಲೇಜ್ನವರು ಬರಕ್ ಶುರು ಆಯ್ತು. ತುಂಬಾ ಜನ ಬರ್ತಿದ್ರು. ಮನೇಲೆ ಇರಕ್ಕೆ 20-20 ಜನ ಇರುತ್ತಿದ್ರು. ಎದುರುಗಡೆ ಮನೆ ಖಾಲಿ ಇತ್ತು ಅವಾಗ. ಎದುರುಗಡೆ ಮನೆ ಹುಡುಗರು ಅಷ್ಟೇ, ಹುಡುಗಿನೂ ಅಷ್ಟೇ. ಹುಡುಗರು ಹುಡುಗಿಯರು ಎಲ್ಲ ನಮ್ಮನೆ ಹಂಗೆ ನಾನು ನಮ್ಮನೇಲೆ ಎಲ್ಲ ಏನ್ ನಿಮ್ ಮನೆ ಊಟ ಇದೆ ಅದೇ ಅವರಿಗೆ ಕೂಡ ಸೇಮ್ ಇದೆ ಅಷ್ಟೇ. ಆಮೇಲೆ ಮಧ್ಯಾಹ್ನ ಎಲ್ಲ ಮೆಸ್ಸಿರ್ ಟೈಪ್ ಅಲ್ಲಿ ಮಾಡಿ ಊಟ ಹಾಕಿದ್ರೆ ಅದು ಕೇಳ್ತಾ ಇದೆ. ಅದು ಈಗ ಮಠದ ಸ್ಕೂಲ್ ಇತ್ತು, ಆ ಮಠದಲ್ಲೇ ಊಟ ಇರ್ಲಿಲ್ಲ. ಹುಡುಗರು ಅಷ್ಟು ನಮ್ಮ ಮನೆಗ್ ಬರೋದು. ಕೆಲವ್ರು ದುಡ್ಡು ಕೊಡ್ತಿದ್ರು, ಕೆಲವ್ರು ಕೊಡ್ತಿರ್ಲಿಲ್ಲ. ಒಟ್ಟು ಸೇವೆ ನಡೀತಾ ಇತ್ತು. ಹಾಗಾಗಿ ಎಲ್ಲರೂ ಆಯಿ ದಾದ
ನಿಮ್ಗೆ ಅದಕ್ಕೆ ನಿಮ್ಗೆ ಹೊಸ ಬಿರುದು ಬಂದಿದೆ ಆಯಿ ಅನ್ನುವಂಥದ್ದು. ದೀಕ್ಷಾದವ್ರೆ ಆಯಿ ಮನೆ ಅಂತ ಹೇಳಿದ್ರೆ ಇಲ್ಲೇ ಎಲ್ರಿಗೂ ಗೊತ್ತಾಗ್ತದೆ, ಎಲ್ರಿಗೆ ಅಮ್ಮ ಆಗಿದ್ದೀರಿ ನೀವು. ದೊಡ್ಡವರು ಚಿಕ್ಕವರು ಸಣ್ಣವರು ಎಲ್ಲ ಆಯಿ ಅಂತಾನೆ ಕರೀತಾರೆ. ಗೊತ್ತಾಯ್ತು. ಒಂದು ಒಳ್ಳೆ ಗೌರವದಿಂದ ನೋಡ್ತಾ ಇದ್ದಾರೆ, ಒಳ್ಳೇದು. ಆಮೇಲೆ ನಿಮ್ಗೆ ಇನ್ನೂ ಕೆಲವೆಲ್ಲ ಹವ್ಯಾಸಗಳು ಏನೆಲ್ಲ ಬೆಳೆಸ್ಕೊಂಡಿದ್ರಿ ನಿಮ್ಮ ಜೀವನ? ಹವ್ಯಾಸಗಳು ಜಾಸ್ತಿ ನಂಗೆ ಈ ಪಿ ಜಿ ಇದರಿಂದ ನಂಗೆ ಏನು ಇದಿಲ್ಲ. ನಂಗೆ ಹಾಡಿಂದು ತುಂಬಾ ಇದು ಇತ್ತು, ಪುಸ್ತಕ ಓದೋದು ತುಂಬಾ ಇತ್ತು. ಈ ಪಿ ಜಿ ಮೇಲೆ ಕೊಟ್ಟಿಗೆ ಕೆಲಸ, ಬೆಳಗ್ಗೆ ಇವ್ರು ಕೊಟ್ಟಿಗೆ ಕೆಲಸ ಮಾಡೋದು, ಸಾಯಂಕಾಲ ನಂತಿತ್ತು ಭಜನೆಗೆ ಹೋಗ್ತಿದ್ದೆ ಎಲ್ಲಾ ಕಡೆ ಫಂಕ್ಷನಿಗೆ. ನೀವೀಗ ಪುಸ್ತಕ ಓದ್ತಿದ್ರೆ ಅಂದ್ರೆ ನಿಮ್ಗೆ ಈಗ ಭಾಷೆ ಮರಾಠಿ, ನಿಮ್ಗೆ ಹಿಂದಿ ಇತ್ಯಾದಿ? ಇಲ್ಲ, ನಾನು ಅಲ್ಲಿಂದ ಮರಾಠಿ, ಅಲ್ಲಿಂದಲೇ ಕರ್ಕೊಂಡು ಆಮೇಲೆ ಗಾಡ್ಗಿಳ ಅಂತ ಪೂನಾದವರು ಬರ್ತಿದ್ರು, ಅವ್ರು ನಂಗೆ ಮರಾಠಿ ಪುಸ್ತಕ ತಂದು ಕೊಡ್ತಿದ್ರು. ದಿವಾಳಿ ಅಂಕ ಹೀಗೆ ತುಂಬಾ ತಂದು ಕೊಡ್ತಿದ್ರು. ತುಂಬಾ ಯಾರು ಬಂದ್ರು ನಂಗೆ ಏನು ಬೇಡ, ಪುಸ್ತಕ ತಗೊಂಡು ಬರೋದೇ ಒಂದು ವಿಷಯ. ಯಾರು ಮಠದಲ್ಲೇ ಮರಾಠಿ ಮಾತಾಡೋರು ಬಂದ್ರು ನಾ ಹೋಗಿ ಎಲ್ಲಿಂದ ಬಂದ್ರಿ. ಈ ಹೂವಿನ ಬಗ್ಗೆ, ಗಿಡಗಳ ಬಗ್ಗೆ ನಂಗೆ ತುಂಬಾ ಆಸಕ್ತಿ. ಇಷ್ಟ ಅದು ಹೂವು ಹಾಕೋದು. ಏನೆಲ್ಲ ನೀವು ಗಿಡ ಹಾಕಿದ್ರಿ? ಗಿಡ ತುಂಬಾ ಹಾಕಿದ್ವಿ, ಎಲ್ಲಿ ಸಿಕ್ಕತ್ತೆ ಅದನ್ನ ತಗೊಂಡು ಬರುದೇ? ಎಲ್ಲರೂ ನಮ್ಮ ಮನೆದು ಹೂ ಕೊಯ್ಕೊಂಡು ಹೋಗ್ತಾರೆ. ಈಗಲೂ ಕೊಯ್ಕೊಂಡು ಹೋಗ್ತಾ ಇದ್ದಾರೆ? ಈಗಲೂ ಕೊಯ್ಕೊಂಡು ತಗೊಂಡು ಹೋಗ್ತಾರೆ. ಬೆಳಿಗ್ಗೆ ಒಬ್ರು 3-4 ಜನ. ನಿಮ್ದು ಹಾಗಾದ್ರೆ ಹೂವಿನ ಮನೆ ಆಗಿದೆ ಈಗ? ಇಲ್ಲಿ ಬಿದ್ದಿರೋದು ನೋಡಿದ್ರೆ ಕಾಣುತ್ತೆ ನಿಮಗೆ. ಅದೇ ಕೆಲಸ, ನೀರ್ ಹಾಕೋದು, ಗಿಡ ನೆಡೋದು, ಮಣ್ಣು ಹಾಕೋದು. ಎಕ್ದಮ್. ಹಾಗಾಗಿ ನಮ್ಗೆ ಟೈಮ್ ಪಾಸ್, ಟೈಮ್ ವೇಸ್ಟ್ ಆಗುದಿಲ್ಲ. ಆಮೇಲೆ ಟೈಮ್ ಹೇಗೆ ತೆಗಿತೀರಿ ಅಂತ ಹೇಳಿ ಕೇಳುವಂತ ಪ್ರಶ್ನೆನೂ ಇಲ್ಲ ನಿಮ್ಗೆ ಟೈಮ್ ಬೇಕು. ನೀವು ಬೆಳಗ್ಗಿನ ನಿಮ್ಮ ಎಷ್ಟು ಗಂಟೆಗೆ ಹೇಳ್ತೀರಿ, ಏನೆಲ್ಲ ಮಾಡ್ತೀರಿ? 5:30ಗೆ ಹೇಳ್ತೇನೆ. ಮಧ್ಯಾಹ್ನ ಮಾತ್ರ ಒಂದ್ 2 ಗಂಟೆ ರೆಸ್ಟ್. ಆಮೇಲೆ ಮತ್ತೆ ಹೂವಿಗೆ ಗಿಡಕ್ಕೆ ನೀರ್ ಹಾಕೋದು, ಇದು ಅದು ಭಜನೆ ಇರುತ್ತೆ, ಭಜನೆಗೆ ಹೋಗ್ತೀನಿ. ಮನೆಗೆ ಎಲ್ಲಿ ಇದ್ರೆ ಹೋಗ್ತೀನಿ, ಯಾರು ಸಹಾಯ ಕರೆದಿದ್ರು ಅಲ್ಲೇ ಹೋಗ್ತೀನಿ. ಒಟ್ಟಿನಲ್ಲಿ ಸಮಯನ್ನ ಸದುಪಯೋಗ ಮಾಡ್ತಾ ಇದ್ದೀರಿ. ಆ ವಿಚಾರ, ಸರಿಯಾದ ವಿಚಾರ. ಹೇಳಿ. ಆ ವಿಚಾರದಲ್ಲಿ ಊಟ ಕೂತಾ ಬಂದು ಯಾರು ಕೇಳಿದ್ರು ತನ್ನ ಊಟ ಬಿಟ್ಟು ಕೊಡುವಂತ ಸ್ವಭಾವ. ಆಮೇಲೆ ಯಾರೇ ಬಂದು ಏನೇ ಸಹಾಯ ಹೆಲ್ಪ್ ಕೇಳಿದ್ರು ತನ್ನ ಇದೆಯಲ್ಲ ಅದು ವಿಚಾರ ಮಾಡಿದ್ರೆ ಕೊಡೋಳು. ಆ ಮಟ್ಟಿಗೆ ಅದನ್ನ ಎಷ್ಟು ಮತ್ತೆ ಯಾವುದೇ ತರದ ಕಷ್ಟ ಬಂದ್ರು ಅಲ್ಲಿ ಹೋಗ್ತಿದ್ರು. ಜಾತಿ ಭೇದ ಅದನ್ನ ಮಾಡ್ತಿರ್ಲಿಲ್ಲ. ನಮ್ಮನ್ನ ಪಕ್ಕದ ಒಬ್ಬರು ಆಚಾರ್ಯ ಇದ್ರು, ಅವರ ಮಗಳು ತೀರೋದ್ರು. ಅವ್ರ ಪೈಕಿ ಯಾರು ಬರಲಿಲ್ಲ. ಆವಾಗ ಇವಳು ಅದನ್ನ ಗಮನಿಸಿದೆ, ಜಾತಿ ಗಮನಿಸಿದೆ. ಇವಳು ಹೋಗಿ ಅಲ್ಲಿ ಕೂತ್ಕೊಂಡು ಅವಳನ್ನ ಸುಧಾರಿಸಿದ್ದಾರೆ. ಆಮೇಲೆ ಅಡಿಗೆ ಮಾಡಿಕೊಟ್ರು ಅವಳಿಗೆ. ಹೀಗಿದ್ದ ಒಂದು ಮನೋಭಾವ ಅಂತೂ ಹೆಲ್ಪ್ ಹೇಳಿದ್ನ. ಅದು ಇದು ಅಂತಿಲ್ಲ, ಯಾವ ತರ ಹೆಲ್ಪ್ ಕೇಳಿದ್ರು ಮಾಡಕ್ಕೆ ತಯಾರು ಅವಳು ಈಗಲೂ. ಶರೀರ ಮತ್ತೆ ಅದು ಜಾತಿ ಗೀತೆ ಕೂಡ ನೋಡಲ್ಲ. ಅದು ಮತ್ತೆ ಅದು ಸ್ವಲ್ಪ ಕೆಲವರಿಗೆ ಇದಾಗತ್ತೆ. ಅವಳು ಅದಕ್ಕೆ ಕ್ಯಾರೆ ಮಾಡಲ್ಲ. ಸುಮಾರು ಜನ ಇಲ್ಲಿ ಕರಿತಿರ್ಲಿಲ್ಲ, ನಾನು ಎಲ್ಲ ಜಾತಿದ ಇದಲ್ಲದ್ರೆ ಇಲ್ಲ. ಅದೇನಿಲ್ಲ, ಎಲ್ರಿಗೂ ಉಪಕಾರ ಆಗ್ತದೆ, ಎಲ್ಲರೂ ಇದು ಮಾಡಿದ್ದಾರೆ. ಅದರಲ್ಲಿ ನಮ್ಮಲ್ಲಿ ಸಕಲ ಜಾತಿ ಊಟಕ್ಕೆ ಬರ್ತಾರೆ. ಹೌದೌದು, ಖಂಡಿತ. ಸುಮಾರು ಜನ ಹೇಳಿದ್ರು, ಅಯ್ಯೋ ಎಲ್ಲರದ್ದು ಏಂಜಲ್ ತೆಗಿತಾಳೆ ಹೀಗೆ, ನಾ ಕ್ಯಾರೆ ಮಾಡಲಿ. ಇವರು ಏನು ಕೆಲಸ ಏನು ಗೊತ್ತಾಯ್ತು. ಅವ್ನು ಎಷ್ಟೋ ಜನ ಹೇಳ್ತಿದ್ರು, ನೀವು ಇವತ್ತು ಈ ಮಟ್ಟಕ್ಕೆ ಈ ಸ್ಥಿತಿ ಬಂದಿರೋದಕ್ಕೆ ನೀವು ಅನ್ನದಾನ ಮಾಡಿದ್ರಲ್ಲ, ಅದೇ ಅದರದ್ದೇ ನಿಮ್ಗೆ ಪರಿಣಾಮ ಇದು ಹಾಗೆ ಅಂತ ಹೇಳಿ. ಅದು ಹೌದು. ಅದಕ್ಕೆ ಸಣ್ಣ ಮಠ ದೊಡ್ಡ ಮಠ ಅದು ನಿಮ್ದು ಸಣ್ಣ ಮಠ ಎಷ್ಟೋ ಜನ ಹೇಳಿದ್ದಾರೆ. ಆದ್ರೆ ಇನ್ನೊಂದು ವಿಶೇಷ ಅಂದ್ರೆ ಅಷ್ಟು ವರ್ಷ ಇದ್ದ ಆಮೇಲೆ ಹೋಗಿಗೆಲ್ಲ ಕೆಲಸದಲ್ಲಿ ಇದಾರೆ, ಮದುವೆ ಆಗಿದ ಮಕ್ಕಳೆಲ್ಲ ಇದೆ. ಎಲ್ಲಾರು ಬಂದ್ರೆ ಶೃಂಗೇರಿ ಒಂದು ಆಯಿ ಮನೆ ಬರದೆ ಹೋಗೋದಿಲ್ಲ. ಅದು ಇದೆ. ಆಮೇಲೆ ನೀವು ನಿಮ್ಮ ಊಟ ಅಡಿಗೆ ಅದನ್ನ ಮರಿಗ್ ಸಾಧ್ಯ ಇಲ್ಲ ಅಂತಾರೆ. ಅದು ಅವ್ರು ಹೇಳೋದು, ನಾನಲ್ಲ. ಅದು ಜೀವನದಲ್ಲಿ ಮಾಡಿರೋ ದೊಡ್ಡ ಕೆಲಸ. ಅನ್ನದಾನಕ್ಕಿಂತ ದೊಡ್ಡ ದಾನ ಇಲ್ಲ ಅಂತದನ್ನೇ ನೀವು ಮಾಡಿದ್ರಿ. ಆ ಹೆಸರು ತುಂಬಾ ಕಡೆ ಇದ್ದಾರೆ. ಬಂದ್ರೆ ಬರದ ಭೇಟಿ ಆಗದೆ ಹೋಗೋದೇ ಇಲ್ಲ. ಅವ್ರಿಗೆ ಮದುವೆ ಆಗಿ ಅವ್ರ ಮಕ್ಕಳಾಗಿ ಅವ್ರಿಗೂ ಎಲ್ಲ ಆಗಿದೆ, ಆದ್ರೂ ಬರ್ತಾರೆ. ಅನ್ನದಾನವನ್ನು ಮರೀಲಿಲ್ಲ, ಕೃತಜ್ಞತಾ ಪೂರ್ವಕವಾಗಿ ಬರ್ತಾರೆ, ನಿಮ್ಮ ಕೃತಜ್ಞತೆ ಸಲ್ಲಿಸಿ ಹೋಗ್ತಾರೆ. ಹಿಂದಿನ ಶೃಂಗೇರಿಯಲ್ಲಿ ಇರುವಂತಹ ಚಿತ್ಪಾವಂದ್ರು ಎಷ್ಟಿದ್ರು, ಆಗಿನ ಸಂಪ್ರದಾಯಗಳೆಲ್ಲ ಏನೆಲ್ಲ, ಆಮೇಲೆ ಮಠಕ್ಕೆ ಮತ್ತೆ ನಿಮ್ಗೆ ಇರುವಂತ ಸಂಬಂಧಗಳು ಇತ್ಯಾದಿ ವಿಚಾರಗಳನ್ನು ನೀವು. ಶೃಂಗೇರಿ ತಾಲೂಕಲ್ಲಿ ಒಂದು ಕಮ್ಮಿ ಅಂತ ಒಂದು 25ರಿಂದ 30 ಮನೆಗಳಿದ್ದು. ಬಾಪಟ್ಟು, ಡೋಂಗ್ರೆ, ಭೀಡೆ, ಸಹಸ್ರಬುದ್ಧೆ, ಮರಾಠೆ, ಹೀಗೆ ದೇವಧಾರ್, ಹೀಗೆಲ್ಲ ತುಂಬಾ ಜನ ಇದ್ರು. ಒಂದು 20-30 ಮನೆಗಳಿದ್ದು. ಆ ಸಾಮಾನ್ಯ ಎಲ್ಲರೂ ಕೃಷಿಕರು. ಅವ್ರ ಜೀವನ ಪೂರ ಅವರು ಹಿಂದಿನವರು ಅದು ವ್ಯವಸಾಯದಲ್ಲೇ ಜೀವ ತೆಗೆದಿದ್ದಾರೆ. ಅವರು ಮಾಡ್ತಿದ್ರು ಕೆಲಸ. ಅದರಲ್ಲಿ ಯಾವ ಎಲ್ಲ ವ್ಯವಸಾಯ ಇತ್ತು? ಗದ್ದೆ ವ್ಯವಸಾಯ? ಹೌದು, ಗದ್ದೆನೂ ಇತ್ತು. ಆಮೇಲೆ ಅಡಿಕೆ ತೋಟ ಸ್ವಲ್ಪ ಚಿಲ್ಲರೆ, ಇದು ಮೆಣಸು ಹಾಗಿದ್ದು ಸ್ವಲ್ಪ ಇತ್ತು. ಅಲ್ಲಿ ಮೈನ್ ಇಲ್ಲಿರೋದು ಭತ್ತ, ಅಡಿಕೆ ಎರಡು ಇಲ್ಲಿ ಮೈನು.
ಎಲ್ಲರೂ ಹಳಬರು ಏನು ಇದ್ರಲ್ಲ, ಯಾರು ಇಲ್ಲ ಅವರೆಲ್ಲ, ಎಲ್ಲರೂ ತಕ್ಕ ಮಟ್ಟಿಗೆ ಅದು ಮಾಡಿ ಬೇರೆ ಈ ಪುರೋಹಿತಿಗೆ ಅದು ಇದು ಮಂತ್ರ ತಂತ ಅದು ಎಲ್ಲ ಒಂದಿಷ್ಟು ಕಲ್ತವ್ರು ಅದು ಇದ್ರು. ಕೊನೆ ತೆಗೆಯೋದು, ಔಷಧಿ ಹೊಡಿಯೋದು, ಆ ಶ್ರಮನೂ ಮಾಡಿದವರು ಇದ್ದಾರೆ, ಸ್ವಂತ ಕೆಲಸ ಮಾಡಿದವರು ಇದ್ದಾರೆ, ಅದೆಲ್ಲ ಮಾಡಿದವರು ಇದ್ದಾರೆ. ಆ ಸಮಯದಲ್ಲಿ ಚಿತ್ಪಾಂಧ್ರಲ್ಲಿ ಒಬ್ರು ದೊಡ್ಡ ಲೀಡರ್ ಟೈಪ್ ಅಲ್ಲಿ ಇರುವಂತ ಜನ ಯಾರಿದ್ರು ಹೇಳ್ಬೇಕಾದ್ರೆ? ಇಲ್ಲಿ ಸಾಮಾನ್ಯ ಹಳ್ಳಿಗಳಲ್ಲಿ ಇದ್ದವರು ಎಲ್ಲರೂ ಒಳ್ಳೆ ಆಯಾ ಮಠದಲ್ಲೇ ಅವ್ರ ಇದ್ದರು. leader. ಆದ್ರೆ ಮೇನ್ ಒಂದು ಹೆಸರು ಭಿಡೆ ಪೈಕಿ ಆತ್ಮಾರಾಮ್ ಭಿಡೆ ಅಂತಿದ್ರು. ಅವ್ರು ಸ್ವಲ್ಪ ಶೃಂಗೇರಿ ಸೋಷಿಯಲ್ ವರ್ಕ್ ಮತ್ತೆ ತಾಲೂಕು ಬೋರ್ಡ್ ಪಂಚಾಯತ್ ಇದು ಪಂಚಾಯತ್ ಅಧ್ಯಕ್ಷರು, ತಾಲೂಕು ಬೋರ್ಡ್ ಅಧ್ಯಕ್ಷರು, ಸಾಮಾಜಿಕವಾಗಿ ಕೆಲಸ ಅವ್ರು ಮಾಡ್ತಿದ್ರು. ಹಾಗೂ ಇತ್ತು ಹೆಸರಿತ್ತು. ಇಲ್ಲಿ ಹೆಚ್ಚು ಶೃಂಗೇರಿ ತಾಲೂಕಲ್ಲಿ ಸ್ವಲ್ಪ ಹೆಚ್ಚು ಶ್ರೀಮಂತರಾಗಿದ್ದು ಅವಾಗ ಒಂದು ಭಿಡೆ, ಡೋಂಗ್ರೆ, ಬಾಪಟ್ಟು ತುಂಬಾ ಇತ್ತು. ಅಷ್ಟೇ ನಮಗೂ ಇತ್ತು. ಅವರೆಲ್ಲ ಹಿಂಗೆಲ್ಲ ಆಗಿದಾವ. ಅದು ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ಇತ್ತು ಅವಾಗ. ಅವರು ಸಾಹಸಿಗಳು, ಆವಾಗ ಹೆದರ್ತಿದ್ರು ಜನ. ಆ ಮಟ್ಟದಲ್ಲೂ ಇದ್ರು, ಆ ತರ ಸಾಹಸಿಗಳಿದ್ರು ಹಳಬರು. ಅವರು ಹೆಚ್ಚು ಓದ ಇರ್ಲಿ, ಆದ್ರೂ ಸಾಹಸಿಗಳು ಅದನ್ನ ಹಠ ಹಿಡಿದು ಮಾಡ್ತಿದ್ರು. ಆ ತರದವ್ರು ಇದ್ರು. ಆ ಸಮಯದಲ್ಲಿ ಏನಾದ್ರು ಸಂಘಟನೆ ಅಥವಾ ಇತ್ಯಾದಿ ಏನಾದ್ರು? ಸಂಘಟನೆ ಅಂತ ವಿಶೇಷ ಏನಿಲ್ಲ. ಸಾಮಾನ್ಯ ಇಲ್ಲಿ ಹಳ್ಳಿಗಳಲ್ಲಿ ಯಾರ ಮನೇಲಿ ಏನೇ ಕಾರ್ಯಕ್ರಮ ಆದ್ರೂ ಎಲ್ಲರ ಮನೆಗೂ ಹೇಳಿಕೆ ಇತ್ತು, ಹೋಗುದು ಬರೋದು ಇತ್ತು. ಅದು ಯಾರೂ ತಪ್ತಿರ್ಲಿಲ್ಲ, ಹೋಗ್ತಿದ್ರು. ಏನೇ ಮದುವೆ, ಉಪನಯನ, ಏನೇ ಆದ್ರೂ ಕೂಡ ಕಾರ್ಯಕ್ರಮಕ್ಕೆ ನಾವು ಎಲ್ಲ ಹೋಗೋದು ಬರೋದು ಇತ್ತು, ಅದಿತ್ತು. ಆಮೇಲೆ ಈ ನಮ್ಮ ದೇವಸ್ಥಾನದಲ್ಲಿ ಉಪಕರ್ಮ ಆಗೋದನ್ನ ನಮ್ಮ ದೇವಸ್ಥಾನದಲ್ಲಿ ಅವಾಗ ಎಲ್ಲ ಚಿತ್ಪಾವನರು ಯಜುರ್ವೇದ, ಹಿರಣ್ಯಕೇಶಿ ತಂಡಿಲ್ಲ ಅಂತಾರೆ, ಅದ್ರದ್ದು ಕಾರ್ಯಕ್ರಮ ಎಲ್ಲ ಆಗುತ್ತೆ. ಅದಕ್ಕೆ ಮಠದಿಂದ ಕಟ್ಲೆ ಬರುತ್ತೆ. ಅದಕ್ಕೆ ಒಂದು ಇದು ಕೊಡ್ತಾರೆ, 2 ತೆಂಗಿನಕಾಯಿ, ಆಮೇಲೆ ಎಳ್ಳು, ತುಪ್ಪ, ಹಾಗಿದ್ದೆಲ್ಲ ಒಂದಿಷ್ಟು ಸಾಹಿತ್ಯಗಳನ್ನು ಕೊಡ್ತಾರೆ. ಸಮಿತ್ತು ಅದೇನೇನು, ಅದಕ್ಕೆ ಎಲ್ಲರೂ ಚಿತ್ಪಾವನರು ಬರ್ತಿದ್ರು ಅವಾಗ. ಅದು ವರ್ಷದಲ್ಲಿ ಒಂದು ನಿಗದಿತ. ಆಮೇಲೆ ಮಠಕ್ಕೆ ಮತ್ತೆ ಈ ಚಿತ್ಪಾವಂದ್ರಿಗೆ ಏನಾದ್ರು ಸಂಬಂಧಗಳು, ಏನಾದ್ರು ವ್ಯವಹಾರ ವ್ಯವಸ್ಥೆಗಳು ಅಥವಾ ಸಹಕಾರ ಇತ್ತು? ಮಠಕ್ಕೆ ಹೋಗೋದು ಬರೋದು ಇತ್ತು, ಮಠದಲ್ಲಿ ಕಾರ್ಯಕ್ರಮ ಹೋಗ್ತಾರೆ, ಅದು ಹೇಳಿಕೆ ಇದು ಅದೆಲ್ಲ ಇತ್ತು. ವಿಶೇಷವಾಗಿ ಹಾಕಿ ನನ್ಗೆ ಗೊತ್ತಿದ್ದಂಗ ನಂಗೆ ಅದು ನೆನಪಿಲ್ಲ ಏನೋ. ಆಮೇಲೆ ಗುರುಗಳಿಗೆ ಮತ್ತೆ ನಿಮ್ಗೆ ಏನಾದ್ರು ಅಲ್ಲಿಯ ಕಾರ್ಯಕ್ರಮಗಳಿಗೆ ಹೋಗುದು, ನರಸಿಂಹನ ಇದೆ ಅಲ್ಲಿ ಚಾತುರ್ಮಾಸದಲ್ಲಿ ಅವಾಗ ಅವ್ರನ್ನ ಭೇಟಿ ಮಾಡೋದು ಇತ್ತು. ಅವಾಗಲೂ ಹಿಂದಿಂದಾನು ಇತ್ತು. ಈಗಿನಿಷ್ಟ ಪ್ರಚಾರ ಇರ್ಲಿಲ್ಲ. ಅವ್ರು ಕೆಲವರು ಹೋಗ್ತಿದ್ರು, ಸಂಪರ್ಕ ಇದೆ. ಮತ್ತೆ ಇಲ್ಲಿ ವಿಶೇಷ ಅಂದ್ರೆ ನಾವು ಶೃಂಗೇರಿ ತಾಲೂಕಿನಲ್ಲಿದ್ದು ಯಾವುದೇ ಕಾರ್ಯಕ್ರಮ ಆಗೋದ್ರ ಮಠದಲ್ಲಿ ಏನು ಹೆಂಗೆ ಮಾಡ್ತಾರೆ ಅದೇ ರೀತಿ. ಈಗ ಕೆಲವು ಹಬ್ಬಗಳು ಕೆಲವು ಕಡೆ ಇವತ್ತಾಗುತ್ತೆ, ಕೆಲವು ಕಡೆ ನಾಳೆ ಆಗುತ್ತೆ. ಅದು ಇಲ್ಲಿ ಹೆಂಗೆ ಮಾಡ್ತಾರಲ್ಲ ಮಠದಲ್ಲಿ ಮಠದ ಆಚರಣೆ ನಮಗೆ ಸಿಂಧು ಅದ್ರ ಪ್ರಕಾರ ಮಾಡ್ತಾರೆ. ಹಾಗೇನಾದ್ರು ಡೌಟ್ ಬಂದು ಮಠದಲ್ಲೇ ಹೋಗಿ ಕೇಳೋದು ಯಾವ್ದು ಮಾಡಬೇಕು ಅಂತ. ಅದಿತ್ತು ಮಠದಿಂದ ಆ ಥರ ಸಹಕಾರ ಇತ್ತು, ಪರಸ್ಪರ ಇತ್ತು. ಈಗ ಇಡೀ ಈ ಚಿತ್ಪಾವಂದ್ರಲ್ಲಿ ಈಗ ಹಿಂದಿನ ಚಿತ್ಪಾವಂದ್ರ ಮತ್ತೆ ಇವತ್ತು ಕಂಪೇರ್ ಮಾಡಿದ್ರೆ ಇವತ್ತು ಎಷ್ಟು ಮನೆಗಳಿದೆ ಈ ಶೃಂಗೇರಿಯಲ್ಲಿ? ಒಂದು 15-20 ಕಮ್ಮಿ ಆಯ್ತು. ಎಲ್ಲ ಊರು ಬಿಟ್ಟು ಹೋದ್ರು. ಆಮೇಲೆ ಮಕ್ಕಳೆಲ್ಲ ನೌಕರಿಗೆ ಹೋದ್ಮೇಲೆ ಅವ್ರ ಜೊತೆ ಬಿಟ್ಟು ಹೋಗೋದು ಈಗೆಲ್ಲ ಆಯ್ತು, ಈಗೆಲ್ಲ ಹೋಗಿದ್ದಾರೆ. ಈಗ ಮಠದಲ್ಲಿ ಉದ್ಯೋಗ ನಿಮಿತ್ತ ಹಾಗೆ ನಮ್ಮ ಚಿತ್ಪಾವಂದ್ರ ಎಷ್ಟು ಜನ ಇದ್ದಾರೆ? ಸಾಮಾನ್ಯ ಮಠ ಇರ್ಲಿ ದೇವಸ್ಥಾನ ಇರ್ಲಿ ಇದ್ದಾರೆ, 4-5 ಜನ ಇದ್ದಾರೆ. ಅದು ಇದೆ, ಮುಂಚಿಂದಾನು ಇದೆ ಮಠದಲ್ಲಿ ನಮ್ಮವರು ಅಡಿಗೆನೂ ಮಾಡಿದ್ದಾರೆ ಆ ಕಾಲದಲ್ಲಿ. ಆಮೇಲೆ ಪೂಜೆನೂ ಮಾಡಿದ್ದಾರೆ. ಗುರುಗಳ ಹತ್ರ ಕೆಲಸನೂ ಮಾಡಿದ್ದಾರೆ, ಸರ್ತಿ ಕೆಲಸ ಅವ್ರ ಜೊತೆ ಮಾಡಿದವರು ಇದ್ದಾರೆ. ಪೂಜೆ ಪಂಥಗಳು ಅವ್ರಿಗೆ ಉಂಟು. ನಿರಂಜನ್ ಅಂತ ಒಬ್ಬಿದ್ದಾನೆ, ಬಾಪಟ್ ಅವನ ಮಠದಲ್ಲಿ ಕಾರ್ಯಕ್ರಮ ಏನಾದ್ರು ಅವನಿಗೆ ಹೇಳ್ತಾರೆ. ಯಾವುದೇ ತರ ಹೋಮ ಹವನಾದಿಗಳಿದ್ರು ಅವನ ಮುಖಾಂತರ, ಅಂದ್ರೆ ಒಬ್ಬ ಯಾರೋ ಲೀಡರ್ ಇದ್ದಾಗ ಅವನ ಮುಖಾಂತರ ಮಾಡ್ತಾನೆ. ಮತ್ತೆ ಇಲ್ಲ ಅನಂತ ಬೇಡೆ ಇದ್ದಾನೆ, ಅವನು ಹೋಗ್ತಾನೆ. ಅವರ ಮಠದ ಇದರಲ್ಲಿ ಅಧೀನದಲ್ಲಿಲ್ಲ, ಗೊತ್ತಾಯ್ತು. ಅವರು ಕಾರ್ಯಕ್ರಮ ನೌಕರಲ್ಲ, ಹೋಗ್ತಾರೆ. ನೌಕರಾಗಿ ಒಂದು 3-4 ಜನ ಇದ್ದಾರೆ. ಈಗ ನೀವು ಚಿಕ್ಕವರಿರುವಾಗ ನೀವು ಹೇಳಿದ್ರಿ ಸಂಬಂಧಗಳು ನಮ್ದೆಲ್ಲ ಮಹಾರಾಷ್ಟ್ರಲ್ಲಿ ಎಲ್ಲೆಲ್ಲ ಇದೆ ಅಂತ. ಅದೇ ಈ ಶೃಂಗೇರಿ ಅನ್ನೋದು ಆ ಟೈಮಲ್ಲಿ ತುಂಬಾ ಕುಗ್ರಾಮ ಟೈಪ್ ಅಲ್ಲಿ ಇತ್ತು, ಅನುಮಾನವೇ ಇಲ್ಲ. ಆ ಸಮಯದಲ್ಲಿ ನಿಮ್ಮ ಸಾರಿಗೆ ಇಲ್ಲಿಂದ ಸಂಪರ್ಕಗಳು ಯಾವ ತರ? ಸಾರಿಗೆ ಸಂಪರ್ಕ ಬಹಳ ಕಡಿಮೆ ಇತ್ತು. ಬಹಳ ಅಂದ್ರೆ ಬಹಳನೇ ಕಡಿಮೆ ಇತ್ತು. ಇಲ್ಲಿಂದ ಯಾವ ನಾವು ಇಲ್ಲಿಂದ ವಿದ್ಯಾಂಪುರದಿಂದ ಹಿಂಗೇರಿಗೆ ಹೋಗೋದು ಇದೊಂಥರ ತ್ರಿಶಂಕು ಸ್ವರ್ಗ. ಇದ್ದಿದ್ದಾಗೆ ಇದು ಹಳ್ಳ, ರಸ್ತೆ ಇರ್ಲಿಲ್ಲ, ಹಳ್ಳ ದಾಟ್ಬೇಕಿತ್ತು. ಮಳೆಗಾಲದಲ್ಲಿ ಹಳ್ಳಗೆಲ್ಲ ಬಂತು, ಹೊಳೆ ಕಟ್ಟು ಅಂದ್ರೆ ಅದಕ್ಕೊಂದು ಸಾರ ಅಂತ ಹಾಕ್ತಿದ್ರು, ಸಂಕ. ಆ ಸಂಕದ ಮೇಲೆ ಹೋಗಿ ಆ ಸಂಕದ ಮೇಲೆ ನೀರು ಬಂತು ಅಂದ್ರೆ ಇನ್ನೂ ಸುತ್ಕೊಂಡು ಹೋಗ್ಬೇಕು. ದುರ್ಗಾಂಬನವ್ರ ಮುಖಾಂತರ ಅಲ್ಲೆಲ್ಲ ಹೋಗ್ಬೇಕಾಗ್ತಿತ್ತು, ಸುತ್ಕೊಂಡು ಹೋಗ್ತಿತ್ತು, ತುಂಬಾ ಸುತ್ತಾಗ್ತಿತ್ತು. ಆ ತರ ಇತ್ತು, ಸಂಪರ್ಕನೇ ಇರಲಿಲ್ಲ. ಮತ್ತೆ ಇಲ್ಲಿ ವೆಹಿಕಲ್ ಯಾವ್ದೂ ಬರಂಗೆ ಇರಲಿಲ್ಲ, ಅದೆಲ್ಲ ಏನೂ ಸಂಪರ್ಕಗಳಿರಲಿಲ್ಲ. ಶೃಂಗೇರಿಯಿಂದ ಹೊರಗಡೆ ಎಲ್ಲಾರು ಹೋಗಿದ್ರೆ ಬಸ್ಗಳ ಸಂಖ್ಯೆ ಬಹಳ ಕಡಿಮೆ, ಸರ್ಕಾರಿ ಬಸ್ ಇರಲೇ ಇಲ್ಲ ಅವಾಗ. ಬೆಂಗಳೂರಿಗಾರ ಹೋಗೋದಾದ್ರೆ ಬೆಳಗಿನ ಜಾವ 5 ಗಂಟೆಗೆ ಒಂದು ಬಸ್ ಬಿಡ್ತಿದ್ದರಿಂದ ಅದು MPM ಅಂತ ಅದು ಒಂದು ಫೇಮಸ್. ಅದೊಬ್ಬರು ಶೃಂಗೇಶ್ವರ ಶಾಸ್ತ್ರಿಗಳು ಅಂತ ಒಬ್ಬರಿದ್ರು, ಅವ್ರು ಅದು ಏಜೆಂಟ್. ಅವರು 4 ಓವರಿಂದ ಕೂಗ್ಸರು ಮಾಡಿದ್ರು, ಬೀರೂರ್ ಅಂತ
ಅದಕ್ಕೆ ಹೋಗ್ತಾ ಇರೋ ಅದು ಇಲ್ಲಿಂದ ಹೊರಟ್ರೆ 11 ಗಂಟೆಗೆ ಇದಕ್ಕೆ ಹೋಗ್ತಿತ್ತು ಅಲ್ಲ 10:30 11 ಗಂಟೆ ಬೀರೂರಿಗೆ ಅಲ್ಲಿ ಹೋದ್ಮೇಲೆ ಅಲ್ಲಿಂದ ಟ್ರೈನ್ ಸಾಮಾನ್ಯಗಂತ ಬೆಳಿಗ್ಗೆ 5 ಗಂಟೆಗೆ ಬಿಟ್ಟು ಸಾಯಂಕಾಲ 5:30 6 ಗಂಟೆ ಬೆಂಗಳೂರು ತಲುಪ್ತಿದ್ರು. ಧಾರವಾಡ ಅಥವಾ ನಿಮ್ಮ ಆ ಕಡೆ ಹೋಗ್ಬೇಕಾದ್ರೆ ಅವಾಗ ನಾವು ಹೋಗಿದ್ರೆ ಇಲ್ಲಿಂದ ಬೀರೂರಿಗೆ ಹೋಗ್ಬೇಕಿತ್ತು. ಬೀರೂರಿಗೆ ಅಲ್ಲಿಂದ ಟ್ರೈನ್ ಮಿರಾಜ್ ಟ್ರೈನ್, ಬೆಂಗಳೂರು ಮಿರಾಜ್, ಆ ಟ್ರೈನ್ ಹಿಡ್ಕೊಂಡು ಹೋಗಿ ನಾನು ಟ್ರೈನಿಂಗ್ ಮಾಡಕ್ ಹೋದಾಗ ಅವಾಗ ಮಿರಾಜ್ ಮೇಲೆ ಹೋಗ್ತಿದ್ದು. ಬೀರೂರಿಗೆ ಹೋಗಿ ಬೆಂಗಳೂರು ಮಿರಾಜ್ ಪ್ಯಾಸೆಂಜರ್ ಅಂತ ಬರ್ತಿತ್ತು, ಅದಕ್ಕೆಲ್ಲ ಅದ್ರಲ್ಲಿ ಹೋಗ್ತಿದ್ದೆ ನಾನು. ನಿಮ್ಮ ಟ್ರೈನಿಂಗ್ ಅಲ್ಲಿ ಎಷ್ಟು ಸಮಯ ಇತ್ತು ಆ ಟೈಮ್? ಒಂದೇ ವರ್ಷ ಟ್ರೈನಿಂಗ್, 1 ವರ್ಷದಲ್ಲಿ ಮುಗಿತಿತ್ತು. ಒಂದೇ ವರ್ಷ. TCH ಅಂತ ಟೀಚರ್ ಸರ್ಟಿಫಿಕೇಟ್ ಹೈಯರ್ ಗ್ರೇಡ್ ಅಂತ ಹೇಳಿ. ಹಾಗೆ ಇದಕ್ಕೆ ಫೀಸ್ ಎಲ್ಲ ಎಷ್ಟು ನಿಮ್ಮ ಟೀಚರ್ ಟ್ರೈನಿಂಗ್ ಆಗ್ಬೇಕು? ಅಲ್ಲಿ ಫೀಸ್ ಅಂತಂದ್ರೆ ಒಂದು ಬಹಳ ತಗೊಂಡಿಲ್ಲ ಅವಾಗ ಆ ಪೀರಿಯಡ್. ನಾನು ಹೋಗಿದ್ದು 64-65ರಲ್ಲಿ. ಅದು ಎಷ್ಟು ಒಂದು ಸ್ವಲ್ಪ ಡೊನೇಷನ್ ಸ್ವಲ್ಪ ತಗೊಂಡ್ರು. ಅದು ನಂಗೆ ನಮ್ಮ ಪರಿಚಯದವರು ಬರಿದ್ರು, ನಮ್ಮ ಸಂಬಂಧಿಕರು ಆಗ್ಬೇಕು, ವೇಲಣ್ಕರ್ ಅಂತ ಅವ್ರ ಲೆಕ್ಚರ್ ಇದ್ರು. ಅವ್ರು ನಂಗೆ ಬಾ ನಿಂಗೆ ನಾ ಸೀಟ್ ಕೊಡ್ತೀನಿ. ಅವರೇ ನಂಗೆ ಇವತ್ತು ಅವ್ರನ್ನ ನೆನ್ಸ್ಕೊಬೇಕು. ನಾನೇನಾದ್ರು ಇವತ್ತು ಈ ಉದ್ಯೋಗ ಮಾಡಿ ಈ ಸ್ಥಿತಿ ಬಂದಿರ್ಬೇಕಾದ್ರೆ ಅವ್ರನ್ನ ಮರಿಕ್ ಸಾಧ್ಯ ಇಲ್ಲ. ನೀನು ಬಾ, ನಿಂಗೆ ನಿನ್ನ ವ್ಯವಸಾಯಕ್ಕೂ ಅದಕ್ಕೂ ರಜಾ ಸಿಕ್ತಿರುತ್ತೆ, ನಿಂಗೆ ಅನುಕೂಲ ಆಗುತ್ತೆ, ಬಾ ಅಂತ ಒತ್ತಾಯ ಮಾಡಿ ಕರ್ಕೊಂಡೋದ್ರು. ಅವರು ಅದೇ ಟ್ರೈನಿಂಗ್ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ರು. ನನಗೆ ಟ್ರೈನಿಂಗ್ ಕೊಟ್ಟರು ಅವರು. ಆ ಫೀಸ್ ಸ್ವಲ್ಪ ಕಮ್ಮಿ ಎಲ್ಲ ಆಯ್ತು. ಸಾಮಾನ್ಯ ಎಷ್ಟು ಅಂದಾಜು ಒಂದು ಫೀಸಾ? ಹೌದು, ನಾನು ಡೊನೇಷನ್ ಒಂದು ಆವಾಗಿನ ಕಾಲದಲ್ಲಿ 1,000 ಏನೋ ಕೊಟ್ಟಿದ್ದೆ. 1,000 ರೂಪಾಯಿ ಅವತ್ತು ಅಷ್ಟೇ. ಅದು ಅವತ್ತು ಅದೇ ದೊಡ್ಡ. ಆಮೇಲೆ ನಿಮ್ಗೆ ಆರಂಭದ ದಿನ, ಈಗ ನಿಮ್ಗೆ ಈಗ ಅಪಾಯಿಂಟ್ಮೆಂಟ್ ಮಾಡಿದ್ರು, ನಿಮ್ಮ ಆರಂಭದ ದಿನ ಹೇಗಿತ್ತು? ಶಾಲೆಯಲ್ಲಿ ಮೇಸ್ಟರ್ ಆಗಿ ನೀವು ಕೆಲಸ ಮಾಡ್ಲಿಕ್ಕೆ ಆರಂಭ ದಿನ ನಿಮ್ಮ ಸವಿನೆನಪು ಏನಾದ್ರು? ಅಂದ್ರೆ ಪ್ರಾರಂಭ ನಾವು ಅದಕ್ಕಿದ್ದಾಗ ಆರ್ಡರ್ ಬಂತ ಭಯ, ಸ್ಟೇಜ್ ಫಿಯರ್. ಹೌದು. ಆದ್ರೆ ಸಿಕ್ಕಿದ್ ಪ್ರೈಮರಿ ಸ್ಕೂಲ್ ನಂಗೆ ಹುಡುಗರ ಸಂಖ್ಯೆ ಕಡಿಮೆ ಇತ್ತು. ಆದ್ರೂ ಕೂಡ ಏನಾರು ಒಂದು ಗಾಂಧಿ ಜಯಂತಿ ಮತ್ತೊಂದು ಫಂಕ್ಷನ್ ಅವಾಗ ಒಂಚೂರು ನಾವು ಸ್ಟೇಜ್ ಫಿಯರ್ ಹೋಗ್ಲೇಬೇಕಲ್ಲ, ಸ್ವಲ್ಪ ಕಷ್ಟ ಆಯ್ತು ನಂಗೆ. ಆಮೇಲೆ ನಂಗೆ ಕೆಲವು ಶಿಕ್ಷಕರು ಸಹಕಾರ ಕೊಟ್ಟರು. ಒಬ್ಬರು ಹಿರಿಯಣ್ಣ ಅಂತ ಒಬ್ಬರು ಇದ್ರು, ಅವರು ಒಳ್ಳೆ ಹಳೆ ಹುಲಿ. ಅವರು ನೋಡಕ್ಕೆ ಬೇರೆಯಾಗಿದ್ದ ಹಂಗಿದ್ರು. ಅವ್ರ ಪಂಚೆ ಒಂದು ಶರ್ಟ್ ಹಿಂಗೆ ಹೇಳ್ಕೊಂಡ್ ಬರೋರು. ಅದೇ ಅವ್ರು ತುಂಬಾ ಜ್ಞಾನ ಆಯ್ತು. ಅವ್ರು ಸ್ವಲ್ಪ ನೀ ಯಾಕೆ ಹೆದರ್ತೀವ, ನಾ ಇದ್ದೀನಿ ಅಂತೇಳಿ ಸಪೋರ್ಟ್ ಮಾಡಿ ಅವರೆಲ್ಲ ಟ್ರೈನಿಂಗ್ ಕೊಟ್ಟರು ನಂಗೆ. ಹಾಗೆ ಒಂದು 5 ವರ್ಷ ಕೊಪ್ಪ ತಾಲೂಕಲ್ಲಿ ಮಾಡಿ ಅವಾಗ ನಾ ಸೈಕಲ್ಲಲ್ಲೇ ಹೋಗ್ತಿದ್ದೆ. ಈಗ ನಿಮ್ಮ ಆರಂಭದ ಇದ್ರ ದಿನಗಳಲ್ಲಿ ಸರ್ಕಾರಿಯ ಕೆಲವು ಫಂಕ್ಷನ್ಗಳಿಗೆ, ಸ್ವಾತಂತ್ರ್ಯ ದಿನಾಚರಣೆ, ಪ್ರಜಾಪ್ರಭುತ್ವ, ನಿಮ್ಮ ಗಾಂಧಿ ಜಯಂತಿ ಇರ್ಬೋದು, ಇಂಥದ್ದೇ ಕಾರ್ಯಕ್ರಮಗಳಲ್ಲೆಲ್ಲ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಳ್ತೀವಿ ನಿಮ್ಮ ಶಾಲೆಯಲ್ಲಿ? ಶಾಲೆ ಸ್ವಾತಂತ್ರ್ಯ ದಿನಾಚರಣೆ ಫ್ಲಾಗ್ ಹೈಸ್ಟ್ ಮಾಡಬೇಕು. ಆಮೇಲೆ ಅಲ್ಲಿ ಲೋಕಲ್ನವ್ರನ್ನ ಕರಿಬೇಕು ನಾವು. ಆಮೇಲೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಆಮೇಲೆ ಸ್ವಾತಂತ್ರ್ಯ ಹೋರಾಟಗಾರ ಬಗ್ಗೆ ಏನಾದ್ರು ಭಾಷಣಗಳು, ಮಾಹಿತಿಗಳನ್ನು ಕೊಡೋದು, ಹೀಗಿನ ಕಾರ್ಯಕ್ರಮ ಇರ್ತಿರ್ತದೆ. ಆಮೇಲೆ ಸ್ಕೂಲ್ ಡೇ ಅಂತ ಹೇಳಿ ಇರ್ತಿತ್ತ? ಅದು ಎಲ್ಲಾ ಕಡೆ ಇರ್ತಿಲ್ಲ, ಸಣ್ಣ ಸ್ಕೂಲ್ಗಳೆಲ್ಲ ಆಗ್ತಿರ್ಲಿಲ್ಲ. ನಾನಿದ್ದ ಪ್ರಾರಂಭ ಸ್ಕೂಲ್ನಲ್ಲಿ ಅದೆಲ್ಲ ಇದಿರ್ಲಿಲ್ಲ. ನಾನು ಶೃಂಗೇರಿ ಟೋನಿ ಬಂದಾಗ ಇಲ್ಲಿತ್ತದು. ಮೆಣಸೆ ಹೋದಾಗಲೂ ಇತ್ತು, ಕೆಳಕೊಪ್ಪ ಅಂತ ಹೋದೆ ಅಲ್ಲಿ ಹೋಯಿತು, ಅಡ್ಗದಲ್ಲಿ ಎಲ್ಲ ಕಡೆ ಇತ್ತು. HPS ಅಲ್ಲಿ ಇರ್ತಿತ್ತು ಹೆಚ್ಚಾಗಿ, ಹೈಯರ್ ಪ್ರೈಮರಿ ಸ್ಕೂಲ್ನಲ್ಲಿ ಇರ್ತಿತ್ತು. ಆಗ ಇಡೀ ನೈಟ್ ಅಲ್ಲಿ ಇರ್ತಿತ್ತ ಅಲ್ಲ ಏನಾದ್ರು? ಇಲ್ಲ ಅಂತ ಸಾಮಾನ್ಯ ಕಾರ್ಯಕ್ರಮ ಶುರು ಆಗಿದೆ 6 ಗಂಟೆ 7 ಗಂಟೆಗೆ, 12 ಗಂಟೆ, ಒಂದೊಂದ್ಸರಿ ಕೆಲವು ಕಡೆ 1 ಗಂಟೆ 2 ಗಂಟೆ ಆಗೋದು ಇತ್ತು. ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಭಾಷಣ ಮೊದಲು ಒಂದಷ್ಟು, ಅದೆಲ್ಲ ಆದ್ಮೇಲೆ ಸಾಂಸ್ಕೃತಿಕ ಸಭಾ ಕಾರ್ಯಕ್ರಮ ಇರ್ತಿತ್ತು. ಅದೆಲ್ಲ ಅತಿಥಿಗಳನ್ನು ಮಕ್ಕಳಿಗಾಗಿ ಸ್ಪೆಷಲ್ ಆಗಿ ಅವರನ್ನ ಗುರುತಿಸ್ಲಿಕ್ಕೋಸ್ಕರ ಮಾಡ್ತಾರೆ. ಆ ಕಾರ್ಯಕ್ರಮ ಮೊದಲೆಲ್ಲ ಇರ್ತಿತ್ತು. ಅದು ಯಾವಾಗ ಇಷ್ಟ? ಶಾಲಾ ಮಟ್ಟ, ಒಂದು ಜಿಲ್ಲಾ ಮಟ್ಟ, ಪ್ರತಿಭಾ ಕಾರಂಜಿ. ಹೌದೌದು. ಅದು ಆಮೇಲೆ ತಂದು ಇತ್ತೀಚೆಗೆ ಒಂದು ಸುಮಾರು 15-20 ವರ್ಷ ಆಯ್ತು ಪ್ರತಿಭಾ ಕಾರಂಜಿ ತಂದು ಎಲ್ಲಾ ರೀತಿಯ ಕಲೆಯೊಳಗೂ ಯಾವ ಬರ್ತಾನೆ ಅವನಿಗೆ ಅದು ಪ್ರೋತ್ಸಾಹ ಕೊಡ್ಬೇಕನ್ನೋ ಉದ್ದೇಶದಿಂದ ಎಲ್ಲಾ ತರದ ಮಣ್ಣಲ್ಲಿ ಇದನ್ನ ಗೊಂಬೆ ಮಾಡೋದ್ರಿಂದ ಹಿಡಿದು ಆಟ, ಸಾಂಸ್ಕೃತಿಕ ಕಾರ್ಯಕ್ರಮ, ರಂಗೋಲಿ ಸ್ಪರ್ಧೆ, ಭಾವಗೀತೆ, ಅದು ಇದು ಅಂತಿಲ್ಲ, ಡ್ರಾಮ್, ಆಮೇಲೆ ಭಾಷಣಗಳು, ಆಶುಭಾಷಣ ಸ್ಪರ್ಧೆ, ಅವನಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದೆಲ್ಲ ಪ್ರತಿಭೆಯನ್ನ ಕಂಡು ಹಿಡಿದು ಅವನು ಒಂದು ತರ ಉದ್ದೇಶಕ್ಕೆ ಅದನ್ನ ತಂದ್ರು. ಅದನ್ನ ಆ ತರದಲ್ಲಿ ತಂದ್ರು. ಆಮೇಲೆ ಓದೋದ್ರಲ್ಲಿ ವಿದ್ಯಾಭ್ಯಾಸ ಮುಂದಿದ್ರೆ ಅವ್ರಿಗೆ ಸ್ಕಾಲರ್ಶಿಪ್ ಅಂತ ಕೊಡ್ತಿದ್ರು. ಅದಕ್ಕೆ ನಾವು ಒಂಚೂರು ರೆಕಮೆಂಡ್ ಮಾಡಿ ಎಲ್ಲ ಕಳಿಸ್ಬೇಕಾಗ್ತಿತ್ತು, ರಿಕಾರ್ಡ್ ಮಾಡಿ. ಮೆರಿಟ್ ಸ್ಟೂಡೆಂಟ್ ಅವರು ಅಂತೆಲ್ಲ SC ST ಎಲ್ಲ ಬರ್ತಿತ್ತು. ಅದೆಲ್ಲ ಅವೆಲ್ಲ ಮಾಡ್ಬೇಕಾಗ್ತಿತ್ತು ನಾವು. ಅದೆಲ್ಲ ಕೆಲವೆಲ್ಲ ಮಾಡಿದ್ವಿ ನಾವು. ಹಾಗೆ ನಾವು ಜನ ಹುಡುಕಿ ಕೆಲವು ಬಡವರು ಅಂತ ಮಾಡ್ತಿದ್ರು ನಾವು. ಆಮೇಲೆ ಈ ಶಾಲೆಗೆ ಮಕ್ಕಳಿಗೆ ಯೂನಿಫಾರ್ಮ್ಗಳು ನಿಮ್ಮ ಆರಂಭದ ದಿನಗಳಲ್ಲಿ ಇತ್ತ? ಆಮೇಲೆ ಇಲ್ಲ ಅದು ಇತ್ತೀಚೆಗೆ ಬಂದಿದ್ದಾರೆ. ಆಮೇಲೆ ಅದು ಅವರೇ ಕೊಡಿಸ್ರು ಮಾಡ ಸರ್ಕಾರದವರು. ಒಂದು ಸರಿ ಬರೀ ಬಟ್ಟೆ ಕೊಡೋದು, ಅದನ್ನ ನೀವು ಹೊಲ್ಸ್ಕೊಳ್ಳಿ ಅಂತ ಹೇಳಿ ಯಾರು ಹೊಲ್ಸ್ಕೊಬೇಕಾಗ್ತಿತ್ತು. ಆಮೇಲೆ ರೆಡಿಮೇಡೇ ಬರೋಕ್ ಶುರು ಆಯ್ತು. ಅದು ಆಯ್ತು. ಆಮೇಲೆ ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಫ್ರೀ ಬುಕ್ ಎಲ್ಲರಿಗೂ 1 ರಿಂದ 7 ಎಲ್ಲರಿಗೂ ಫ್ರೀ ಎಲ್ಲಾ ಪುಸ್ತಕಗಳು, ಅದನ್ನು ಮಾಡಿದ್ರು. ಸರ್ಕಾರ ತುಂಬಾ ಸವಲತ್ತು ಕೊಡ್ತು, ಅದಕ್ಕೆ ತುಂಬಾ ಮಾಡಿದೆ. ಆಮೇಲೆ ಬಿಸಿ ಊಟದ ಕಾನ್ಸೆಪ್ಟ್ ಅದು ಸಾಮಾನ್ಯ. ಅದಕ್ಕಿಂತ ಬಿಸಿ ಊಟದ ನಾನು ನೋಡ್ಲಿಲ್ಲ. ನಾನು ಇರೋ ಹೊತ್ತಿಗೆ ಅವಾಗ ಏನಿರ್ಲಿಲ್ಲ. ಈ ಬಿಸಿ ಊಟದ ನಿಮ್ದು ರಿಟೈರ್ಡ್ ಆಯ್ತು. ಇದು ಒಂದು ಫುಡ್ ಬರ್ತಿತ್ತು, ಅದೊಂಥರ ಪೌಡರ್ ಬರ್ತಿತ್ತು. ಆಮೇಲೆ
ಆಮೇಲೆ ಇನ್ನೊಂದು ಕಡೆ ಕೆಲವು ರವೆ ಬರ್ತಿತ್ತು ಒಂಥರ. ಆ ರವೆಗೆ ಅದು ಎಣ್ಣೆನೂ ಬರ್ತಿತ್ತು. ಅದೆರಡೂ ಅವ್ರು ಕೊಡ್ತಿದ್ರು. ಬಾಕಿ ಸಾಂಬಾರ್ ಪದಾರ್ಥಗಳು ಏನ್ ಬೇಕೋ ಅದನ್ನೆಲ್ಲ ಲೋಕಲ್ನವ್ರದ್ದು ಕಲೆಕ್ಟ್ ಮಾಡಿ ಮಾಡಬೇಕಾಗ್ತಿತ್ತು. ಉಪ್ಪಿಟ್ಟು ಮಾಡಿ ಹಂಚ್ತಿತ್ತು, ಅದು ಇತ್ತು. ಅದಕ್ಕೂ ಮುಂಚೆ ಒಂದ್ಸರಿ ಪ್ರಾರಂಭದಲ್ಲಿ ನಾನು 72ರಲ್ಲಿ ನೋಡಿದ ಈ ಮಿಲ್ಕ್ ಕೊಡ್ತಿದ್ರು, ಪೌಡರ್ ಬರ್ತಿತ್ತು, ಅದನ್ನ ಕದ್ದು ಹಾಲು ಮಾಡಿ ಕೊಡೋದಿತ್ತು. ಅದು ಇಲ್ಲಿ ಶೃಂಗೇರಿ ಟೌನ್ಗೆ ನಾ 72ರಲ್ಲಿ ಬಂದಲ್ಲ, ಅವಾಗ ಅದು ಮಾಡಿದ ನೆನಪಿದೆ ಅದು. ಅವಾಗ ಆಮೇಲೆ ಅದು ಉಪ್ಪಿಟ್ಟು ಬಂತು, ಆಮೇಲೆ ಫುಡ್ ಪುಡಿ ಬಂತು, ಬರೀ ರೆಡಿಮೇಡ್ ಫುಡ್ ಇಷ್ಟು ಕೊಡೋದು ಅಂತ ಬಂತು. ಅದು ಅಷ್ಟೆಲ್ಲ ನಾವು ಮಾಡಿದ್ವಿ. ಆಮೇಲೆ ಈ ಊಟದ ವ್ಯವಸ್ಥೆಯಲ್ಲಿ ನಾವು ರಿಟೈರ್ ಆದ್ಮೇಲೆ ಆಗಿದ್ದು. ಯಾಕೆ ನಾನು ರಿಟೈರ್ ಆಗಿ 26 ವರ್ಷ ಆಯ್ತು. ಈಗ ಬಹಳ ಹಿಂದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗ್ಬೇಕಂತ ಹೇಳಿದ್ರೆ ಈ ಶೃಂಗೇರಿಯಿಂದ ಅಥವಾ ಅವ್ರು ಇಲ್ಲಿಗೆ ಬರ್ಬೇಕಾದ್ರೆ ಯಾವ ತರ ವ್ಯವಸ್ಥೆ ಇತ್ತು, ಅದು ಹೇಗೆ ಹೋಗ್ಬೇಕು? ಬಹಳ ಹಿಂದೆ ನಂಗೆ ಗೊತ್ತಿದ್ದಾಗೆ ನಾವು ಸೂತ್ಕಂಡಕ್ಕೆ ಕಾರ್ಕಳ ಅಥವಾ ಧರ್ಮಸ್ಥಳ, ಉಡುಪಿ ಎಲ್ಲ ಹೋಗೋದಿದ್ರು ಕೂಡ ಆಗುಂಬೆ ಮೇಲೆ ಹೋಗ್ಬೇಕಿತ್ತು. ಆಗುಂಬೆಗೆ ಒಂದು ಬಸ್ ಇರ್ತಿತ್ತು, ಅಲ್ಲಿಂದ ಟ್ಯಾಕ್ಸಿ ಆಗುಂಬೆಯಿಂದ ಸೋಮೇಶ್ವರದವರಿಗೆ. ಅದು ಕಂಬೈನ್ಡ್ ಬುಕ್ಕಿಂಗ್ ಏಜೆನ್ಸಿ ಅಂತ ಕೆಲವು ಕಂಪನಿ ಬಸ್ಗಳು ಅವ್ರು ಮಾಡ್ಕೋತಿದ್ರು. ಈಗ ಉದಾಹರಣೆಗೆ ನಾನು ಗಜಾನನ ಬಸ್ಸಲ್ಲಿ ಹೋದ್ರೆ ಅದೇ ಬಸ್ಸಿನ ಟ್ಯಾಕ್ಸಿ ಅಲ್ಲಿ ಇರಬೇಕು. ಈ ಟಿಕೆಟ್ ಡೈರೆಕ್ಟ್ ಕೊಡ್ತಿದ್ರು, ಈ ಟಿಕೆಟ್ ಅಲ್ಲಿ ಕೊಟ್ಟು ಬದಲಾಯಿಸ್ಕೊಂಡು ಅಲ್ಲಿಂದ ಕೆಳಗಿಳಿಬೇಕು. ಮತ್ತೆ ಅಲ್ಲಿಂದ ಅವ್ರು ಬತ್ ಕಂಟಿನ್ಯೂ ಮಾಡ್ತಿದ್ರು. ಅದು ಸ್ವಲ್ಪ ಕಷ್ಟ ಇತ್ತು ಅವಾಗ. ಆ ಟ್ಯಾಕ್ಸಿ ಇದು ಕೆಳಗೆ ಮೇಲೆ ಹತ್ತೋದು ಕೆಳಗಿಳಿಯೋದು ಬಹಳ ಕಷ್ಟ ಇತ್ತು. ಅದೊಂದು ಸರ್ಕಸ್ಸೇ ಮಾಡ್ಬೇಕಾಗ್ತಿತ್ತು, ಬಹಳ ಇತ್ತು. ಅಂದ್ರೆ ಈಗ ನಮ್ಗೆ SK ಬಾರ್ಡರ್ ಮೇಲೆ ಹೋಗುವಂತ ಇದು ಸೀದಾ ಬಜಗೋಳಿಗೆ ಹೋಗ್ತೇವೆ, ಅದು ಸಾಮಾನ್ಯ ಯಾವಾಗ ಆಯ್ತು ನಿಮ್ಗೆ? ಏನಾದ್ರು ಅದರ ಬಗ್ಗೆ ನೆನಪಿದೆ? 50 ವರ್ಷ ಆಗಿರ್ಬೋದು. ನಾನು ರಿಟೈರ್ ಆಗಿ 26 ವರ್ಷ ಆಯ್ತು. ಅದಕ್ಕಿಂತ ಮುಂಚೆ 35 ವರ್ಷ ಅಂತೂ ಅನುಮಾನ ಇಲ್ಲ. ಮುಂಚಿನ ರಸ್ತೆ ಅಂದ್ರೆ ಆಗುಂಬೆ ಅಂದ್ರೆ ದೊಡ್ಡ ರಸ್ತೆ ಅಲ್ಲ, ಚಿಕ್ಕ ರಸ್ತೆ, ತುಂಬಾ ಕಷ್ಟ ಆಗ್ತಿತ್ತು ಅಂತ ಕಾಣ್ತದೆ ಪ್ರಯಾಣಕ್ಕೆಲ್ಲ. ರಸ್ತೆನೂ ಸರಿ ಇರ್ತಿರ್ಲಿಲ್ಲ, ಬಸ್ಗಳು ಕಡಿಮೆ, ಬಹಳ ಕಮ್ಮಿ, ಬಹಳ ಕಷ್ಟ ಆಗ್ತಿತ್ತು. ಆಮೇಲೆ ಇಲ್ಲಿ ಕೆರೆಕಟ್ಟೆ ಹೋಗ್ತಾ ಮಾಡಿದ್ರೆ ಒಂದೇ ಒಂದು ಬಸ್ಸು ಶಂಕರ್ ವಿಠಲ್ ಅಂತ ಒಂದು ಬರ್ತಿತ್ತು. ಅದೇ ಆ ಬಸ್ ಒಂದು ಕಾಯಂ ಕಾರ್ಕಳದವರೆಗೆ ಹೋಗ್ತಿತ್ತು. ಅದು ರಸ್ತೆ ಮಡ್ ರಸ್ತೆ, ಕಾಂಕ್ರೀಟ್ ಇದು ಟಾರು ಏನೂ ಇರಲಿಲ್ಲ ಆರಂಭದಲ್ಲಿ. ಅದು ಒಂದು ಬಸ್ ಹೋಗ್ತಿತ್ತು, ಅದನ್ನು ಹೋಗೋದೊಂದು ಅವಕಾಶ ಆಯ್ತು. ಅದು ಕುದುರೆಮುಖ ಇದು ಪ್ರಾಜೆಕ್ಟ್ ಆದ್ಮೇಲೆ ಅಂತೂ ಏನೋ ಮಾಡಿ ಅಲ್ಲಿ ಸಂಪರ್ಕ ಕೊಟ್ಟರು ಅದನ್ನು. ಅದಕ್ಕೆ ಮುಂಚೆ ಎಷ್ಟೋ ಜನ ಎಲ್ಲ ಕೆರೆಕಟ್ಟೆಗೆ ಹೋಗಿ ನಡ್ಕೊಂಡು ಮಾಳಕ್ಕೆ ಕೆಳಗೆ ಇಳಿತಿದ್ರು ಅಂತ. ನಾನು ಒಂದು ಇಳಿದಿದ್ದೇನೆ. ಹೌದು, ನಮ್ಮಲ್ಲಿ ಹಳೆ ಶೃಂಗೇರಿ ಅಂತಿದೆ, ಅಲ್ಲಿ ನಮ್ಮ ಅಣ್ಣ ಒಬ್ಬರಿದ್ದು ಅಂದ್ರೆ ಕಸಿನ್ ನಾಗೇಂದ್ರ ಅಂತೇಳಿ, ಅವ್ರ ಮಠದಲ್ಲಿ ಗುರುಗಳ ಹತ್ರ ಕೆಲಸ ಮಾಡ್ತಿದ್ರು. ಅವರು ಮದುವೆ ಆಯ್ತು, ಬರುವೆ ಪೈಕಿ ಹುಡುಗಿನ ಕೊಟ್ಟಿದ್ದು. ಭಾಸ್ಕರ್ ಭಟ್ ಬರುವೆ ಅಂತಿದ್ರು, ಕೇಳಿದಿರಾ? ತುಂಬಾ ಹಿಂದೆ ಇರ್ಬೋದು, ತುಂಬಾ ಹಿಂದೆ. ಅವ್ರು ಇಲ್ಲೆಲ್ಲ ಬಂದು ಸೆಟ್ಲ್ ಆದ್ರ ಕಡೆಗೆ ಅವ್ರ ತಂಗಿಯನ್ನ ನಮ್ಮ ಇವನಿ ಅಣ್ಣ ಕೊಟ್ಟಿದ್ದ. ಆ ಮದುವೆ ಆಗಿದ್ದು ಪರಶುರಾಮ ದೇವಸ್ಥಾನದಲ್ಲಿ. ಅದಕ್ಕೆ ಇಲ್ಲಿಂದ ನಾವು ಕೆರೆಕಟ್ಟೆವರೆಗೆ ಲಾರಿಲಿ ಹೋಗಿದ್ದು. ಅವ ಫಾರೆಸ್ಟ್ ಅಲ್ಲಿ ನಾರಾಯಣ ಭಟ್ ಡೋಂಗ್ರೆ ಅಂತ ಒಬ್ಬರಿದ್ರು, ಅವ್ರ ಗಾರ್ಡು. ಅವ್ರ ಇನ್ಫ್ಲೂಯೆನ್ಸ್ ಅಲ್ಲಿ ಏನೋ ಮಾಡಿ ಕೆರೆಕಟ್ಟೆವರೆಗೆ ಹೋಗಿ ಅಲ್ಲಿಂದ ನಡ್ಕೋತಾ ಮಾಡದಲ್ಲಿ ಕೆಳಗೆ ಇಳಿದಿದ್ದು ನಾವು. ಪಟ್ಟಣ ಹಿತ್ಲು ರಾಮ್ ಭಟ್ರು ಅಂತಾನೆ ಅವ್ರ ಮನೆಗೆ ಹೋಗಿದ್ದು ಮೊದಲು ನಡ್ಕೊಂಡು. ಮತ್ತೆ ಅಲ್ಲಿಂದ ಪರಶುರಾಮ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಮದುವೆ ಆಗಿದ್ದು ಬಹಳ ಹಿಂದೆ, ನಾ ಸಣ್ಣಕ್ಕಿದ್ದ ಅವಾಗ. ಆ ತರ ಇತ್ತು ಅದು. ಆಮೇಲೆ ಶೃಂಗೇರಿಯಲ್ಲಿ ಗುರುಗಳ ಮಹಿಮೆಗಳು ಎಷ್ಟು ಜನ ಬೇರೆ ಬೇರೆ ಅಂತ ವಿಶೇಷ ಘಟನೆ ಏನಾದ್ರು ನಿಮ್ಮಲ್ಲಿ? ಉಗ್ರ ನರಸಿಂಹ ಭಾರತಿಗಳು ಅಂತ ಸಮಾಧಿ ಇದೆಯಲ್ಲ, ಅವ್ರದ್ದು ನಾ ಕೇಳಿದ್ದು ಕತೆ, ನಾವೇ ನೋಡಿಲ್ಲ. ಅವ್ರು ಹಿಂಗೆ ಕ್ಯಾಂಪ್ ಎಲ್ಲ ಹೋದರೆ ಅಲ್ಲಿ ಹೈದರಾಬಾದಿಗೆ ಹೋದ್ರಂತೆ. ಹೈದರಾಬಾದಿಗೆ ಹೋದಾಗ ಅದು ಇವನಲ್ಲ ಮುಸ್ಲಿಮನು, ಅವರು ಆವಾಗ ಕರೆಸ್ದ, ಅವ್ರಿಗೆ ಇದು ಮಾಡ್ದ, ಎಲ್ಲ ಮಾಡ್ದ. ಊಟಕ್ಕೆ ವ್ಯವಸ್ಥೆಗೆಲ್ಲ ಮಾಡ್ದ, ಅದೆಲ್ಲ ನಾನ್ ವೆಜ್. ಈ ಭಟ್ರುಗಳಿಗೆಲ್ಲ ಅದು ನೋಡಿ ಕಕ್ಕ ಬಿಕ್ಕಿ ಏನ್ ಮಾಡುದು ಅಂತ ಕಡೆಗೆ ಗುರು ಕೈ ಮಾಡಿದ್ರಂತೆ, ಸುಂದರಿ ಅಂತ. ಆಮೇಲೆ ಅವ್ರು ಕಮಂಡು ತಗೊಂಡು ನೀರ್ ತಗೊಂಡು ಅದಕ್ಕೆಲ್ಲ ಪ್ರೋಕ್ಷಣೆ ಮಾಡಿದಂತೆ, ಅದೆಲ್ಲ ವೆಜ್ ಆಯ್ತು ಅಂತ ಇದು ಕತೆ ಕೇಳಿದ್ ನಾನು. ಆವಾಗ ಅವನಿಗೆ ಆಶ್ಚರ್ಯ ಆಯ್ತು, ಕಾಲು ಬಿದ್ದಂತೆ, ತಪ್ಪಾಯ್ತು ಅಂತ. ಅವನು ಆಗ ಅದು ಕಿರೀಟ ಕೊಟ್ಟಿದ್ದ, ಗುರುಳೇನು ದರ್ಬಾರಲ್ಲಿ ಕಿರೀಟ ಹಾಕ್ತಾರಲ್ಲ, ಹೈದರಾಬಾದ್ ನಿಜಾಮ್ ಕೊಟ್ಟಿದ್ದು ಅಂತ ಹೇಳಿ. ಆಮೇಲೆ ಅವನು ಆಮೇಲೆ ತುಂಬಾ ನಡ್ಕೋತಿದ್ರು ಮಠಕ್ಕೆ. ಅವ್ನು ನಗಾರಿ ಕೊಟ್ಟಿದ್ದಾನೆ ಮಠಕ್ಕೆ. ಹಾಗಿದ್ದೆಲ್ಲ ತುಂಬಾ ಮಾಡಿದ ಮುಸ್ಲಿಮ್ಸ್ ಅವ್ರು ಸರ್ವಿಸ್ ಮಾಡ್ತಿದ್ರು ಮಠದಲ್ಲಿ, ಹಾಗಿದ್ದೆಲ್ಲ ಮಾಡಿದಾರೆ ಅವರು. ಅದೊಂದು ಕತೆ ನಾ ಕೇಳಿದ್ದೆ. ಆಮೇಲೆ ಚಂದ್ರಶೇಖರ್ ಭಾರತಿಗಳು ಅವ್ರು ಮಹಾ ತಪಸ್ವಿ ಅಲ್ಲ, ಯಾರೋ ಏನ್ ಕಡಿಮೆ ಅಲ್ಲ ಗುರುಗಳಲ್ಲಿ. ಅವರು ನೆಲ ಬಿಟ್ಟು ಹಿಂಗ್ ಮೇರಿ ಹೇಳ್ತಿದ್ರಂತೆ. ಅದು ಕೇಳಿರೋದು ನಾವೇ ಹೇಳಿದ ಕತೆ ಕೇಳಿದ ಅಂತ. ಅಷ್ಟು ತಪಸ್ವಿ. ಒಂದ್ಸರಿ ಅಂತೆ ಯಾವುದೋ ಒಂದ್ ಕಡೆ ಬಸ್ ಬರೋದು, ಅದು ಆಕ್ಸಿಡೆಂಟ್ ಆಗೋತ್ತೆ, ಇದಾಗಿದೆ. ಇವ್ರಂತ ಅದನ್ನ ಗೋಡೆನ ಹಿಂಗೆ ತಡೆದು ನಿಲ್ಸಿದ್ರು, ಹಿಂಗೆ ಒತ್ತಿಟ್ಟಿದ್ರಂತೆ. ಕತೆ ಕೇಳಿದ್ರು. ಅದು ಏನೋ ಆಗಿ ಅದು ಬಚಾವ್ ಆಯ್ತಂತೆ. ಆಮೇಲೆ ಒಬ್ಬ ಹುಡುಗನ್ನ ಕರ್ಕೊಂಬಂದಿರ್ ತಂದೆ ತಾಯಿ, ಅವನಿಗೆ ಮಾತು ಬರ್ತಿರ್ಲಿಲ್ಲ. ಅವನಿಗೆ ಉಪನಯನ ಮಾಡಬೇಕು ಅಂತ, ಅದಕ್ಕೆ ಗುರುಗಳನ್ನ ಕೇಳಬೇಕು ಅಂತ ಹೇಳಿ ಬಂದಿದ್ದ ಅವನು.
ಸುಮಾರು 1 ವಾರ ಅವ್ರನ್ನ ಭೇಟಿ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾನೆ, ಆಗಲಿಲ್ಲ. ಎಷ್ಟು ಪ್ರಯತ್ನ ಮಾಡೋದು ದರ್ಶನ ಆಗಲಿಲ್ಲ. ಒಂದು ದಿವಸ ಇದ್ದಕ್ಕಿದ್ದಾಗ ಅವ್ರು ಹೊರಗೆ ಬಂದವ್ರು ಸಿಗಿದ ಅಲ್ಲಿ ಶಂಕರ ದೇವಸ್ಥಾನ ಕಲ್ ದೇವಸ್ಥಾನ ಆ ದೇವ್ರೊಳಗೆ ಹೋದ್ರು. ಇವನು ಹೋದ್ರೆ ಅಡ್ಡ ಬಿದ್ದ. ನೋಡಿ ಏನಪ್ಪ ಅಂತ, ಹೀಗೆ ಏನೇನೋ ಮಾಡ್ಬೇಕು ಅಂತ ಮಾಡಿದ್ದೀನಿ, ಅದಕ್ಕೆ ನಿಮ್ಮ ಆಶೀರ್ವಾದ ಆಯ್ತು ಮಾಡು ಅಂದ. ಅವನು ಬಾಯಿ ಒದ್ದಾಡ್ಕೊಂಡು ಹೇಳ್ದೆ, ಹೀಗಿದೆ ಅವನಿಗೆ ಮಾತು ಬರೋದಿಲ್ಲ, ನಾನು ಏನು ಮಾಡೋದು, ನಿಂಗೆ ಹೇಳಿದ್ನಲ್ಲ ಉಪನಯನ ಮಾಡು ಅಂತೇಳಿ ಮಾಡು ಅಂದ್ ಮಾಡಿದೆ. ಅವನಿಗೆ ಬಾಯಿ ಬಂತು ಅಂತ ಹೇಳ್ತಾರೆ. ನಿಜವಾದ ಸುಳ್ಳು ದೇವ್ರಿಗೂ ಅದು ಅಷ್ಟು ಸುಳ್ಳಲ್ಲ, ಆ ಥರ ನಿದರ್ಶನಗಳು ಇದಾವೆ. ತಪಸ್ಸಿನ ಬಲ ತುಂಬಾ ಇದೆ. ಹಾಗೆ ಆ ಥರದಲ್ಲಿ ಯಾವ ಗುರುಗಳು ಕೂಡ ಯಾವುದಲ್ಲೂ ಕಡಿಮೆ. ಕೆಲವು ಈ ಥರದ ನಿದರ್ಶನ ಇಲ್ಲದೆ ಹೋದ್ರು ಕೂಡ ಅವ್ರು ನಿಮ್ಗೆ ಏನೋ ಸಮಸ್ಯೆ ಕಟ್ಟಂಗೆ ಕೇಳಿದಾಗ ಅವ್ರು ಏನೋ ಒಂದು ಹೇಳಿದ್ದು ಪರಿಹಾರ ಹೇಳಿದ್ದು ಅದು ಮಾಡಿದವರು ಅದ್ರಲ್ಲಿ ಗೆದ್ದಿದ್ದಾರೆ. ಗುರುವಿನ ಅನುಗ್ರಹ ಆಗ್ತದೆ. ಹೌದು. ಆಮೇಲೆ ಚಂದ್ರಶೇಖರ ಭಾರತಿಗಳು ಚೆನ್ನೈಗೆ ಹೋಗಿದ್ರಂತೆ. ಅಲ್ಲೊಂದು ದೇವಸ್ಥಾನದಲ್ಲಿ ದೈವ ಭೂತ ಭಯಂಕರ ಇತ್ತಂತಲ್ಲಿ. ಅಲ್ಲಿ ಯಾರು ಹೋಗಕ್ಕೋ ಹೆದರ್ತಿದ್ರು. ಇವರು ಹೋಗಿದ್ದಾರೆ ಅಲ್ಲಿಗೆ, ಎಲ್ಲ ಆಯ್ತು. ಆಮೇಲೆ ಸಾಯಂಕಾಲ ಕೂಡ ಎಲ್ಲ ಇವರು ಹೊರಗೆ ಬಂದು ಬಾಕಿಯವರು ಇದ್ರು. ಅದೇನೋ ಆಗಿ ಅದು ಹೋಯ್ತು, ಹೊರಗಡೆ ಹೋಗಿದ್ದು ಶಬ್ದ ಆಗಿದೆ. ಆಮೇಲೆ ಇವರೆಲ್ಲ ಹೇಳಿದ್ರಂತೆ ಏನಿಲ್ಲ ಹೋಗಿ ಏನು ಅಂತ ಹೇಳಿ. ಅದು ಆ ಥರ ಆಗಿದೆ ಅಂತ ಕಥೆಗಳು ತುಂಬಾ ನೆನಪು ಮಾಡೋದೇ ಗೊತ್ತಾಯ್ತು. ಅದು ಬರೋದು ಅಷ್ಟೇ. ತುಂಬಾ ಆಗಿ ನಿದರ್ಶನಗಳು ತುಂಬಾ ಆಯ್ತು. ಅದ್ರಲ್ಲೇನೋ ಬಿಟ್ಕೊಡಕ್ಕೆ ಯಾರೂ ಇಲ್ಲ. ಹಿಂದೆ ನಮ್ಮ ನವರಾತ್ರಿಯಲ್ಲೆಲ್ಲ ದರ್ಬಾರ್ ಆಗ್ತಿತ್ತಲ್ಲ ದೇವಸ್ಥಾನದಲ್ಲಿ, ಇದು ಮಠ ಇದು, ಆ ದರ್ಬಾರ್ ಹೇಗಿರ್ತಿತ್ತು? ದರ್ಬಾರ್ ಅದು ಸಾಂಪ್ರದಾಯಿಕವಾಗಿ ಶಿಸ್ತುಬದ್ಧವಾಗಿ ಹೆಂಗಾಗಬೇಕು ಆ ರೀತಿನೇ ಆಗ್ತಾ ಇತ್ತು. ಅದು ಈಗಲೂ ಹಂಗೆ ಆಗತ್ತೆ. ಅದರಲ್ಲೇ ಸ್ವಲ್ಪ ಈಗ ರೇಟ್ ಆಗಿದೆ ಅಷ್ಟೇ. ಮತ್ತೆ ಕಾರ್ಯಕ್ರಮ ಯಾವುದು ಕಡಿಮೆ ಇಲ್ಲ. ಈಗ ಚತುರ್ವೇದಗಳದ್ದು ಪಾರಾಯಣ ಆಗುತ್ತೆ, ಅದೆಲ್ಲ ಆಗತ್ತೆ. ಆಮೇಲೆ ಸಂಗೀತ ಕಚೇರಿ ಆಗುತ್ತೆ, ಸಂಗೀತ ಸೇವೆ ಆಗುತ್ತೆ, ಎಲ್ಲಾ ತರದ್ದು ಕಾರ್ಯಕ್ರಮ ಉಂಟು. ಪಂಚಾಂಗ ಶ್ರವಣ ಹೇಳೋದು, ಆಮೇಲೆ ಅಥರ್ವಣ ವೇದರದ್ದು ಎಲ್ಲಾ ವೇದಗಳದ್ದು ಅದನ್ನ ಅವರು ಶ್ಲೋಕವನ್ನು ಹೇಳಿ ಅದನ್ನ ಇದು ಮಾಡ್ತಾರೆ. ಅದನ್ನ ಮತ್ತೆ 3 ಸುತ್ತು ದಿಂಡಿ ದೀಪಾರಾಧನೆ ಅಂತ. ಅದು ಮುಂಚೆ ಬೆಳ್ಳಿದಿತ್ತು, ಈಗ ಬಂಗಾರದ ಮಾಡಿದ್ದಾರೆ. ಅವಾಗ ಅವ್ರ ದರ್ಬಾರ್ ಡ್ರೆಸ್ ಅಂತ ಹಾಕೊಂಡ್ಬರ್ತದೆ, ಕಿರೀಟ ಚಾದ್ರ ಹೊದ್ಕೊಂಡು ಆ ಸರಗಳೆಲ್ಲ ಬಂಗಾರ ಹಾಕೊಂಡು ಬರುತ್ತೆ. ಸಿಂಹಾಸನ ಇದೆ, ಬೆಳ್ಳಿ ಸಿಂಹಾಸನ ಇದೆ, ಇದು ಬಂಗಾರದ್ದು ಇದೆ. ಬಂಗಾರದಲ್ಲಿ ಈಗಿನ ಭಾರತೀಯ ತೀರ್ಥ ಕೂತಿದ್ದಾರೆ, ಇನ್ನವರು ಕೂತಿದ್ರು. ಈಗಿನವರು ಇನ್ನೂ ಅದಕ್ಕೆ ಕೂತಿಲ್ಲ, ಯಾಕಂದ್ರೆ ನೀನು ಅವರು ಇದಕ್ಕೆ ಬಂದಿಲ್ಲ. ಅವರದ್ದು ಆಶೀರ್ವಾದ ಎಲ್ಲರಿಗೂ ಇರುತ್ತೆ. ಯಾವತ್ತೂ ಕಾರ್ಯಕ್ರಮಗಳು ನಡೀತಾ ಇದೆ, ಕಾರ್ಯಕ್ರಮ ಅದನ್ನ ಇವರು ಚಿಕ್ಕವ್ರು ನಡೆಸ್ತಾರೆ. ಮತ್ತೆ ಯಾವುದು ಕಾರ್ಯಕ್ರಮ ಯಾವುದು ಕೊರತೆ ಇಲ್ಲ, ಅದ್ರಲ್ಲಿ ಯಾವುದರಲ್ಲೂ ಚ್ಯುತಿ ಇಲ್ಲ. ಅಷ್ಟು ಏನು ಹಿಂದಿನ ಏನು ಸಂಪ್ರದಾಯಗಳು ಕ್ರಮ ಇತ್ತು ಆ ಪ್ರಕಾರನೇ ನಡೀತದೆ. ದರ್ಬಾರ್ ಡ್ರೆಸ್ ಹಾಕೋದು ಇವ್ರು ಬರ್ತಾರೆ, ಅವ್ರು ಬರಲ್ಲ, ಅದನ್ನೆಲ್ಲ ಬಿಟ್ಟು ವೈರಾಗ್ಯ ಬಂದು ಬಿಟ್ಬಿಟ್ಟಿದ್ದಾರೆ. ಯಾವುದಕ್ಕೂ ತೊಂದರೆ ಇಲ್ಲ. ಮಠದ ಸಂಪ್ರದಾಯಗಳು ಎಂದಿನಂತೆ ಅನುಷ್ಠಾನ ಪೂಜೆ ಇದರಲ್ಲಿ ಕೊರತೆ ಎಲ್ಲ ಇಲ್ಲವೇ ಇಲ್ಲ, ಶೂನ್ಯ. ದೇವಸ್ಥಾನದಲ್ಲಿ ಈಗ ಸಾಮಾನ್ಯ ವಿಶೇಷವಾಗಿ ಇಲ್ಲಿ ನರಸಿಂಹವನದಲ್ಲಿ ಅಥವಾ ನಮ್ಮ ದೇವಸ್ಥಾನದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೀತದೆ ಈಗ ವರ್ಷ ಪೂರ್ತಿಯಾಗಿ ನೋಡಿದ್ರೆ? ಮುಖ್ಯ ಶಾರದಾಂಬನವರಲ್ಲಿ ಅಲ್ಲಿ ನವರಾತ್ರಿ ಒಂದು ಹಾಗೂ ಉಂಟು ಪ್ರತಿ ವರ್ಷನೂ. ಆಮೇಲೆ ಅಮ್ನವ್ರ ತೇರು ಆಗುತ್ತೆ, ಶಾರದಾಂಬನವ್ರದ್ದು ರಥೋತ್ಸವ ಅದು ನಡೆಯುತ್ತೆ. ಆಮೇಲೆ ವಿಶೇಷವಾದ ಏನಾದ್ರು ಕಾರ್ಯಕ್ರಮಗಳು ನಡೀತಾನೆ ಇರ್ತವೆ. ಈ ಚಂಡಿ ಹೋಮ, ಸಹಸ್ರ ಚಂಡಿ, ಅತಿರುದ್ರ, ಅವೆಲ್ಲ ಕಾರ್ಯಕ್ರಮ ನಡೀತಾನೆ ಇರ್ತವೆ. ಈಗಂತೂ ಕಾರ್ಯಕ್ರಮ ಇಲ್ಲದಿದ್ದ ದಿವಸನ ಇರಲ್ಲ, ಆ ಥರ ಭಕ್ತಾದಿಗಳು ಬಂದು ನಡೆಸ್ತಾರೆ. ಹೀಗಿದ್ದು ಮಠದಲ್ಲಿ ಏನು ವಿಶೇಷ ದಿನಗಳಲ್ಲಿ ಏನು ಕಾರ್ಯಕ್ರಮಗಳು ಇದ್ದಾವಲ್ಲ ಅದು ಯಾವುದೂ ನಿಲ್ಲಲ್ಲ, ಅದೆಲ್ಲ ನಡೀತದೆ. ಬೆಟ್ಟದಲ್ಲಿ ಈಶ್ವರನ ಶಿವರಾತ್ರಿ ದಿವಸ ಇಬ್ರು ಹೋಗ್ತಾರೆ, ಇಬ್ರು ವಿಶೇಷ ಪೂಜೆ ಮಾಡ್ತಾರೆ ಸ್ವತಃ ಅವರಯ್ಯ, ಅದು ಕೂಡ ನಡೀತದೆ. ಇಲ್ಲಿ ದುರ್ಗಾಮ್ನವರು ಅಂತಿದ್ದಾರೆ, ಇಲ್ಲಿ ಅದು ಗ್ರಾಮ ದೇವತೆ, ಅಲ್ಲೂ ಕೂಡ ಬಂದು ಪೂಜೆ ಜಾತ್ರೆ ಆಗತ್ತೆ, ಅಲ್ಲಿಗೂ ಬರ್ತಾರೆ, ಇಬ್ರು ಬರ್ತಾರೆ, ಮಹಾಸನ್ನಿಧಾನ ಪೂಜೆ ಮಾಡ್ತಾರೆ. ಅದು ಎಲ್ಲ ಯಾವುದು ಕಾರ್ಯಕ್ರಮ ಯಾವುದೂ ನಿಲ್ಲಲ್ಲ. ಅದು ವಿಶೇಷ. ಎಲ್ಲಿ ಬಸ್ರಿಕಟ್ಟೆ, ನಿಮ್ಮ ಎನ್ನಾರ್ಪುರ, ನಿಮ್ದು ಹಿರಿಯಡ್ಕ, ಅಲ್ಲಿ ತನಕ ಹೋಗ್ತಾ ಇದೆ ಅಂತ ಕೇಳಿದೆ ನಾನು. ದೊಡ್ಡ ವ್ಯವಸ್ಥೆ. ಹೌದು, ಬಸ್ರಿಕಟ್ಟೆ ಕಳಿಸ್ತಾದ್ರಿಗೂ ಹೋಗುತ್ತೆ ಅಂತ ಕಾಣುತ್ತೆ. ಅಂದ್ರೆ ಅವ್ರು ರೆಡಿ ಮಾಡಿಕೊಡ್ತಾರೆ, ತಗೊಂಡು ಹೋಗೋ ಜವಾಬ್ದಾರಿ ಅವ್ರ. ವಿದ್ಯಾದಾನದ ಒಟ್ಟಿಗೆ ಅನ್ನದಾನವು ನಡೀತಾ ಇದೆ. ಅದ್ರಲ್ಲಿ ಮಟ್ಟಿಗೆ ಅಷ್ಟು ಹೇಳೋದು ಕಡಿಮೆನೆ. ಎಷ್ಟು ಜನ ಬರಲಿ. ಮುಂಚೆ ಸ್ವಲ್ಪ ರಿಸ್ಟ್ರಿಕ್ಷನ್ ಇತ್ತು, ಅವಾಗಿನ ಮಠ ಅನ್ನೋ ಸ್ವಲ್ಪ ಇದಲ್ಲಿತ್ತು. ಊಟಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಜನ ಬರ್ತೀರಿ ಏನು ಅಂತ ಚೀಟಿ ತಗೊಂಡು ಅನುಮತಿ ತಗೊಂಡು ಎಲ್ಲ ಹೋಗ್ಬೇಕು. ಈಗ ಅದೇನಿಲ್ಲ, ಎಷ್ಟು ಜನ ಬೇಕಾದ್ರು ಎಷ್ಟು ಸರಿ ಬೇಕಾದ್ರೂ ಊಟ ಮಾಡಿ, ಅದನ್ನು ಕೇಳಲ್ಲ. ಇಲ್ಲಿಗೆ ಜಾಸ್ತಿ ಬರುವಂತ ಭಕ್ತರು ಸಾಮಾನ್ಯದಲ್ಲಿ ತಮಿಳುನಾಡಿನ ತುಂಬಾ ಜನ ಬರ್ತಾರೆ. ತಮಿಳುನಾಡು, ಕೇರಳ,
ಆಂಧ್ರ. ಹಾ ಹಾ ಮತ್ತೆ ಈಗ ಇವರು ಎಲ್ಲಾ ಕಡೆ ಪ್ರಚಾರ ಜಾಸ್ತಿ ಆಯ್ತು, ಎಲ್ಲಾ ಕಡೆ ಅದರಲ್ಲೂ ಅಭಿನವ ವಿದ್ಯಾರ್ಥಿಗಳು ನೇಪಾಳ ತನಕ ಹೋಗಿ ಬಂದ್ರು. ಹಾಗಾಗಿ ಸಂಪರ್ಕ ಜಾಸ್ತಿ ಆಯ್ತು. ತುಂಬಾ ಇದೆ. ಎಲ್ಲಾ ರಾಜ್ಯದಿಂದ ಭಾರತದಿಂದ ಬರ್ತಾರೆ. ಕಿರಿಯ ಸ್ವಾಮಿಗಳು ಅಂತೂ ತುಂಬಾನೇ ಗುರುಗಳು ಪರ್ಯಟನೆ ಮಾಡಿ ದೇಶದ ಧರ್ಮದ ಒಂದು ಪ್ರಚಾರವನ್ನ ಇನ್ನೂ ಗಟ್ಟಿಯಾಗಿ ಮಾಡ್ತಾ ಇದ್ದಾರೆ. ಇದು ನಮಗೂ ದೊಡ್ಡ ಹೆಮ್ಮೆ, ನಮಗೂ ಪುಣ್ಯ ಇದು ಖಂಡಿತ ಅಂತ ಹೇಳ್ಬೋದು. ತುಂಬಾ ಅದರಲ್ಲೂ ಹಿಂದುತ್ವದ ಬಗ್ಗೆ ಸ್ವಲ್ಪ ತುಂಬಾನೇ ಮಾಡ್ತಾ ಇದ್ದಾರೆ. ತುಂಬಾ ಆಮೇಲೆ ಬಹಳ ಹಿಂದೆ ಈಗ ನೀವು ಚಿಕ್ಕವರು ಇರುವಾಗ ನಿಮ್ಗೊಂದು ತೋಟ ಎಲ್ಲ ಇತ್ತು. ಆ ಟೈಮಲ್ಲಿ ಈ ಅಡಿಕೆ ಎಲ್ಲ ರೇಟು, ಆಮೇಲೆ ಭತ್ತದ ರೇಟು ಇರ್ಲಿ, ಆಮೇಲೆ ಮುಖ್ಯ ಈಗ ಬೆಲ್ಲ ಅಥವಾ ಇಂಥದ್ದು ಸಾಮಾನುಗಳ ರೇಟ್ ಎಲ್ಲ ಏನಾದ್ರೂ ನೆನಪಿದ್ರೆ ನಿಮ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗಾಗಿ. ನನ್ ಕೇಳಿದ ಭತ್ತ ಎಲ್ಲ ಪಲ್ಲ ಅಂತ ತಂದೆ ಹೇಳ್ತಿದ್ರು. ₹1 ಪಲ್ಲ ಅಂದ್ರೆ 100 ಶೇರ್ ಪಲ್ಲ ಅಂತ. ಸೇರಿಗೆ ₹1 ಅಂದ್ರೆ 1 ಪೈಸೆ ಆಯ್ತು. ₹1 ₹2 ಹೀಗೆ ಅಂತೇಳಿ. ಆಮೇಲೆ ತೆಂಗಿನಕಾಯಿ ನನಗ್ ಗೊತ್ತಿದ್ದಂಗೆ ₹5 ಕಾಯಿ ತಗೊಂಡಿದ್ದು ನೆನಪಿದೆ ನಂಗೆ. ಆಮೇಲೆ ಈ ಬೆಳೆ ಎಲ್ಲ ₹1, ₹1.25 ಹೀಗೆಲ್ಲ ಇತ್ತು. ಸಕ್ಕರೆನೂ ಅಷ್ಟೇ ₹1, ₹1.25, ₹1.20 ಹೀಗೆಲ್ಲ ತಗೊಂಡಿದ್ದು ನೆನಪಿದಾವೆ. ಅದರಂತ ಎಲ್ಲಾನು ಕಮ್ಮಿ ಇತ್ತು. ಅಡಿಕೆ ರೇಟು ತುಂಬಾ ಕಡಿಮೆ ಇತ್ತು ಅವಾಗ. ಕ್ವಿಂಟಾಲಿಗೆ 8,000 ಇತ್ತೇನಪ್ಪ ಅಷ್ಟೇ. ನಾನು ಅದು ಕೆಂಪಡಿಕೆಗೆ ಹೌದು, ನಮ್ಗೆ ಹಸ ಅಂತೀವಲ್ಲ, ಹಸಕ್ಕೆ ಒಂಚೂರು ಜಾಸ್ತಿ, ಮತ್ತೆ ಬಾಕಿ ಬೆಟ್ಟೆ ಗೊರಬಲು ಅವೆಲ್ಲ ಕಡಿಮೆ. ಆಮೇಲೆ ಈ ಬಸ್ಸಿಗೆಲ್ಲ ಹೋಗುದಾದ್ರೆ ನೀವೀಗ ಇಲ್ಲಿಂದ ನೀವು ಬೀರೂರೆಲ್ಲ ಹೋಗ್ತಿದ್ರೆ ಅಥವಾ ಆ ಬಸ್ಸಲ್ಲಿ ನಂಗೆ ಗೊತ್ತಿದ್ದಂಗೆ ₹3.25 ಇತ್ತು ಬೀರೂರಿಗೆ, ಬರೀ 3.25. ಶಿವಮೊಗ್ಗಕ್ಕೆ ರಿಟರ್ನ್ ಟಿಕೆಟ್ ₹5 ಕೊಡ್ತಿದ್ರು. ಅದು ಹೆಂಗಂದ್ರೆ ಅದು ಒಂದೇ ಬಸ್ಸು, ಆ ಬಸ್ಸಲ್ಲೇ ವಾಪಸ್ ಬರಬೇಕು. ರಿಟರ್ನ್ ಟಿಕೆಟ್ ಕೊಡ್ತಿದ್ರು ₹5. 2ರಿಂದ 2.5, 3, 4, 5 ಆಯ್ತು, 25 ಆಯ್ತು, 50 ಆಯ್ತು, ಈಗ ₹100 ಮೇಲೆ ಆಗಿದೆ, 160 ಆಗಿದೆ. ಕಾಲ ಚೇಂಜ್ ಆಗ್ತಾ ಇದೆ. ಆಮೇಲೆ ಈ ಕಡೆ ಹೋಗ್ಬೇಕಾದ್ರೆ ನಿಮ್ಗೆ ಈಗ ಹೇಳಿದಾಗೆ ದಕ್ಷಿಣ ಕನ್ನಡಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಸೋಮೇಶ್ವರದವರೆಗೆ ಹೋಗುದು, ಅದು ಅವರದೇ ಬಸ್ಸುಗಳು. ಆಗುಂಬೆಲ್ ಚೇಂಜ್ ಮಾಡಬೇಕು, ಅಲ್ಲಿಂದ ಟ್ಯಾಕ್ಸಿಲಿ ಕೆಳಗಿಳಿಬೇಕು, ಅಲ್ಲಿ ಬೇರೆ ಬಸ್ ಬರ್ತು ಕಂಬೈನ್ ಬುಕಿಂಗ್ ಏಜೆನ್ಸಿ ಅಂತ, ಅಲ್ಲಿಂದ ಬೇರೆ ಬಸ್ಸಲ್ಲಿ ಮತ್ತೆ ಎಲ್ಲ ಕಡೆ ಹೋಗಕ್ಕಾಗ್ತಿತ್ತು. ಅಲ್ಲಿಂದ ಸೋಮೇಶ್ವರಕ್ಕೆ ಬರ್ಬೋದು, ಸೋಮೇಶ್ವರದಿಂದ ಆಗುಂಬೆಗೆ ಬರ್ಬೇಕಾದ್ರೆ ಆಗುಂಬೆಯಿಂದ ಕೆಳಗಿಳಿಯೋದು, ಇದು ಮಾತ್ರ ಸರ್ಕಸ್. ಅದು ಮಧ್ಯದಲ್ಲಿ ಅದೊಂದು ಮಾತ್ರ ಇದು ಹೋಗೇ ಬಿಡ್ತೀವಿ. ಈಗೇನಿಲ್ಲ, ಎಲ್ಲಿಂದಲೇ ಡೈರೆಕ್ಟ್ ಬಸ್ಗಳು ಹೋಗ್ತಾವೆ. ನೀವು ಮೇಷ್ಟ್ರಾಗಿದ್ದವರು ಬಹಳ ಹಿಂದಿನ ಸಂಸ್ಕೃತಿ ಆಚಾರ ವಿಚಾರಗಳು ಈ ಸಮಾಜದಲ್ಲಿ ಹೇಗಿತ್ತು, ಇವತ್ತು ಸಮಾಜದಲ್ಲಿ ಹೇಗಿತ್ತು, ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ. ಅದರಲ್ಲಿ ಒಂದು ಹೇಳ್ತೇನೆ, ನಾವು ನೋಡಿದಾಗಕ್ಕೂ ಈಗಕ್ಕೂ ಬಹಳ ವ್ಯತ್ಯಾಸ, ಅಜಗಜಾಂತರ. ಅವಾಗ ಬಹಳ ಹಿಂದೆ ನಾವು ಸಣ್ಣಕ್ಕಿದ್ದ, ಈಗ ಅದರಲ್ಲಿ ಏನೂ ಇಲ್ಲ, ಭೇದ ಭಾವನೆ ಇಲ್ಲ, ಸಮಾನತೆ ಬಂದಿದೆ. ಅದ್ರ ಬಗ್ಗೆ ಮಾತಾಡಂಗಿಲ್ಲ ನಾವು, ಅದು ಆ ಪ್ರಶ್ನೆ ಇಲ್ಲ ಅಂತ ಮಾತಾಡೋಂಗಿಲ್ಲ. ಈಗ ಅದು ತುಂಬಾ ಬದಲಾವಣೆ ಆಗಿದೆ. ಅವರು ಸ್ವಲ್ಪ ಡೆವಲಪ್ ಆಗಿದ್ದಾರೆ. ಈಗ ಮುಂಚಿನ ಅವರೆಲ್ಲ ಬರ್ತಾ ಇದ್ರು, ಇಲ್ಲಿ ನಾವು ಸ್ಕೂಲಿಗೆ ಹೋಗ್ತೀವಿ 4ನೇ ಕ್ಲಾಸ್ಗೆಲ್ಲ, ಅದೆಲ್ಲ ಬದಲಾವಣೆ. ಸರ್ಕಾರವು ಸವಲತ್ತು ಕೊಡ್ತೀವಿ, ಅವರಿಗೆ ಡ್ರೆಸ್ ಕೊಡ್ತಾರೆ, ಛತ್ರಿ ಕೊಡ್ತಾರೆ, ಅದು SC/ST ಎಲ್ಲ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ. ಹಾಗ ಆ ಥರ ವಿಚಾರ ಮಾಡಿದರೆ ಆಗಿನ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ತುಂಬ ಅಂದರೆ ತುಂಬಾನೇ ವ್ಯತ್ಯಾಸ. ನಾವು ಶಿಕ್ಷಕರಾಗಿ ಸರ್ವಿಸ್ ಮಾಡೋ ಹೊತ್ತಿಗೆ ಏನಿತ್ತು ಅದು ಈಗ ನೋಡಿದರೆ ತುಂಬಾ ಬದಲಾವಣೆ ಆಗಿದೆ. ಅಲ್ಲಿ ಹುಡುಗರು ಈಗ ಬದಲಾವಣೆ ಆಗಿದೆ. ನಿಮ್ಮ ಆರಂಭದ ದಿನದ ಆ ಸಂಬಳ ಪ್ರಥಮ ಕಂತಿನ ಅದು ಸ್ವಲ್ಪ ಹೇಳಿ. ಪ್ರಾರಂಭ ಸೇರಿದ್ದು ಇದು ಹೆಂಗಿತ್ತು ಸಂಬಳ ಅಂದ್ರೆ ₹80 ಬೇಸಿಕ್, ₹15 ಡಿ, ₹95 ಸಂಬಳ, 100 ಇಲ್ಲ. ಅಲ್ಲಿಂದ ಪ್ರಾರಂಭ, ಅಲ್ಲಿಂದ ಸ್ಟಾರ್ಟ್. ಆಮೇಲೆ ನಿಮ್ಗೆ ಹೀಗೆ ಬರ್ತಾ ಅದೇ ಸ್ವಲ್ಪ ಜಾಸ್ತಿ ಆಗಿದೆ. ತುಂಬಾ ಜಾಸ್ತಿ ಆಗಿದ್ದು ಅಂದ್ರೆ ಸಾಮಾನ್ಯ ಎಷ್ಟು ವರ್ಷಗಳ ನಂತರ? ಅದು 5 ವರ್ಷಕ್ಕೆ ಒಂದ್ಸರಿ ಚೇಂಜ್ ಆಯ್ತು, 5 ವರ್ಷ ಚೇಂಜ್ ಆಯ್ತು. ಹಿಂಗೆ ಚೇಂಜ್ ಆಗ್ತಾ ಬಂತು. ಈಗ ನಾನು ನಿಮ್ಮ ಸಂಬಳ ತಗೊಂಡಿದ್ದಕ್ಕಿಂತ ನಂಗೆ ಪೆನ್ಷನ್ ಜಾಸ್ತಿ ಅಲ್ಲ, ಬದಲಾವಣೆ ಆಗಿದೆ. ನಿಮ್ಮ ಕೊನೆಯ ಸಂಬಳ ಎಷ್ಟಾಗಿತ್ತು? ಆರಂಭದ ಸಂಬಳ ಆಯ್ತು, ಕೊನೆಯ ನಿವೃತ್ತಿಗೆ ಅವಾಗ 7,000 ಚಿಲ್ಲರೆ ಆಯ್ತು. ನೀವು ಹೆಡ್ ಮಾಸ್ಟರ್ ಅಲ್ಲಿ ರಿಟೈರ್ಡ್ ಆಗುವಾಗಲೇ 7,000 ಇತ್ತು. ಈಗ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಆರಂಭ ಮಾಡಬೇಕಾದ್ರೆ ಸಾಮಾನ್ಯ ಎಷ್ಟಿದೆ? 50 ಆಗಿದೆ. ತುಂಬಾ ನಿಮ್ಮ ಸೇವೆ ಇಲ್ಲಿ ಅಭಿವೃದ್ಧಿ ಆಗಿದೆ. ಈಗ ತುಂಬಾ ಜನ IT/BT ಅಂತ ಹೇಳಿ ಅದರಲ್ಲಿಯೂ ತುಂಬಾ ದುಡ್ಡು ತರ್ತಾ ಇದ್ದಾರೆ. ಹಾಗೆ ಒಟ್ಟು ಅಭಿವೃದ್ಧಿ ಆಗಿದೆ. ಆಮೇಲೆ ನಾನು ಸರ್ವಿಸ್ ಸೇರಿದಾಗ ಪ್ರಾರಂಭ ಅಲ್ಲೇ ಆಯ್ತು. ಇಲ್ಲಿ ಟೌನಿ ಬಂದಾಗ ಬಾಯ್ಸ್ ಮಿಡ್ಲ್ ಸ್ಕೂಲ್ ಚಂದ್ರಶೇಖರ ಭಾರತಿಗಳು ಓದಿದ ಶಾಲೆ ಅಂತ ಹೆಸರುವಾಸಿ ಶಾಲೆ. ಅದು ಬಹಳ ಹಳೆಯ ಕಾಲದ, ಅವರು ಅಲ್ಲೇ ಓದಿದ್ದಂತೆ ಚಂದ್ರಶೇಖರ ಭಾರತಿಗಳು. ಹಾಗೆ ಆ ಹೆಸರು ಇತ್ತು. ಮತ್ತು ನಾನು ಓದಿದ್ದ ಶಾಲೆ ಅಲ್ಲೇ ನಂಗೆ ಹೊರಗೆ ಬಂದೆ ನಾನು. ಅಲ್ಲಿ ಒಬ್ರು ಹೆಡ್ ಮಾಸ್ಟರ್ ಸಿಕ್ಕಿದ್ರು, ಅವ್ರು ಮೈಸೂರಿನವರು, ಅವರು ವಿಶ್ವನಾಥರಾವ್ ಅಂತ ಹೇಳಿ. ಅವರು ನಂಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಮತ್ತು ಕೆಲಸ ಏನಾದ್ರು ಒಂಚೂರು ಕಲ್ತಿದ್ದಿದ್ರೆ ಅವ್ರ ಪೀರಿಯಡ್ ಅಲ್ಲಿ ಅವರು ಭಾರಿ ಪ್ರಾಂಪ್ಟ್ ಅಂದ್ರೆ ಆ ಥರದವ್ರು. ಇವ್ರು ಮಹೇಶ್ ಹೋಗ್ತೀವಿ, ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ದುಡ್ಡು ಸರ್ಕಾರದ ಯಾವ್ದಾದ್ರು ಇದ್ರೆ ಕವರ್ ಬೇರೆ ಮಾಡಿ ಇಡ್ತಿದ್ರು ಹೊರತು 1 ಪೈಸೆ ಮುಟ್ತಿರ್ಲಿಲ್ಲ. ಈಗ ಸ್ಕೂಲ್ ಡೇ ಮಾಡಿದಾಗ ಅದು ದುಡ್ಡು ಕಲೆಕ್ಟ್ ಆಗ್ತಿತ್ತು, ಆ ಕವರೇ ಬೇರೆ ಮತ್ತೊಂದೇ ಬೇರೆ.
ಅದು ಒಂದು ಪೈಸಾ ಹತ್ತಿತ್ತು ಹೋಗ್ತಿರ್ಲಿಲ್ಲ. ಅಷ್ಟು ಪ್ರಾಮಾಣಿಕ ಅಂದ್ರೆ ಕಡೆ ತನಕ ಹಾಗೆ ಮಾಡಿದ್ರು. ಮತ್ತು ಅವರು ಯಾರಿಗೂ ಕೇರ್ ಮಾಡ್ತಿರ್ಲಿಲ್ಲ, ಯಾಕಂದ್ರೆ ಅವ್ರು ಕರೆಕ್ಟ್ ಇರ್ತಿದ್ರು, ಯಾವ ಆಫೀಸರಿಗೂ ಇದು ಮಾಡ್ತಿರ್ಲಿಲ್ಲ ಅವರು. ಆ ಥರ ಹಾಗಾಗಿ ಅಲ್ಲಿ ಸರ್ವಿಸ್ ನಂಗೆ ಒಳ್ಳೆ ಸಿಕ್ತು. ನನಗೆ ಅಲ್ಲಿಂದ ಮೆಣಸೆಗೆ ಹೋದೆ, ಫಸ್ಟ್ ಅಸಿಸ್ಟೆಂಟ್ ಮಾಸ್ಟರ್ಗೆ ಹೋದೆ, ಆಮೇಲೆ ಹೆಡ್ ಮಾಸ್ಟರ್ಗಿರಿ ಸಿಕ್ತು ನನಗೆ ಅಲ್ಲೇ. ಮೊದಲು ಪ್ರಮೋಷನ್ಗಿಂತ ಮುಂಚೆನೂ ಹೆಡ್ ಮಾಸ್ಟರ್ಗಿರಿ ಮಾಡಿದೆ. ಪ್ರಮೋಷನ್ ಆಗಿ ಅಲ್ಲೇ ಒಂದು ವರ್ಷ ಮಾಡಿ ರಿಟೈರ್ ಆದೆ ನಾನು. ನನಗೆ ಜಿಲ್ಲಾ ಪ್ರಶಸ್ತಿಗೆ ಪ್ರಯತ್ನ ಮಾಡೋಕ್ಕೆ ಹೇಳಿದ್ರು, ತಗೊಬೇಕು ನೀನು ಹಾಗೆ ಅಂತೇಳಿ. ನಾ ಹೇಳಿದೆ ನಾನಾಗೇನೋ ಬರ್ಕೊಳಕ್ಕೆ ಹೋಗಲ್ಲ. ಅವ್ರು ನರಸಿಂಹಮೂರ್ತಿ ಅಂತ ಒಬ್ರು ಅಯ್ಯೋ ಸ್ಕೂಲ್ ವಿಸಿಟ್ ಬಂದರು, ಅಡ್ಗದಲ್ಲಿದೆ ನಾನು. ಬಾಬಿಟ್ರೆ ನೀವು ಕೊಡ್ಬೋದಲ್ಲ, ಬರಿಬೋದಲ್ಲ ನೀವು ಅಂತ. ನಾ ಹೇಳಿದೆ ನಾನಾಗಿ ಕೇಳ್ಕೊಳಕ್ಕೆ ಹೋಗಲ್ಲ, ಅವರಾಗೆ ಗುರುತು ಕಡ್ದೊಳಗೆ ಕೊಡಲಿ ಹಾಗೆ ಅಂತಂದೆ. ಸುಮ್ಮನೆ ಆಗ್ಬಿಟ್ರು ಮತ್ತೆ. ಆಮೇಲೆ ಮೆಣಸಲ್ಲಿದ್ದಾಗ ನಾನು ಒಳ್ಳೆ ಹೆಸರು ತಗೊಂಡೆ. ಅಲ್ಲ ಅದಕ್ಕೆ 3 ಸರಿ ಟ್ರಾನ್ಸ್ಫರ್ ಮಾಡಂಗೆ ಅಲ್ಲಿ ಕರ್ಸ್ಕೊಂಡ್ರು. ಪ್ರತಿ ಸಲನೂ ಏನಾದ್ರು ಸಮಸ್ಯೆ ಆದ್ಕೊಳ್ಳಿ ಬಾಪಟ್ರಿ ಬೇಕಲ್ಲಿಗೆ, ಬಾಪಟ್ರನ್ನ ಕರ್ಸಿ ಅವರೇ ಆಗ್ಬೋದು, ಅವ್ರನ್ನ ನನ್ನೇ ಕರ್ಸ್ಕೋದು. 3 ಸಲ ಅಲ್ಲಿ ಟ್ರಾನ್ಸ್ಫರ್ ಆಗಿ ಬಂದೆ ನಾನು. ಒಂದು MLA ಕ್ಷೇತ್ರಕ್ಕೆ, ಈ ನಮ್ದು ಕೊಪ್ಪ, ಯನ್ನಾಪುರ, ಶೃಂಗೇರಿ 3 ತಾಲೂಕು ಸೇರಿ ಒಂದು MLA ಕ್ಷೇತ್ರ. ಈ MLA ಕ್ಷೇತ್ರಕ್ಕೆ ಒಂದು ಮಾದರಿ ಸ್ಕೂಲ್ ಅಂತ ಸ್ಯಾಂಕ್ಷನ್ ಆಗೋದು ಅಂತ ಆಯ್ತು. ಇದು ಕೊಪ್ಪ, ಯನ್ನಾಪುರ, ಶೃಂಗೇರಿ ಮಧ್ಯದಲ್ಲಿ ಕೊಪ್ಪ ಅಲ್ಲಿ ಆಗ್ಬೋದು ಅಂತ ಆಯ್ತು. ಆದರೆ ಇಲ್ಲಿವರು ಇಲ್ಲಿ ತರಿಸೋಣ ಅಂತ ಪ್ರಯತ್ನ. ಅವಾಗ ಒಬ್ರು ಶಂಕರಪ್ಪ ಅಂತ ಇದ್ರು ನಮಗೆ. ಅವ್ರು ಹೇಳಿದರು, ಪಾಪಟ್ ನೀ ಮನಸ್ಸು ಮಾಡಿದರೆ ನಾನು ಇಲ್ಲಿ ತರಿಸ್ತೇನೆ ನೋಡು ಹಾಗೆ ಅಂತಂದರು. ಸರಿ ಅಂತಂದೆ. ಅವಾಗ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು ರಾಮಪ್ಪಯ್ಯ ಅಂತೇಳಿ, KV ರಾಮಪ್ಪಯ್ಯ ಅಂತೇಳಿ. ಅವರು ನಮ್ಮ ಸ್ಕೂಲ್ ಕಮಿಟಿಗೂ ಮೆಂಬರ್ ಆಗಿದ್ರು, ಪ್ರೆಸಿಡೆಂಟ್ರು ಆಗಿದ್ರು. ಅವ್ರಿಗೆ ಕೇಳಿದೆ ನಾನು, ಬಾಪಟ್ ನಾನು ಏನು ಕಲ್ತೀನಿ, ಅದು ಏನು ಬೇಕು ಎಲ್ಲ ಬರೀ ನೀನು, ನಾ ಆಮೇಲೆ ಸೈನ್ ಮಾಡ್ತೇನೆ ಅಂತಂದರು. ಸರಿ ಅಂತಂದು ಎಲ್ಲ ರಿಸರ್ವೇಷನ್ ಎಲ್ಲ ಬರೆದು ಎಲ್ಲ ಮಾಡಿ ಫಿತಿ ಹೊತ್ತಾಕಿದೆ ನಾನು. ಆಮೇಲೆ ಅವ್ರ ಸೈನ್ ಮಾಡಿಸ್ಕೊಂಡು ಹಾಕಿ 1 ತಿಂಗಳು ಸ್ಯಾಂಕ್ಷನ್ ಆಗಿ ಬಂದೇ ಬಿಡ್ತು. ಈಗ ಇವತ್ತು ಮಾದರಿ ಸ್ಕೂಲಾಗಿ ಮೆರಿತಾ ಇದ್ದಾರೆ. ದೊಡ್ಡ ಕೆಲಸ ನೀವು ಮಾಡಿದ ನಿಮ್ಮ ಸರ್ವಿಸ್ ಅಲ್ಲಿ ನೀವು ಮಾಡಿದ್ದು ಸಾಧನೆ ಮಾಡಿದೆ ಅದನ್ನ. ಅದಕ್ಕೆ ರೆಕಮೆಂಡ್ ಆಯ್ತು ಅದು. ಆವಾಗ ಆಮೇಲೆ ಒಂದು ತಾಲೂಕ್ ಲೆವೆಲ್ ಸ್ಪೋರ್ಟ್ಸ್ ಮಾಡಬೇಕು ಅಂತ ಅದನ್ನು ನಂಗೆ ಒತ್ತಾಯ ಮಾಡಿದ್ರು ಆ ಶಂಕರಪ್ಪ ಅನ್ನೋರು. ನೀ ಮಾಡಬೇಕು ನೀನು ಅಂತ. ನಂಗೆ ಕಷ್ಟ ಆಗುತ್ತೆ ಬೇಡ ಅಂದೆ. ಇಲ್ಲ ನೀ ಮಾಡು ಅಂತ. ಶಿಕ್ಷಕರು ಸಹಕಾರ ಚೆನ್ನಾಗಿತ್ತು ನನಗೆ, ಅವೆಲ್ಲ ಸೇರಿ ಮಾಡಿದ್ದು. ಇದೇ ರಾಮಪ್ಪಯ್ಯ ನಾ ಕಲೆಕ್ಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ ಇದ್ರು. ಇನ್ನು 2 ದಿನ 3 ದಿನ ಇದೆ ಇದು ಸ್ಪೋರ್ಟ್ಸ್ಗೆ ಅಂತಂದ್ರೆ ಅದುವರೆಗೂ ಅವ್ರು ಬರಲಿ. ಮನೆ ತಿರುಗಿ ದುಡ್ಡು ಕಲೆಕ್ಟ್ ಮಾಡಿದ್ದು. ಅದೇನೇನಾಗಿ ಸ್ವಲ್ಪ ಸರ್ಕಾರದ ಒಂದು 750 ರೂಪಾಯಿ ಆವತ್ತಿನ ಕಾಲದಲ್ಲಿ ಅದು ಬಂತು. ಎಲ್ಲ ಮಾಡಿ ತಾಲೂಕು ಸ್ಪೋರ್ಟ್ಸ್ ಮಾಡಿದೆ ನಾನು. ಅದು ತುಂಬ ಯಶಸ್ವಿ ಆಯಿತು. ಆವಾಗ ಆ ಶಂಕರಪ್ಪ ಹೇಳಿ, ಹೀಗೆ ನೀವು ಮಾಡ್ತೀನಿ ಅಂತ ಆಗಿದೆ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮಾಡ್ಬೋದು ಇತ್ಕೊಂಡು. ನಾ ಹೇಳಿದೆ, ನೀವು ಹೀಗೆ ಮಾಡಿ ನಮ್ಮನ್ನ ಮಂಗನ ಮಾಡ್ತೀರಿ, ಹೀಗೆ ಮಾಡಿದ್ದೆ ಹೆಚ್ಚು ಸಾಕು, ಸವಾಸ ಬೇಡ ಹಾಗೆ ಅಂತಂದೆ. ಅದು ತುಂಬ ಗ್ರ್ಯಾಂಡ್ ಸಕ್ಸಸ್ ಆಯಿತು, ಅದು ಚೆನ್ನಾಗಾಯಿತು. ಆಮೇಲೆ ಪ್ರಮೋಷನ್ ಅದು ಅಷ್ಟೇ. ನನಗೆ ಆಗಿದ್ದು ಮಸಿಗೆ ಶಾಲೆ ಅಂತ ಅಲ್ಲಿಗೆ ಆಯಿತು. ಅಂದರೆ ಈ ಮೆಣಸಿ ಅವರು ಶಿವಣ್ಣ ಹೆಗಡೆ ಅಂತ ಒಬ್ಬರಿದ್ರು, ಅವರು ಅದು ಮೆಂಬರ್ ಆಗಿದ್ರು. ಅವ್ರು ಹಿಂಗೆ ಬರ್ತಾ ಇದ್ರು, ಹಿಂಗೆ ಹೋಗ್ತಾ ಇದ್ರು. ನೋಡಿ ನನಗೆ ಪ್ರಮೋಷನ್ ಆಯಿತು, ಮಸಿಗೆ ಶಾಲೆ ಆಗಿದೆ ಎಂದೆ. ಹೌದಾ ಅಂತ ಅಷ್ಟೇ ಹೇಳಿದರು. ಸೀದಾ ಬಂದರು, ಸೀದಾ ಕೊಪ್ಪಕ್ಕೆ ಹೋಗಿದ್ದಾರೆ. ಗೋವಿಂದ ಗೌಡರು ಮಿನಿಸ್ಟ್ರು, ಅವ್ರ ಹತ್ರ ಹೋಗಿ ಹೇಳಿದ್ದಾರೆ ಹಿಂಗೆ ಅಂತೇಳಿ. ಅಲ್ಲೇ ಕೂತ್ಕೊಂಡು DDP ಅವಾಗ ಶ್ರೀಧರ ಶೆಟ್ಟರು ಅಂತಾನೆ ಯಾರೋ ಇದ್ರು, ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಫೋನ್ ಮೂಲಕ ಆದೇಶ ಮಾಡಿಸಿ ಅದು ಮಸಿಗೆ ಶಾಲೆ ಕ್ಯಾನ್ಸಲ್ ಮಾಡಿ ಮೆಣಸಿಗೆ ಮಾಡಿ ನಂಗೆ ಹೇಳಿದ್ರು, ನಿಂಗೆ ಬರುತ್ತೆ, ನೀ ಕೂಡಲೇ ಮೆಣಸಿಗೆ ಹೋಗ್ಬೇಕು ಅಂತೇಳಿ. ಅದು ಕೂಡ ಒಂದು ನನಗೆ ವಿಶೇಷತೆ ನಂದ ಆಯ್ತು. ಅವ್ರು ರೆಕಮೆಂಡ್ ಮಾಡಿ ಆಯ್ತು. ನಂಗೆ ತುಂಬಾ ಸಹಕಾರ ಕೊಟ್ಟರು. ರಾಜಕೀಯ ಮಾಡಕ್ಕೆ ಹೋಗಲ್ಲ, ರಾಜಕೀಯ ಇದೆಲ್ಲ ಇರೋದಿಲ್ಲ. ಅವ್ರಿಗೆಲ್ಲ ಹೇಳ್ತೇವೆ, ಸ್ಕೂಲ್ ಒಳಗೆ ಒಂದು ರಾಜಕೀಯ ತರಬೇಡಿ, ಹೊರಗಡೆ ನೀವು ಏನು ಬೇಕಾದ್ರೂ ಗುದ್ದಾಡಿ ಅಂತ ಹೇಳ್ತಿದ್ದೆ ನಾನು. ಅದು ಹಾಗೆ ನಾನು ಅಲ್ಲಿವರೆಗೂ ನಾನೇ ಲಾಸ್ಟ್ವರೆಗೂ ಫೈಟ್ ಮಾಡ್ಕೊಂಡು ಬಂದೆ ನಾನು. ಅದೊಂದು ನನಗೆ ಒಂದು ಕ್ರೆಡಿಟ್ ಅಂತ ನಾ ತಿಳ್ಕೊಂಡಿರೋದು. ಥರಾರು ಮನ್ಸು ಯಾರು ಮಾಡಲಿಲ್ಲ, ನಾ ಹೇಳ್ಕೊಂಡು ಹೋಗ್ಲಿಲ್ಲ ನಾನು ಅದನ್ನ. ಆಗ ತುಂಬಾ ಕಡಿಮೆ ಇತ್ತು. ದುಡ್ಡು ಕೊಟ್ಟಾದ್ರೂ ಮಾಡಿಸ್ತಾರೆ. ಅದಾಗಿದ್ದು ದುಡ್ಡು ಕೊಟ್ಟೆ ಮಾಡ್ತಾರೆ. ಅದಾಯ್ತು. ಈಗ ನೀವು ಮದುವೆಯಾಗಿ ಎಷ್ಟು ವರ್ಷ ಆಯ್ತು ನೀವು ಹೇಳಿ? ಈಗ 57 ವರ್ಷ. 20ಕ್ಕೆ ಮದುವೆ ಆಯ್ತು, 57 ವರ್ಷ ಆಯ್ತು. ಈಗ ನಂಗೆ 79 ವರ್ಷ. ನಿಮ್ಗೆ ಮೆಚ್ಚಿಗೆ ಕೊಡ್ತಿದ್ರು. ಎಲ್ಲಿ ಹೋಗ್ತೀನಿ ಅಂದ್ರೆ ಹೋಗ್ಬೇಡ ಅಂತ ಹೇಳ್ತಿರ್ಲಿಲ್ಲ. ಅಷ್ಟೇ ಹೌದು. ಒಟ್ಟು ನೀವು ಒಬ್ರಿಗೊಬ್ರು ಪರಸ್ಪರ ಒಂದು ಜಗಳ ಆಯ್ತಾ? ಇರೋದೇ ಬೇಕು ಅಂತೂ ಅಡ್ಜಸ್ಟ್ ಆಗಿ ಎಷ್ಟು ವರ್ಷಗಳನ್ನ ಕಳ್ತಿದ್ದಾರೆ. ಅದು ದೊಡ್ಡ ವಿಷಯ. ಈಗಿನ ಹುಡುಗರು 4 ದಿನದಲ್ಲಿ ಡೈವರ್ಸ್ ಅಂತ ಹೇಳ್ತಾರೆ. ನೀವು ಅಲ್ಲಿನ ಮರಾಠಿಯಲ್ಲಿ ಇಲ್ಲಿ ಬಂದು ಕನ್ನಡ ಆಗಲ್ಲ, ನಮ್ಮಿಂದ ಆಗಲ್ಲ, ಕೈ ಆಗಲ್ಲ ಆಗಲೇ ಡೈವರ್ಸ್ ಮಾಡಿಕೊಂಡು ಹೋಗ್ತಿದ್ರು. ಅಂಥದ್ರಲ್ಲಿ ನೀವು ಇಷ್ಟೆಲ್ಲ ಮಾಡಿ ಇವರೊಂದಿಗೆ ಬಾಳ್ವೆ ನಡೆಸಿದ್ರಿ. ಅದು ದೊಡ್ಡ ಕಥೆಗಳು, ಎಲ್ರಿಗೂ ಮಾದರಿಯಾಗುವಂಥ ದೊಡ್ಡ ಕೆಲಸ ಮಾಡಿದ್ರಿ. ಅದಕ್ಕೆ ನಿಮಗೆ ಧನ್ಯವಾದಗಳು. ಆಯಿತು, ಇಷ್ಟೆಲ್ಲ ಆಯಿತು. ನಿಮ್ಮ ಜೀವನದಲ್ಲಿ ತುಂಬ ಅನುಭವಗಳಾಗಿದೆ. ಒಂದು ನಮ್ಮ ಸಮಾಜಕ್ಕೊಂದು ನಿಮ್ಮಿಂದ ಒಂದು ಸಂದೇಶ. ನಾನು ಟೋಟಲಿ ಈಗ ಜೀವನದಲ್ಲಿ ಒಂದು ವಿಶೇಷವಾದ ಒಂದು ಅಮೃತವನ್ನು ಗಳಿಸಿದ್ರಿ. ಈಗ ತುಂಬ ಮತನ ಮಾಡಿ ಅಲ್ಲೆಲ್ಲ ನಾನು ಹೀಗೆ ತುಂಬಾ ಅಂದ್ರೆ
ಮದ್ವೆಗಳು ತುಂಬಾ ಇದನ್ನ ಮಾಡಿದ್ದೀನಿ, ದುಡ್ಡು ತಗೊಳ್ಳಿಲ್ಲ. ಇಲ್ಲ ಗೊತ್ತಾಯ್ತಾ ಹೇಗೆ ಮದ್ವೆಗೆ ಹೋಗೋದು ಇಲ್ಲದ್ರೆ ಇಲ್ಲ. ನಮ್ಮಲ್ಲೇ ಹೆಣ್ಣು ಹುಡುಗರು ಇದ್ರು, ಗಂಡು ಹುಡುಗರು, ಅದಕ್ಕೆಲ್ಲ ಹೇಳ್ತಿದ್ರು ಐ ಮನೆಗೆ ಹೋದ್ರೆ ಮದ್ವೆ ಮುಗಿಸ್ಕೊಂಡೇ ಈಚೆ ಬರ್ತಾರೆ ಅಂತ. ಅಷ್ಟು ಫೇಮಸ್ ಆಗಿದ್ದು. ಅದು ಒಂದು ವಿಶೇಷ ಇತ್ತು ಅದರಲ್ಲೂ. ನಮ್ಮಲ್ಲಿ ಪಿ ಜಿ ಶುರು ಮಾಡಿದ್ಮೇಲೆ ಎಷ್ಟೋ ಜನ ತನ್ನ ಮಕ್ಕಳನ್ನ ಬಿಡ್ತಿದ್ರು. ಅವರು ತಂದು ಒಂದ್ಸರಿ ಬಿಟ್ರೆ ಮತ್ತೆ ತಿರುಗಿ ನೋಡ್ತಿರ್ಲಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಆಯಿ ಮನೆ ದಾದಾ ಮನೆ ಇದ್ದಾರೆ, ಹೆದರಿಕೆ ಇಲ್ಲ. ಹಾಗೆ ನಾವು ಎರಡೂ ನೋಡ್ತಿದ್ದು. ಅವ್ರಿಗೆ ಯಾವುದೇ ತರ ಸಮಸ್ಯೆ ಬರ್ದಿದ್ರೆ ನೋಡ್ತಿದ್ದು. ಅವ್ರಲ್ಲಿ ಲೇಟ್ ಆಗಿ ಬಂದ್ರೆ ಯಾಕೆ ಬಂದ್ರು ಏನೋ ಒಂಚೂರು ಅದ ಕಡೆ ಗಮನ ಮಾಡ್ತಿದ್ವು. ನಾವು ಹುಷಾರಿಲ್ಲ ಅಂತಾರೆ ಅವ್ರನ್ನ ನೋಡ್ತಿದ್ವು ನಾವು. ಆಮೇಲೆ ಅವ್ರಿಗೆ ಇನ್ನೇನು ಆಗೋದಿಲ್ಲ ಅಂತ ಕರ್ಕೊಂಡು ಮನೆಗೆ ಬಿಟ್ಟು ಬಂದಿದ್ದು ಉಂಟು. ಹಾಗಾಗಿ ನಾವು ಯಾರೇ ಬಂದು ನಮ್ಮ ಮನೆಗೆ ತಂದು ಬಿಟ್ಟಾಗಿ ಬಿಟ್ಟು ಹೋಗ್ಬಿಡೋರು, ತಿರುಗಿ ನೋಡ್ತಿರ್ಲಿಲ್ಲ. ಅಷ್ಟು ಒಂದು ವಿಶ್ವಾಸ ಇತ್ತು. ಅದೇ ವಿಶ್ವಾಸ ಕಡೆಯವರೆಗೂ ನಾವು ಉಳಿಸ್ಕೊಂಡು ನಾವು ಇನ್ನೂ ಅವರು ಬಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕೂಡ ಬಂದು ಇಬ್ರು, ಒಬ್ಳು ಗೋವಾದವಳು ಈ ಸಂಸ್ಕೃತ ಕಾಲೇಜಲ್ಲಿ BEd ಮಾಡಿ ನಮ್ಮಲ್ಲೇ ಇದ್ಲು. ಈಗ ಮೊನ್ನೆ ಮದುವೆ ಆಯ್ತು ಗೋವಾದಲ್ಲೇ, ಇವಳು ಹೋಗಿದ್ಲು ಅದಕ್ಕೆ. ಪಂಡ್ರಾಪುರ ಕಡೆ ಅವಳು 2 ವರ್ಷ ನಮ್ಮಲ್ಲೇ ಇದ್ಲು. ಆ ಥರ ಬಂದ ಆಮೇಲೆ ಬರೋ ಹೊತ್ತಿ ಒನ್ನವನ ಇರ್ತಾರಲ್ಲ, ಆಮೇಲೆ ಅವು ಮನೆಯವರೆಗೆ ಆಗ್ಬಿಡ್ತಾರೆ. ನಮ್ಮಲ್ಲಿ ಇವಳದ್ದು ಒಂದು ವಿಶೇಷ ಅಂತಂದ್ರೆ ಯಾರಿಗೂ ಭೇದ ಭಾವ ಇಲ್ಲ. ಒಂದು ಈಗ ಉದಾಹರಣೆಗೆ ಒಂದು ಬಾಳೆಹಣ್ಣು ಕೊಟ್ರಿ ಅಂತ ಇಟ್ಕೊಳ್ಳಿ, ಆ ಬಾಳೆಹಣ್ಣು ತಂದು ನನ್ನ ಮಕ್ಕಳಿಗೆ ಅಂತ ಆಗಲಿ ಅವ್ರ ಮಕ್ಕಳಿಗೆ ಅಂತ ಕೊಡ್ತಿರ್ಲಿಲ್ಲ. ಅದನ್ನ ಎಷ್ಟು ಜನ ತುಂಡು ಮಾಡೋದು ಕೊಡ್ತಿರ್ಲಿಲ್ಲ. ಮಕ್ಕಳಿಗೆ ಬೇರೆ ಮಾಡಿಡೋದು, ನಮ್ಮ ಮಕ್ಕಳಿಗೆ ಬೇರೆ ಹಾಗೆ ಮಾಡಿದ್ದಿಲ್ಲ. ಹಾಗಾಗಿ ಆ ಮಕ್ಕಳು ಹಾಗೆ ಆಮೇಲೆ ಅವ್ರು ಎಷ್ಟು ಇದಾಗಿದ್ರು ಅಂದ್ರೆ ನಮ್ಮನೆ ಅವರು ಯಾವ ಕೆಲಸನೂ ಮಾಡ್ತಿದ್ರು. ಒಬ್ಬ ಅದ್ರಲ್ಲಿ ಒಂದು ವಿಶೇಷ ಹೇಳ್ತೇನೆ. ಒಬ್ಬ ಮಹೇಶ್ ಅಂತ ಅಡಿಗ, ತೀರ್ಥಹಳ್ಳಿ ಹುಡುಗ. ಅವನು 3 ಜನ ಹುಡುಗರಿದ್ದು ಹೊರಗಡೆ, ಬಾಕಿ ಎಲ್ಲ ಹೆಣ್ಮಕ್ಳು ಇದ್ರು. ಅವ್ರು 3 ಹೊರಗಡೆ ಇತ್ತು, ಇವರೆಲ್ಲ ಒಳಗಡೆ ಮಲ್ಕೊತಿದ್ರು. ನಮ್ಮಲ್ಲಿ 28 ರೂಮ್ ಇರಲಿಲ್ಲ. ಅವ್ರು ಎಲ್ಲರೂ ಜನರಲ್ಲಾಗಿ ಮಲ್ಕೊತಿದ್ರು. ಏನು ಯಾವ ಥರ ಒಂದೇ ಒಂದು ಪಾಯಿಂಟ್ ಮೀನ್ಸ್ ಅದೇ ಗೆಟಾನ್ ಆದ್ರು ಅವರು. ಅವನು ಮನೆಯೊಳಗೆ ಹುಡುಗರು ಯಾರು ಇಲ್ಲ, ನಾನು ಇಲ್ಲ ಅಂತಂದ್ರೆ ನೆಲ ಒರೆಸ್ತಿದ್ದ. ನೀರಿನ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಲ್ಲಿ ಮುನ್ಸಿಪಾಲಿಟಿ. ಎಲ್ಲೆಲ್ಲಿಂದ ನೀರು ಹೊತ್ಕೊಂಬರಕ್ಕೆ ಬರ್ತಿದ್ವು ಹುಡುಗರು ಹುಡುಗಿಯರು. ಅದರಲ್ಲಿ ಭೇದ ಭಾವ ಇರಲಿಲ್ಲ. ಅವು ಬರ್ತಿದ್ವು. ಹಾಗೆ ಅದು ನಾವು ದುಡ್ಡು ಕೊಡ್ತೀವಿ, ನಾವು ಕೆಲಸ ಮಾಡಲ್ಲ, ಯಾಕಂದ್ರೆ ಇವಳು ಹಂಗೆ ಟ್ರೀಟ್ಮೆಂಟ್ ಮನೆ ಥರ. ಹಾಗಾಗಿ ಅವ್ರು ಯಾರೂ ಕೂಡ ಇವತ್ತಿಗೂ ಆಯಿ ಮನೆ ಅಂದರೆ ಅಷ್ಟು ಅಭಿಮಾನ ಇದೆ. ಅದೆಲ್ಲ ಕಾರಣ ಇವಳು ಹೋದೋದಕ್ಕೆ ಮೇನ್. ಅದಕ್ಕೆ ದೇವರು ಇದ್ದಾರೆ, ನಡ್ಸ್ಕೊಂಡ್ ಬಂದಿದ್ದಾರೆ. ನೀವೇನೋ ಸಂದೇಶ ಹೇಳಿ. ಒಂದು ಸಂದೇಶ ಇಷ್ಟೇ. ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದೆ. ಇನ್ನೊಂದು ಮಾಡಿದೆ ಪ್ಲಸ್ ಪಾಯಿಂಟ್. ಹರಿಹರಪುರ ಮಠದಲ್ಲಿ ಸ್ವಲ್ಪ ಕೆಲಸ ಮಾಡಿದೆ. ಹರಿಹರಪುರ ಮಠದಲ್ಲಿ ಅಲ್ಲ, ಅಲ್ಲೂ ಹೋದ. ಅವರು ನಂಗೆ ಹಾಗಾಗಿ ಕರೆ ಬಂತು. ಅಲ್ಲೂ ಕರೆ ಬಂದ ನಂಗೆ ಕರೆಸಿದ್ರು. ಕಮಿಟಿ ಎಲ್ಲ ಸೇರಿ ನಂಗೆ ಸಂಬಳ ಎಷ್ಟು ಬೇಕಪ್ಪ ಅಂತ ಕೇಳಿದ್ರು. ಇಲ್ಲ ನಾ ಹೇಳಲ್ಲ ಅಂದೆ. ಇಲ್ಲ ಹೇಳಪ್ಪ ನೀನು ನಿಂದು ಹೇಳು ನೀನು. ನಾ ಹೇಳೋದಿಲ್ಲ ಅಂದೆ. ತುಂಬ ಪ್ರಯತ್ನ ಮಾಡಿದ್ರು, ನಾ ಏನೂ ಹೇಳಲಿಲ್ಲ. ಆಮೇಲೆ ಗುರುಗಳ ಹತ್ರ ಕರ್ಕೊಂಡು ಹೋದರು. ಗುರುಗಳು ಬಾಪಟ್ರೆ ಹೇಳಿ, ನೀವು ಹೇಳಕ್ಕೇನಂತೆ, ನಿಮ್ಮ ಇದನ್ನು ಹೇಳಿ, ಅದು ಅಡ್ಡಿಲ್ಲ ಅಂದ. ಇಲ್ಲ ನಾ ಹೇಳಲ್ಲ ಅದನ್ನಂದೆ. ಕಡೆಗೂ ಹೇಳಲಿಲ್ಲ. ಸರಿ ಹಾಗಾದ್ರೆ ನನಗೆ ತಿಳಿಸ್ತೀನಪ್ಪ ಬಾ ಅಂತಂದರು. 2 ದಿವಸಕ್ಕೆ ಫೋನ್ ಬಂತು, ಬಾ ಅಂತೇಳಿ ಹೋದೆ. ಮೊದಲು ನನಗೆ ಸ್ವಯಂ ಪ್ರಕಾಶ ಪುಸ್ತಕ ಅದು ಪ್ರಿಂಟ್ ಆಗುತ್ತೆ, ಅವ್ರ ತಿಂಗಳು ಮಾಸಿಕ ಪತ್ರಿಕೆ, ಅದರಲ್ಲೇ ನಂಗೆ ತಗೊಂಡ್ರು. ಅಕೌಂಟ್ ನೋಡೋದು ಅದೆಲ್ಲ, ಅದು ಡಿಸ್ಪ್ಯಾಚ್ ಮಾಡೋದು ಅದೆಲ್ಲ ಆ ಕೆಲಸ ಮಾಡೋದು. ಆಮೇಲೆ ಗುರು ಕ್ಯಾಂಪ್ ಹೊರಟಾಗ ನಂಗೆ ಕ್ಯಾಂಪ್ ಮ್ಯಾನೇಜರ್ ಆಗಿ ಹಾಕಿಬಿಟ್ರೆ. ಅದು ನಂಗೆ ಆ ಕ್ಷೇತ್ರದಲ್ಲಿ ನಾನು ಹೊಸಬ. ನಾನು ಮಾಡಿದ ಕ್ಷೇತ್ರ ಈ ಕ್ಷೇತ್ರವೇ ಬೇರೆ. ಆದರೆ ಮತ್ತೆ ಎಲ್ಲಿ ಉತ್ತರ ಕರ್ನಾಟಕ ಪೂರಾ ಸುತ್ತಿದ್ದೀನಿ ಅವರಿಗೆ. ಬಿಜಾಪುರ, ಬಾಗಲಕೋಟು, ಜಮಖಂಡಿ, ಆಮೇಲೆ ಸಿಂದಗಿ, ಆಮೇಲೆ ಧಾರವಾಡ, ಹುಬ್ಬಳ್ಳಿ, ಸವದತ್ತಿ, ಆಮೇಲೆ ಮಹಾರಾಷ್ಟ್ರಕ್ಕೆ ಕೊಲ್ಲಾಪುರ ಕರ್ಕೊಂಡು ಹೋದೆ, ನರಸಂವಾಡಿ ಕರ್ಕೊಂಡು ಹೋದೆ. ಎಲ್ಲೆಲ್ಲಿ ಹೋದ್ರು ಸಕ್ಸಸ್ ಆಯ್ತು ನಂದು. ಆಮೇಲೆ ಆವಾಗ ಗುರು ನಾ ಬೆಳಗಾವಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದೆ. ನಾನು ಕರೆದು ಏನೋ ಹೇಳಿದ್ರು ನನಗೆ, ಅಲ್ಲಪ್ಪ ಪಾಪಟ್ ಭಾಳ ಮಾಡಿದ್ವಿ, ನಾನು ಏನೂ ಮಾಡಿಲ್ಲ, ನಿಮ್ಮ ಆಶೀರ್ವಾದ ಇತ್ತು, ನಂಗೆ ಆಯ್ತು ಅಷ್ಟೇ, ಇದು ಮತ್ತೇನು ಹಾಗೆ ಅಂತೆಲ್ಲ ಹೇಳಿದೆ. ಆವಾಗ ತುಂಬ ಚೆನ್ನಾಗಿ ಅದೇ ನಾವು ಡೈರಿ ನೋಡ್ತಾ ಕೂತು ಎಲ್ಲ ಅಡ್ರೆಸ್ಗಳು ನೋಡ್ತಿದ್ರೆ ಹೇಳೋದು, ಬಾಪಟದ ಒಳ್ಳೊಳ್ಳೆ ಜನ ಪರಿಚಯ ಮಾಡಿದ್ದಾರೆ, ನಾವು ಇನ್ನೊಂದು ಸರಿ ಎಲ್ಲ ಹೋಗ್ಬೇಕಾಗುತ್ತೆ ಹಿಂಗೆ ಹೇಳೋದು ಅಂತ ಹೇಳ್ಕೋದ್ರು. ಬಾಪಟ್ರೆ ಅದೆಲ್ಲ ಲೆಕ್ಕ ಬಿಟ್ಬಿಡಿ, ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡಿ ಅಂತ ಏನು ಚೆನ್ನಾಗಿ ಹೇಳಿದ್ರು ಗೊತ್ತಾ ಗುರುಗಳು. ಅದನ್ನ ಮರಿಕೆ ಸಾಧ್ಯ ಇಲ್ಲ. ಅದು ಇವತ್ತಿಗೂ ನಂಗೆ. ಆಮೇಲೆ ನಂಗೆ ಅವರು ಸನ್ಮಾನ ಮಾಡಿದ್ರು ಶಿಕ್ಷಣ ಕ್ಷೇತ್ರದಲ್ಲಿ. ಅದೇನೋ ಒಂದು ಶಿಕ್ಷಣ ಸಾಧಕ ಅಂತೇಳಿ ಅವರು ಗುರು ಕರೆಸಿ ಮಹೇಶಂಗ ನಂಗೆ ಒಟ್ಟಿಗೆ ಮಾಡಿದ್ರು, ಅವನಿಗೂ ಮಾಡಿದ್ರು. ಅಲ್ಲಿ ಹೋಗಿದ್ದಾಗ ಅವಾಗ ತುಂಬ ಚೆನ್ನಾಗಿ ಹೇಳಿದ್ರು. ಅದು ಏನೋ ನಂಗೆ ಆ ಥರ ಒಂದು 6-7 ವರ್ಷ ಸರ್ವಿಸ್ ಮಾಡಿದ್ದೀನಿ ನಾನು. ನಿವೃತ್ತಿಯ ನಂತರ ಇದು ನಿವೃತ್ತಿ ನಂತರ
ನಿವೃತ್ತಿ ಆಗಿ ಒಂದು 4 ವರ್ಷ ಮನೇಲಿ ಇದ್ದೆ. ಆಮೇಲೆ ಒಂದು ಕರೆ ಬಂತು, ಅದು ಮಾಡಿ ಸರಿ ಪೂನಾ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಒಂದು ಕೋಡಿತ್ ಅಂತ ಒಂದು ಭಾರಿ ದೇವಸ್ಥಾನ ಕಟ್ಟಿದ್ರು ಅವ್ರು. ಅದಕ್ಕೆ ಅವ್ರ ಗುರು ಬರ್ಬೇಕು ಅಂತ ಕೇಳಕ್ ಬಂದಿದ್ರು ಇಲ್ಲಿ. ಆಮೇಲೆ ಅದು ನನ್ನೇ ಆಗ ಮರಾಠಿ ಬರುತ್ತೆ ಅಂತ ಗೊತ್ತಾಯ್ತು ನನಗೆ, ಹಾಗಾಗಿ ನನ್ನ ಹಿಡ್ಕೊತಿದ್ರು. ಅಲ್ಲಿ ಕರ್ಕೊಂಡಿದ್ದೆ, ಪೂನಾದಲ್ಲಿ ಕರ್ಕೊಂಡಿದ್ದೆ. ಅದು ಭಾರಿ ದೊಡ್ಡ ಕಾರ್ಯಕ್ರಮ ಆಯ್ತು. ಬೆಳಗಾವಿನಿಂದ ಹೆಲಿಕಾಪ್ಟರ್ ಕರ್ಕೊಂಡ್ಬಂದ ಅವ್ರನ್ನ. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಆಯ್ತು. ಅದೆಲ್ಲ ಕೂಡ ನನಗೆ ಒಂದು ವಿಶೇಷತೆ, ನನಗೆ ಅದೊಂದು ಸಮಾಧಾನ ಇದೆ ನನಗೆ. ಮತ್ತೆ ಈ ಶಿಕ್ಷಣ ಕ್ಷೇತ್ರದಿಂದ ನಾ ಹೇಳಬೇಕು ಅಂತಂದ್ರೆ, ಬಹಳ ಹಿಂದೆ ವಿದ್ಯಾಭ್ಯಾಸ ಮಾಡೋದು ಬಹಳ ಕಷ್ಟ ಇತ್ತು. ಈಗ ಸರ್ಕಾರ ತುಂಬಾ ಸವಲತ್ತು ಕೊಡ್ತಿದೆ, ಅದಕ್ಕೆಲ್ಲ ಪ್ರೋತ್ಸಾಹ ಕೊಡ್ತಾ ಇದೆ. ಆ ಪ್ರೋತ್ಸಾಹ ಮುಖಾಂತರ ಮಕ್ಕಳು ಸ್ವಲ್ಪ ಚುರುಕಾಗ್ತಾ ಇದ್ದಾರೆ. ಇದೇ ರೀತಿ ಮಕ್ಕಳು ಇನ್ನು ಯಾಕಂದ್ರೆ ಕ್ಲಾಸ್ ಅಲ್ಲ, ಅಲ್ಲಿಂದ ಮುಂದೆ ಹೋಗಿದ್ದೇ ಗೊತ್ತಿಲ್ಲ. ಈಗ ಡಿಗ್ರಿನೂ ಆಗಿದ್ರೆ ಕೆಲಸಕ್ಕೂ ಹೋಗ್ತಾರೆ, ಐ ಟಿ ಬಿಟಿನಲ್ಲಾಗಿ. ಆ ಥರದಲ್ಲಿ ನಾನು ಹೇಳೋದು ಇದೇ ರೀತಿಯಲ್ಲಿ ಮುಂದುವರಿಬೇಕು. ಮಕ್ಕಳು ಇನ್ನೂ ಚೆನ್ನಾಗಿ ಮುಂದೆ ಬರೋದು, ಆ ಜಾತಿ ಈ ಜಾತಿಯಲ್ಲಿ ಎಲ್ಲ ಮಕ್ಕಳು ಮೇಲೆ ಬರಲಿ, ಇದು ನನ್ನ ಒಂದು ಉದ್ದೇಶ ಅಷ್ಟೇ. ನಾನು ಶಿಕ್ಷಕನಾಗಿ ಮಾಡಿದ್ದಕ್ಕೆ ಅದು ನನ್ನ ಮನಸ್ಸಲ್ಲಿ ಇದೆ. ಹಾಗೆ ಎಲ್ಲ ಮಕ್ಕಳು ಮುಂದೆ ಬರಬೇಕು. ಇದಕ್ಕೆ ಕಾರಣಕರ್ತರು ನಮ್ಮ ಮಹೇಶ್ ಕಾಕತ್. ಮಹೇಶ್ ಏನು ಅಲ್ಲಿ ಕೆಲಸ ಜಾಸ್ತಿ ಮಾಡ್ತಾನೆ ಮತ್ತು ಪ್ರಾಂಪ್ಟ್, ಅದರಲ್ಲೇನು ಅಲ್ಲ, ಅದರಲ್ಲೇನು ನಿಸ್ಸಂಶಯ. ಆಯ್ತು, ನೀವಿಬ್ರು ಲಕ್ಷ್ಮೀನಾರಾಯಣ ಸ್ವರೂಪಿ ದಂಪತಿಗಳು ನಮ್ಮ ಜೊತೆ ಇಷ್ಟೊತ್ತು ನಿಮ್ಮ ವಿಶೇಷ ಜೀವನದ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು.